ಜೈ ಹಿಂದ್. ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಜನರಲ್ ಸೈನ್ಸ್ ಲೆಕ್ಚರ್ 2ರಲ್ಲಿ ನಿಮಗೆ ಸ್ವಾಗತವನ್ನು ಕೋರುತ್ತಾ, ಲೆಕ್ಚರ್ 2 ಇದು ಮುಂದುವರೆದಿರ್ತಕ್ಕಂಥ ಭಾಗವಾಗಿದೆ. ಈ ಲೆಕ್ಚರ್ 2ರಲ್ಲಿ ನಾವು ಫಸ್ಟು ಜೀವಶಾಸ್ತ್ರದ ಪರಿಚಯ, ಜೀವಕೋಶ ಮತ್ತು ನ್ಯೂಕ್ಲಿಕ್ ಆಮ್ಲಗಳ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಬಹಳ ಲೆಂಗ್ದಿ ಆಗಿರುವಂತಹ ಒಂದು ವಿಡಿಯೋ ಆಗಿರುವ ಕಾರಣದಿಂದ ನಾವು ನ್ಯೂಕ್ಲಿಕ್ ಆಮ್ಲಗಳು ಈ ಒಂದು ಟಾಪಿಕ್ ಅನ್ನ ಮುಗಿಸಿ ಅಲ್ಲಿಗೆ ಕಟ್ ಮಾಡಿದ್ವಿ. ಸೊ ಈಗ ಲೆಕ್ಚರ್ 2 ಈ ಮುಂದುವರೆದಿರ್ತಕ್ಕಂಥ ಭಾಗದಲ್ಲಿ ನಾವು ಕೋಶ ವಿಭಜನೆ ಮತ್ತು ಅಂಗಾಂಶಗಳ ಬಗ್ಗೆ ನೋಡೋಣ. ನೀವು ನನಗೆ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು. ಅದರ ಜೊತೆಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್‌ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಈಗ ನಾವು ಈ ಒಂದು ವಿಡಿಯೋದಲ್ಲಿ ಕೋಶ ವಿಭಜನೆ ಫಸ್ಟ್ ನೋಡೋಣ. ಸೊ ಇದಕ್ಕೆ ಏನಂತ ಹೇಳ್ತೇವೆ ನಾವು ಸೆಲ್ ಡಿವಿಷನ್ ಅಂತ ಹೇಳ್ತೇವೆ. ಸೆಲ್ ಡಿವಿಷನ್ ಅಂತಂದ್ರೆ 1 ರಿಂದ 2, 2 ರಿಂದ 4 ಈ ರೀತಿ ಆಗುವಂತಹದ್ದು ಕೋಶ ವಿಭಜನೆ ಯಾವ ರೀತಿ ಆಗುತ್ತದೆ? ಒಂದು ಜೀವಕೋಶವು ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಮರಿಕೋಶಗಳನ್ನ ಉತ್ಪಾದನೆ ಮಾಡುವುದಕ್ಕೆ ನಾವೇನಂತ ಹೇಳ್ತೇವಿ? ಕೋಶ ವಿಭಜನೆ ಅಂತ ಹೇಳ್ತೇವೆ. ಒಂದು ಕೋಶ ಇದೆ, ಜೀವಕೋಶ. ಇದರಿಂದ ಮರಿಕೋಶಗಳನ್ನ ಮಾಡುವುದು. ಸೊ ಇದು ತಾಯಿ ಕೋಶ ಅಂತ ಹೇಳ್ತೇವೆ ನಾವು. ಓಕೆ, ಮದರ್ ಸೆಲ್ ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿರುವಂತದ್ದು ಮರಿಕೋಶ. ಇಂಗ್ಲಿಷ್‌ನಲ್ಲಿ ಇದಕ್ಕೆ ನಾವು ಡಾಟರ್ ಸೆಲ್ ಅಂತ ಹೇಳ್ತೇವೆ ಇವು 2ಗಳಿಗೆ. ಕೋಶ ವಿಭಜನೆ ಒಳಪಡುವ ಜೀವಕೋಶವನ್ನು ನಾವು ತಾಯಿ ಕೋಶ ಅಂತೇವೆ. ಸೊ ಇದು ತಾಯಿ ಕೋಶ. ಅದ್ರ ಜೊತೆಗೆ ಕೋಶ ವಿಭಜನೆ ನಂತರ ಉತ್ಪತ್ತಿಯಾಗುವಂತಹ ಜೀವಕೋಶಗಳಿಗೆ ನಾವು ಮರಿಕೋಶ ಅಂತ ಹೇಳ್ತೇವೆ. ಸೊ ಇದು ಮರಿಕೋಶ. ತಾಯಿ ಕೋಶವು ಕೋಶ ವಿಭಜನೆಯ ಮೊದಲು ಸಿದ್ಧತೆ ಆಗ್ತತಿ. ಈ ಹಂತವನ್ನು ನಾವು ಸಿದ್ಧತಾ ಹಂತ ಅಥವಾ ಇಂಟರ್ಫೇಸ್ ಅಂತ ಹೇಳ್ತೇವೆ. ಓಕೆ, ಸೊ ಮೊಟ್ಟ ಮೊದಲು ಇದು ವಿಭಜನೆ ಆಗ್ಬೇಕು ಅಂತಂದ್ರೆ, ಕೋಶ ವಿಭಜನೆ ಆಗ್ಬೇಕು ಅಂತಂದ್ರೆ 2 ಆಗ್ಬೇಕು ಅಂತಂದ್ರೆ ಇವು ಆ, ಮೊದಲು ಏನಪ್ಪಾ ಅಂತಂದ್ರೆ ಇದು ಸಿದ್ಧತೆ ಆಗ್ತತಿ. ಈ ಒಂದು ಸಿದ್ಧತಾ ಹಂತಕ್ಕೆ ನಾವು ಇಂಟರ್ಫೇಸ್ ಅಂತ ಹೇಳ್ತೇವೆ. ಸೊ ಇಂಟರ್ಫೇಸ್ ಹಂತದಲ್ಲಿ 3 ಉಪ ಹಂತಗಳನ್ನು ನಾವು ಸಾಮಾನ್ಯವಾಗಿ ನೋಡಬಹುದು. ಅದರಲ್ಲಿ ಒಂದನೇದ್ದು ಜೀವನ್ ಅಂತ ಹೇಳ್ತೇವಿ. ಅಂತಂದ್ರೆ ಗ್ಯಾಪ್ 1 ಹಂತ. ಈ ಹಂತದಲ್ಲಿ ಆರ್‌ಎನ್‌ಎ ಮತ್ತು ಪ್ರೋಟೀನ್‌ಗಳ ಉತ್ಪಾದನೆ ಆಗ್ತದೆ. ಸೊ ಮೊಟ್ಟ ಮೊದಲು ಇಲ್ಲಿ ಕೋಶ ಇರುತ್ತದೆ. ಸೊ ಈ ಕೋಶದಲ್ಲಿ ಇಲ್ಲಿ ನಡುವೆ ಇರುವಂತದ್ದು ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅಂತ ಹೇಳ್ತೇವಿ. ಸೊ ಇಲ್ಲಿ ಮೊಟ್ಟ ಮೊದಲನೇ ಹಂತ ಇದು ವಿಭಜನೆ ಆಗ್ಬೇಕು ಅಂತ ಹೇಳಿ ಮಾಡಿತ್ತು ಅಂತಂದ್ರೆ, ಸೊ ಇಲ್ಲಿ ಮೊಟ್ಟ ಮೊದಲು ಏನ್ ಉತ್ಪತ್ತಿ ಆಗುತ್ತದೆ? ಆರ್‌ಎನ್‌ಎ ಮತ್ತು ಪ್ರೋಟೀನ್ಸ್ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಾದ ನಂತರ ಸಂಶ್ಲೇಷಣೆ ಹಂತ ಆಗುತ್ತದೆ. ಸಿಂಥೆಸಿಸ್ ಫೇಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಹಂತದಲ್ಲಿ ಡಿಎನ್ಎ ಮತ್ತು ಸೆಂಟ್ರಿಯೋಲ್ಸ್‌ಗಳ ಉತ್ಪತ್ತಿ ಆಗುತ್ತದೆ. ಸೊ ಇದು ಆರ್‌ಎನ್‌ಎ ಮತ್ತು ಪ್ರೋಟೀನ್ 1ನೇ ಹಂತದಲ್ಲಿ ಆದಮೇಲೆ ನೆಕ್ಸ್ಟ್ ಏನು ಉತ್ಪತ್ತಿ ಆಗುತ್ತದೆ ಇಲ್ಲಿ? ಡಿಎನ್ಎ ರೆಡಿ ಆಗುತ್ತದೆ. ಡಿಎನ್ಎ ರೆಡಿ ಆದಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೆಂಟ್ರಿಯೋಲ್ಸ್ ಅಂತಂದ್ರೆ ಇನ್ನೊಂದು ಇರುವಂತಹ ಕೋಶ ಕೇಂದ್ರ ರೆಡಿ ಆಗ್ಲಿಕ್ಕೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದಾದ ನಂತರ ಗ್ಯಾಪ್ 2 ಹಂತದಲ್ಲಿ ಇರುವಂತದ್ದು ಪ್ರೋಟೀನ್ ಮತ್ತು ಆರ್‌ಎನ್‌ಎ ಉತ್ಪಾದನೆ ಮುಂದುವರಿತೈತೆ. ಇದು ಅದೇ ರೀತಿ ಅದ್ರ ಜೊತೆಗೆ ಕೋಶ ವಿಭಜನೆ ಆಗಲು ಬೇಕಾಗಿರುವಂತಹ ಶಕ್ತಿ ಕೂಡ ಇಲ್ಲಿ ಉತ್ಪಾದನೆ ಆಗ್ತಾ ಇರುವಂತದ್ದು. ಎಲ್ಲಿದು? ಗ್ಯಾಪ್ 2 ಹಂತದಲ್ಲಿ. ಈ ರೀತಿ 3 ಹಂತಗಳನ್ನ ನಾವಿಲ್ಲಿ ನೋಡಬಹುದು ಒಂದು ಕೋಶ ವಿಭಜನೆ ಆಗೋದರಲ್ಲಿ. ಈಗ ಇಲ್ಲಿ ತಾಯಿ ಕೋಶವು ಇಂಟರ್ಫೇಸ್ ಹಂತವನ್ನು ಮುಗಿಸಿದ ಮೇಲೆ ಕೋಶ ವಿಭಜನೆಗೆ ಒಳಪಡುತ್ತದೆ. ಮೊಟ್ಟ ಮೊದಲು ಇಂಟರ್ಫೇಸ್ ಆಗಿರತಕ್ಕಂತಹ ಒಂದು ಇಂಟರ್ಫೇಸ್ ಆಗಿರ್ತಕ್ಕಂತಹ ಇದು ಹಂತ. ಇದು ಹಂತ ಮುಗಿದ ತಕ್ಷಣ ಏನಪ್ಪಾ ಅಂತಂದ್ರೆ ಕೋಶ ವಿಭಜನೆ ಆಗ್ಲಿಕ್ಕೆ ಇದು ಸ್ಟಾರ್ಟ್ ಆಗುವಂತದ್ದು. ಕೋಶ ವಿಭಜನೆಯಲ್ಲಿ 2 ಪ್ರಕಾರದವು. ಒಂದನೇದ್ದು ಮೈಟೋಸಿಸ್ ಮತ್ತು ಇನ್ನೊಂದು ಮಿಯಾಸಿಸ್. ಇವು 2ಗಳನ್ನ ಡಿಸ್ಕಷನ್ ಮಾಡೋಣ. ಈಗ ನೋಡಿ, ಒಂದನೇದು ಮೈಟೋಸಿಸ್. ಮೈಟೋಸಿಸ್‌ದಲ್ಲಿ ಏನಾಗುತ್ತದೆ ಅಂತಂದ್ರೆ, ಮೈಟೋಸಿಸ್ ಕೋಶ ವಿಭಜನೆಯು ಕಾಯಕೋಶಗಳಲ್ಲಿ ಅಂತಂದ್ರೆ ದೈಹಿಕ ಮತ್ತು ಪ್ರಜ ಪ್ರಜನನ ಕೋಶಗಳಲ್ಲಿ ಸಂತಾನೋತ್ಪತ್ತಿ ಕೋಶಗಳೇನಿರ್ತಾವು ಅಲ್ಲಿ ನಡೆಯುವಂತದ್ದು ಅದು ಮೈಟೋಸಿಸ್. ದೇಹದಲ್ಲಿ ಅಂತಂದ್ರೆ ನಮ್ಮ ಕೈ ಕಾಲು ಅದಾವು, ಹೊಟ್ಟೆ ಇದೆ, ತೊಡೆ ಇದೆ. ಸೊ ಈ ರೀತಿ ಇರ್ತಕ್ಕಂಥ ಭಾಗಗಳು ಏನಿದಾವು, ಸೊ ಅಲ್ಲಿ ಎಲ್ಲ ಕಡೆನೂ ನಡೆಯುವಂಥದ್ದು ಅದು ಮೈಟೋಸಿಸ್. ಸೊ ಅಲ್ಲಿರ್ತಕ್ಕಂತಹ ಎಲ್ಲ ಕೋಶಗಳು ಅವುಗಳು ವಿಭಜನೆ ಆಗ್ತವೆ. ಅವು ಅದಕ್ಕೆ ನಾವು ಮೈಟೋಸಿಸ್ ಅಂತ ಹೇಳಿ ಹೇಳ್ತೇವೆ. ಮೈಟೋಸಿಸ್ ಕೋಶ ವಿಭಜನೆಯನ್ನು ಸಮ ವಿಭಾಜಕ ಕೋಶ ವಿಭಜನೆ ಅಂತ ಹೇಳ್ತೇವೆ. ಸಮ ವಿಭಾಜಕ ಕೋಶ ಅಂತಂದ್ರೆ ಏನು? ಅಂತಂದ್ರೆ ಮೈಟೋಸಿಸ್ ನಂತರ ಉತ್ಪತ್ತಿಯಾಗುವಂತಹ ಪ್ರತಿ ಮರಿಕೋಶ ಏನಿರ್ತಾವಲ್ಲ, ಸೊ ಇದು ತಾಯಿ ಕೋಶ. ಇದರಿಂದ ಉತ್ಪತ್ತಿ ಆಗುವಂತಹ ಏನ್ ಮರಿಕೋಶಗಳು ಇರ್ತಾವಲ್ಲ, ಇಲ್ಲಿ ಕಂಡುಬಂದ ಮರಿಕೋಶದಲ್ಲಿ ಕಂಡುಬಂದ ಕ್ರೋಮೋಸೋಮ್‌ಗಳ ಸಂಖ್ಯೆ ತಾಯಿ ಕೋಶದಲ್ಲಿ ಕಂಡುಬರುವಂತಹ ಕ್ರೋಮೋಸೋಮ್‌ಗಳ ಸಂಖ್ಯೆಗೆ ಸಮ ಇರ್ತವೆ. ಸೊ ಈ ಮೈಟೋಸಿಸ್‌ಗೆ ನಾವು ಸಮವಿಭಾಜಕ ಕೋಶ ಅಂತ ಹೇಳಿ ಯಾಕೆ ಹೇಳ್ತೇವೆ ಅಂತಂದ್ರೆ, ಇಲ್ಲಿ ಈ ಒಂದು ಕೋಶದಲ್ಲಿ ತಾಯಿ ಕೋಶದಲ್ಲಿ 46 ಕ್ರೋಮೋಸೋಮ್ಸ್‌ಗಳು ಇದ್ವು ಅಂತಂದ್ರೆ, ಮರಿ ಕೋಶಗಳಲ್ಲಿಯೂ ಸಹ ಇದರಲ್ಲಿಯೂ ಸಹ 46 ಕ್ರೋಮೋಸೋಮ್ಸ್‌ಗಳು ಮತ್ತು ಇದರಲ್ಲಿಯೂ ಸಹ 46 ಕ್ರೋಮೋಸೋಮ್ಸ್‌ಗಳು. ಅಂದ್ರೆ ಸಮವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೈತಿ ಕ್ರೋಮೋಸೋಮ್ಸ್‌ಗಳನ್ನ ಇಲ್ಲಿ ಹಂಚಿಕೆಯನ್ನ ಮಾಡ್ತೈತಿ
ಇಲ್ಲಿ ನೀಡ್ತೈತಿ ಅದು. ಆದ್ದರಿಂದ ಇದಕ್ಕೆ ನಾವು ಸಮವಿಭಾಜಕ ಕೋಶ ವಿಭಜನೆ ಅಂತ ಹೇಳಿ ಹೇಳ್ತೇವೆ. ಮೈಟೋಸಿಸ್ ಕೋಶ ವಿಭಜನೆಯಲ್ಲಿ 4 ಹಂತಗಳು ಕಂಡು ಬರ್ತವೆ ನಮಗೆ ಮೈಟೋಸಿಸ್‌ದಲ್ಲಿ. ಪ್ರೊಫೇಸ್ ಇರುತ್ತದೆ, ಮೆಟಾಫೇಸ್, ಅನಾಫೇಸ್ ಮತ್ತು ಟೆಲೋಫೇಸ್. ಇಲ್ಲಿ ನಾವು ನೋಡಬಹುದು ಇಂಟರ್ಫೇಸ್ ಅನ್ನುವಂಥದ್ದು ಒಂದು ಸ್ಟೇಜ್ ಇದೆ ಮೊದಲನೇದ್ದು. ಇಂಟರ್ಫೇಸ್ ಸ್ಟೇಜ್‌ದಲ್ಲಿ ಏನಾಗುತ್ತದೆ ಪ್ರೋಟೀನ್ ಉತ್ಪಾದನೆ ಇಲ್ಲಿ ಆಗುವಂಥದ್ದು. ಆರ್‌ಎನ್‌ಎ ಮತ್ತು ಪ್ರೋಟೀನ್ಸ್‌ಗಳ ಉತ್ಪತ್ತಿ ಆಗುವಂಥದ್ದು ಇಂಟರ್ಫೇಸ್‌ದಲ್ಲಿ. ಇದಾದ ನಂತರ ಫಸ್ಟ್ ಸ್ಟೆಪ್ ಬರುವಂಥದ್ದು ಯಾವುದು ಅದು ಪ್ರೊಫೇಸ್. ಪ್ರೊಫೇಸ್‌ದಲ್ಲಿ ಏನಾಗುತ್ತದೆ ಡಿ-ಎನ್-ಎಗಳ ರೆಡಿ ಆಗ್ತವೆ, ಉತ್ಪಾದನೆ ಆಗ್ತವೆ. ಇದಾದ ನಂತರ ಕೋಶ ಕೇಂದ್ರಗಳು ಉತ್ಪತ್ತಿ ಆಗ್ತವೆ. 2 ಕೋಶ ಕೇಂದ್ರಗಳು ಉತ್ಪತ್ತಿ ಆಗ್ತವೆ. ಇದಾದ ನಂತರ ಮೆಟಾಫೇಸ್ ಸ್ಟೇಜ್ ಬರುತ್ತದೆ. ಮೆಟಾಫೇಸ್‌ದಲ್ಲಿ ಇಲ್ಲಿರ್ತಕ್ಕಂತಹ ಇವು ಡಿ-ಎನ್-ಎಗಳು. ಇವೇನಿವು ಡಿ-ಎನ್-ಎಗಳು. ಡಿ-ಎನ್-ಎಗಳು ಚದುರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬೇರೆ ಬೇರೆ ಕಡೆ. ಸೊ ಅದಾದ ನಂತರ ಅನಾಫೇಸ್ ಅಂತ ಹೇಳಿ ಒಂದು ಸ್ಟೇಜ್ ಬರ್ತದೆ. ಅನಾಫೇಸ್‌ದಲ್ಲಿ ಇಲ್ಲಿ ಏನ್ ಮಾಡ್ತವೆ, ಇಲ್ಲಿರ್ತಕ್ಕಂತಹ ಏನ್ ಕೋಶ ಕೇಂದ್ರಗಳಿರ್ತಾವು, ಈ ಕೋಶ ಕೇಂದ್ರಗಳು ಇವುಗಳನ್ನ ಎಳ್ಕೋತವೆ. ಇವುಗಳು ತಮ್ಮ ಕಡೆಗೆ ಎಳ್ಕೊಳ್ಲಿಕ್ಕೆ ಟ್ರೈ ಮಾಡ್ತವೆ. ಈ ರೀತಿ. ಇಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್‌ಗಳನ್ನ ತಮ್ಮ ಕಡೆ ಎಳ್ಕೋತವೆ. ಇದಾದ ತಕ್ಷಣ ಏನಪ್ಪಾ ಅಂತಂದ್ರ ಒಂದು ಸೆಲ್ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತತಿ. ಇದು ನೋಡ್ರಿ ಇದು ಒಂದು ಸೆಲ್. ಇಲ್ಲಿರುವಂಥದ್ದು ಕೋಶ ಕೇಂದ್ರ, ಇಲ್ಲಿರುವಂಥವು ಇವು ಕ್ರೋಮೋಸೋಮ್ಸ್‌ಗಳು. ಆಮೇಲೆ ಇದು ಒಂದು ಆಯ್ತು. ಇದಾದ ನಂತರ ಇಲ್ಲಿ ಒಂದು ಕೋಶ ಕೇಂದ್ರ ಇದೆ. ಆಮೇಲೆ ಇದು ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಕೋಶ ಜೀವಕೋಶ ರೆಡಿ ಆಗ್ತದೆ. ಸೊ ಈ ರೀತಿ ಆಮೇಲೆ ಏನಾಗ್ತವೆ ಇವು ಒಂದೇ ಕೋಶ ಕೇಂದ್ರ ಮತ್ತು ಈ ರೀತಿ ಇರ್ತಕ್ಕಂತಹ ಆ ಏನು ಇವ ಕ್ರೋಮೋಸೋಮ್ಸ್‌ಗಳಿದಾವು ಅವುಗಳನ್ನ ಒಳಗೊಂಡು ಸಪ್ರೇಟ್ ಆಗಿರ್ತಕ್ಕಂತಹ ಒಂದು ಕೋಶ ರೆಡಿ ಆಗ್ತಾ ಇರುವಂಥದ್ದು. ಸೊ ಇದಕ್ಕೆ ನಾವೇನಂತ ಹೇಳ್ತೇವೆ ಡಾಟರ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿ ಇರ್ತಕ್ಕಂತಹ ಒಂದು ಪ್ರೊಸೆಸ್ ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಸಹ ನಡಿತೈತಿ ಇದು. ಈ ಒಂದು ಭಾಗ. ಸೊ ಇದು ಯಾಕೆ ನಡಿತೈತಿ? ಸೊ ಕೋಶ ವಿಭಜನೆ ಯಾಕೆ ಆಗ್ಬೇಕು ಅಂತಂದ್ರೆ ಈಗ ನೋಡ್ರಿ. ನಮ್ಮ ದೇಹದಲ್ಲಿ ಇರತಕ್ಕಂತಹದ್ದು ಬಹಳಷ್ಟು ಕೋಶಗಳಿಂದ ನಮ್ಮ ದೇಹ ರಚನೆ ಆಗಿರ್ತಕ್ಕಂಥದ್ದು. ಓಕೆ. ಜೀವಕೋಶಗಳಿಂದ ರಚನೆ ಆಗಿದೆ. ಈಗ ನಮಗೆ ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೇವೆ ಅಂತ ಹೇಳಿ ತಿಳ್ಕೊಳ್ರಿ. ಆ ಕೆಲಸ ಮಾಡುವಾಗ ನಮ್ಮ ನಮ್ಮ ಚರ್ಮದ ಮೇಲೆ ಅಥವಾ ನಮ್ಗೆ ಏನೋ ಒಂದು ಗಾಯ ಆಯ್ತು ಅಂತಂದ್ರೆ, ನಮಗೇನೋ ಒಂದು ಗಾಯ ಆಯ್ತು ಅಥವಾ ಈಗ ಲಾಕ್‌ಡೌನ್‌ದೇ ತಗೊಂಡ್ ನಾವು. ಲಾಕ್‌ಡೌನ್‌ದ ಒಂದು ವಿಷಯವನ್ನು ನಾವು ತಗೊಂಡ್ವಿ ಅಂತಂದ್ರೆ, ಸೊ ಲಾಕ್‌ಡೌನ್‌ದ ವೇಳೆಯಲ್ಲಿ ನಾವು ಬೈಕ್ ತಗೊಂಡು ಹೋಗ್ತಿರ್ತೇವೆ. ಪೊಲೀಸರು ನಮಗೆ ಕೈ ಮಾಡ್ತಾರೆ. ಸೊ ಅವಾಗ ನಾವು ನಿಲ್ಲಿಸಲಿಲ್ಲ ಅಂತಂದ್ರೆ ಬೈಕ್ ನಮಗೇನು ಮಾಡ್ಬಿಡ್ತಾರೆ ಹೊಡೆದು ಬಿಡ್ತಾರೆ. ಸೊ ಹೊಡೆದಾಗ ಏನಪ್ಪಾ ಅಂತಂದ್ರೆ, ನಮ್ಮ ಬೆನ್ನಿನ ಮೇಲೆ ಒಂದು ಈ ರೀತಿ ಲೈನ್ ಮೂಡ್ತದೆ. ಕೆಂಪಾಗಿರ್ತಕ್ಕಂಥ ಒಂದು ಲೈನ್ ಮೂಡ್ತೈತಿ. ಇಲ್ಲಿ ಏನಿದು ನಮ್ಮ ಕಟ್ಟಿಗೆ ಬಡಿದಿರ್ತೈತಲ್ಲ, ಸೊ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂತಹ ಎಲ್ಲ ಕೋಶಗಳು ಏನಾಗ್ತವೆ ಸಾಯ್ತವೆ ಅವು. ಅವು ಏನಾಗ್ತವೆ ಎಲ್ಲ ಬೆನ್ನಿನಲ್ಲಿ ಇಲ್ಲಿ ಎಲ್ಲಿವರೆಗೆ ಇದು ಮೂಡಿರ್ತೈತಲ್ಲ, ಇದು ಕೆಂಪಗೆ ಆಗಿರ್ತೈತಲ್ಲ, ಇಲ್ಲಿರ್ತಕ್ಕಂತಹ ಎಲ್ಲಾ ಕೋಶಗಳು ಏನಾಗ್ತವೆ ಸಾಯ್ತವೆ. ಇಲ್ಲಿರ್ತಕ್ಕಂತಹ ಜೀವಕೋಶಗಳು ಸತ್ತು ಅಂತಂದ್ರೆ ಇದರ ಅಕ್ಕಪಕ್ಕದಲ್ಲಿ ಏನಿರ್ತಾವಲ್ಲ, ಇದರ ಅಕ್ಕಪಕ್ಕದಲ್ಲಿ ಏನು ಜೀವಕೋಶಗಳು ಇರ್ತಾವಲ್ಲ, ಅವು ಏನಪ್ಪಾ ಅಂತಂದ್ರ ಇವುಗಳ ಒಂದು ಪ್ಲೇಸವನ್ನ ತುಂಬೋದ್ರ ಸಲುವಾಗಿ ಇವು ಏನ್ ಮಾಡ್ತವೆ ಮರಿಕೋಶವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ಒಂದು 100 ಕೋಶಗಳು ಸತ್ತಿದ್ವು ಅಂತಂದ್ರೆ, ಇವು ಏನಪ್ಪಾ ಅಂತಂದ್ರೆ ಸಮಾನವಾಗಿ ಏನಪ್ಪಾ ಅಂತಂದ್ರ ಅಷ್ಟೇ 100 ಕೋಶಗಳನ್ನ ಅಷ್ಟೇ ಏನಪ್ಪಾ ಅಂತಂದ್ರೆ ಉತ್ಪತ್ತಿ ಮಾಡಿ ಅಲ್ಲಿರ್ತಕ್ಕಂತಹ ಪ್ಲೇಸವನ್ನ ಫಿಲ್ ಅಪ್ ಮಾಡ್ತವೆ ಅವು. ಇವು ಯಾವಾಗಿನವರೆಗೆ ಅವು ಫಿಲ್ ಅಪ್ ಮಾಡೋದಿಲ್ಲ, ಅವಾಗಿನವರೆಗೆ ಗಾಯ ಹಾಗೇ ಇರುತ್ತದೆ ಇದು. ಯಾವಾಗಿನವರೆಗೆ ಇಲ್ಲಿ ನಮ್ಮ ಕೋಶಗಳು ರೆಡಿ ಆಗೋದಿಲ್ಲ, ಅಲ್ಲಿವರೆಗೆ ಇದು ಗಾಯ ಹಾಗೇ ಇರುತ್ತದೆ. ಯಾವಾಗ ಪೂರ್ತಿ ಫಿಲ್ ಅಪ್ ಆಗ್ತವೆ, ಎಲ್ಲಾ ಕೋಶಗಳು ಒಮ್ಮಿಂದೊಮ್ಮೆಲೆ ರೆಡಿ ಆಗೋದಿಲ್ಲ. ಈಗ ಬಹಳಷ್ಟು ಒಂದು 1000 ಕೋಶಗಳು ಸತ್ತು ಅಂತಂದ್ರೆ, 1000 ಕೋಶಗಳು ಆ ಒಂದು ಏರಿಯಾದಲ್ಲಿ ಸತ್ತು ಅಂತಂದ್ರೆ, ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಕೋಶಗಳು ಒಂದೇ ದಿವಸನಲ್ಲಿಯೇ ಒಂದು 1000 ಕೋಶಗಳನ್ನ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಸಲುವಾಗಿ ನಮ್ಮ ಗಾಯ ನೋಡ್ರಿ 4, 5, 6, 7 ದಿವಸದವರೆಗೆ ಇರ್ತೈತಿ. ಆಮೇಲೆ ನಿಧಾನವಾಗಿ ಏನಪ್ಪಾ ಅಂತಂದ್ರೆ ಮಾಯ ಆಗ್ತೈತಿ. ನಿಧಾನವಾಗಿ ಯಾಕೆ ಮಾಯ ಆಗ್ತೈತೆ ಅಂತಂದ್ರೆ, ಇಲ್ಲಿರ್ತಕ್ಕಂತಹ ಕೋಶಗಳು ಏನ್ ಮಾಡ್ತವೆ, ತಮ್ಮ ಮರಿ ಕೋಶಗಳಿಂದ ಇಲ್ಲಿರ್ತಕ್ಕಂತಹ ಕೋಶಗಳನ್ನ ರೆಡಿ ಮಾಡಿ ಈ ಒಂದು ಪ್ಲೇಸನ್ನ ಭರ್ತಿ ಮಾಡ್ತವೆ. ಸೊ ಯಾವಾಗ ಪೂರ್ತಿ ಫಿಲ್ ಅಪ್ ಆಗ್ತತಿ ಇದು ಮರಿಕೋಶಗಳಿಂದ, ಸೊ ಅವಾಗ ಇಲ್ಲಿರ್ತಕ್ಕಂಥ ನಮ್ಮ ಗಾಯ ಮಾಯ ಆಗ್ತತಿ. ಸೊ ಈ ರೀತಿ ಇರ್ತಕ್ಕಂತಹ ಪ್ರೊಸೆಸ್ ಏನಪ್ಪಾ ಅಂತಂದ್ರ ನಮ್ಮ ಶರೀರದ ಎಲ್ಲ ಗಳಲ್ಲಿ ನಡಿತೈತಿ. ಇದಕ್ಕ ಈ ಒಂದು ಏನು ಚಕ್ರ ನಡಿತೈತಲ್ಲ ಇದಕ್ಕೆ ನಾವು ಮೈಟೋಸಿಸ್ ಅಂತ ಹೇಳ್ತೇವೆ. ಓಕೆ. ಇದು ಒಂದು ಕೋಶ ವಿಭಜನೆಯ ಪ್ರಕಾರ. ಈಗ ನಾವಿಲ್ಲಿ ನೋಡ್ಬೋದು ಪ್ರೊಫೇಸ್ ಅತಿ ಹೆಚ್ಚು ವೇಳೆ ತೆಗೆದುಕೊಳ್ಳುವಂತಹ ಒಂದು ಹಂತ. ಪ್ರೊಫೇಸ್ 1ನೇ ಹಂತ. ಅದ್ರ ಜೊತೆಗೆ ಮೆಟಾಫೇಸ್ ಕಡಿಮೆ ವೇಳೆ ತೆಗೆದುಕೊಳ್ಳುವಂತಹ ಹಂತವಾಗಿದೆ ಮತ್ತು ಮೆಟಾಫೇಸ್ ಹಂತದಲ್ಲಿ ಕ್ರೋಮೋಸೋಮ್‌ಗಳನ್ನು ವೀಕ್ಷಿಸಬಹುದು. ಅಂತಂದ್ರೆ ಇಲ್ಲಿ ಕ್ರೋಮೋಸೋಮ್‌ಗಳು ಏನಪ್ಪಾ ಅಂತಂದ್ರೆ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲಿ. ಅದ್ರ ಜೊತೆಗೆ ಮೈಟೋಸಿಸ್ ಕುರಿತು ಅಧ್ಯಯನ ಮಾಡಿದ ವಿಜ್ಞಾನಿ ವಾಲ್ಟರ್ ಫ್ಲೆಮಿಂಗ್
ಗಾಯಗಳು ಚೇತರಿಸಿಕೊಳ್ಳುವಿಕೆ ಮೈಟೋಸಿಸ್ ಕಾರಣದಿಂದ. ಸೊ ನಾನ್ ನಿಮ್ಗೆ ಅದನ್ನೇ ಹೇಳಿದೆ ಗಾಯಗಳು ಚೇತರಿಕೆ ಏನ್ ಆಗ್ತವೆ. ಸೊ ಅದು ಏನಪ್ಪಾ ಅಂತಂದ್ರೆ ಕಾರಣ ಮೈಟೋಸಿಸ್‌ದಿಂದ. ಮೈಟೋಸಿಸ್ ಸಮವಿಭಾಜಕವಿರುವುದರಿಂದ ಒಂದು ಪ್ರಭೇದದ ಜೀವಿಯ ದೇಹದಲ್ಲಿ ಕಂಡುಬರುವ ಪ್ರತಿಯೊಂದು ಕೋಶದಲ್ಲಿ ಕ್ರೋಮೋಸೋಮ್‌ಗಳ ಸಂಖ್ಯೆ ನಿರ್ದಿಷ್ಟವಾಗಿರುತ್ತದೆ. ಅಂತಂದ್ರೆ ಪ್ರತಿಯೊಂದು ಕ್ರೋಮೋಸೋಮ್‌ಗಳ ಸಂಖ್ಯೆ ಏನಪ್ಪಾ ಅಂತಂದ್ರೆ 46, 46, 46 ಈ ರೀತಿ ಇರ್ತವೆ. ಕೆಲವು ನಿರ್ದಿಷ್ಟ ಪ್ರಾಣಿಗಳಾಗಿರ್ತಕ್ಕಂಥ ಹಲ್ಲಿ, ನಕ್ಷತ್ರ, ಆಮೇಲೆ ಹಲ್ಲಿ, ನಕ್ಷತ್ರ ಮೀನು ಮುಂತಾದವುಗಳಲ್ಲಿ ಕಳೆದು ಹೋದ ಭಾಗಗಳು ಪುನರುತ್ಪಾದನೆಗೊಳ್ಳಲು ಮೈಟೋಸಿಸ್ ಕಾರಣವಾಗಿರುವಂಥದ್ದು. ಸೊ ಇಲ್ಲಿಯೂ ಸಹ ನೋಡ್ರಿ ನಾನ್ ನಿಮಗೆ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಈಗ ಹಲ್ಲಿದೆ. ಹಲ್ಲಿಯ ಬಾಲದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಮೈಟೋಸಿಸ್ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಬಹಳ ಬೇಗನೆ ನಡೆಯುವಂಥದ್ದು. ಸೊ ನಮ್ಮಲ್ಲಿ ಕೋಶ ವಿಭಜನೆ ಆಗುವಂಥದ್ದು ಬಹಳ ಬೇಗನೆ ಅದು ಎಲ್ಲಿ? ಸೊ ನಾನು ನಿಮಗೆ ಹೇಳಿದ್ದೆ ಲಿವರ್‌ದಲ್ಲಿ. ಲಿವರ್‌ದಲ್ಲಿ ಬಹಳ ಬೇಗನೆ ಏನಪ್ಪಾ ಅಂತಂದ್ರೆ ಮೈಟೋಸಿಸ್ ಪ್ರೊಸೆಸ್ ನಡಿತೈತಿ. ಸೊ ಅಲ್ಲಿ ಕೋಶ ವಿಭಜನೆ ಬಹಳ ಬೇಗ ಆಗ್ತದೆ. ಆಮೇಲೆ ಮೈಟೋಸಿಸ್ ಅಂತಂದ್ರೆ ಕೋಶ ವಿಭಜನೆ ಎಲ್ಲಿ ಆಗೋದಿಲ್ಲ ಅಂತ ಹೇಳಿದೆ ಅದು ನಮ್ಮ ಮೆದುಳಿನಲ್ಲಿ. ನಮ್ಮ ಮೆದುಳಿನಲ್ಲಿ ಏನಪ್ಪಾ ಅಂತಂದ್ರ ನಮ್ಮ ಮೆದುಳಿನಲ್ಲಿ ಅದು ಪ್ರೊಸೆಸ್ ನಡೆಯೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಇರುವಂಥದ್ದು ನ್ಯೂರಾನ್ಸ್. ನ್ಯೂರಾನ್ಸ್‌ಗಳು ಇವು ಯಾವಾಗಲೂ ಆ, ಏನು ಆ, ಮರಿಕೋಶಗಳನ್ನ ನೀಡೋದಿಲ್ಲ ಇವು. ಆದ್ದರಿಂದ ಇಲ್ಲಿ ಆಗಿರ್ತಕ್ಕಂತಹ ಗಾಯನೂ ಬಹಳ ಅದು ಅದನ್ನ ನಾವು ಸರಿಪಡಿಸಲಿಕ್ಕೆ ಆಗೋದಿಲ್ಲ ಅಂತ ಏನು ಹೇಳಿದ್ದೀನಿ ನಾನು ನಿಮಗೆ. ಅದರ ಸಲುವಾಗಿ ಇಲ್ಲಿ ಏನು ಹಲ್ಲಿ ಇದೆ, ಆಮೇಲೆ ನಕ್ಷತ್ರ ಮೀನಿದೆ, ಅವುಗಳ ಭಾಗ ಯಾವಾಗಲೂ ಈಗ ನೋಡ್ರಿ ಹಲ್ಲಿಯ ಒಂದು ಬಾಲ ಏನಿದೆ, ಹಲ್ಲಿಯ ಬಾಲ. ಸೊ ಹಲ್ಲಿಯ ಬಾಲದಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಫಾಸ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮೈಟೋಸಿಸ್ ಪ್ರಕ್ರಿಯೆ ನಡೆಯುವಂಥದ್ದು. ಯಾಕಂತಂದ್ರೆ ಈಗ ನಾವು ನೋಡ್ಬೋದು ಮನೆಯಲ್ಲಿರ್ತಕ್ಕಂಥ ನಾವು ಹಲ್ಲಿಯನ್ನು ನಾವು ಹೊಡೆದ್ವಿ ಅಂತಂದ್ರೆ ಸೊ ಆ ಹಲ್ಲಿಯ ಬಾಲ ಇನ್ನೂ ಒಂದು ನಾವು 8 ದಿವಸ ಆದ್ಮೇಲೆ ನೋಡಿದ ಮೇಲೆ ಮತ್ತೆ ಬಂದಿರುತ್ತದೆ ಅದು. ಅದೇನ್ ಮಾಡ್ತೈತಿ ಮತ್ತೆ ಬಂದ್ಬಿಡ್ತೈತಿ. ಆಮೇಲೆ ನಕ್ಷತ್ರ ಮೀನು ಕೂಡ ಹಾಗೆ. ನಕ್ಷತ್ರ ಮೀನನ್ನು ನಾವು ತುಂಡಾಗಿ ನಾವು ಕತ್ತರಿಸಿದ್ವಿ ಅಂತಂದ್ರೆ, ಮತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಮೈಟೋಸಿಸ್ ಪ್ರಕ್ರಿಯೆ ಆಮೇಲೆ ಕೋಶ ವಿಭಜನೆ ಪ್ರಕ್ರಿಯೆ ಬಹಳ ಫಾಸ್ಟ್ ಇರೋದರಿಂದ ಅದು ತನ್ನ ಕಳೆದು ಹೋಗಿರ್ತಕ್ಕಂಥ ಏನು ಭಾಗ ಇರ್ತದೆ, ಏನು ಅಂಗ ಇರ್ತದೆ ಅದನ್ನ ಮತ್ತೆ ಉತ್ಪತ್ತಿಯನ್ನ ಅವು ಮಾಡಬಹುದು. ಸೊ ಈ ರೀತಿ ಇರ್ತಕ್ಕಂಥವುಗಳು ಏನಪ್ಪಾ ಅಂತಂದ್ರ ಆ ಕೆಲವು ಪ್ರಾಣಿಗಳು ಮೈಟೋಸಿಸ್ ಏನಪ್ಪಾ ಅಂತಂದ್ರೆ ಉಪಯೋಗಿಸಿಕೊಂಡು ಮೈಟೋಸಿಸ್ ಕಾರಣಗಳಿಂದ ಕಳೆದು ಹೋಗಿರ್ತಕ್ಕಂಥ ಭಾಗಗಳನ್ನ ಪುನರ್ ಉತ್ಪಾದನೆಯನ್ನ ಮಾಡ್ತವೆ. ಇನ್ನು ಮಿಯೋಸಿಸ್ ಅಂತಂದ್ರೆ ಏನು? ಈಗ ಒಂದು ಕೋಶ ವಿಭಜನೆಯನ್ನ ನಾವು ನೋಡಿದೀವಿ ಮೈಟೋಸಿಸ್. ಈಗ ಮಿಯೋಸಿಸ್ ಅಂತಂದ್ರೆ ಏನು? ಮಿಯೋಸಿಸ್ ಕೋಶ ವಿಭಜನೆಯು ಪ್ರಜನನ ಕೋಶಗಳಲ್ಲಿ ಅಥವಾ ಸಂತಾನೋತ್ಪತ್ತಿಯ ಕೋಶಗಳಲ್ಲಿ ನಡೆಯುವಂಥದ್ದು. ಸಂತಾನೋತ್ಪತ್ತಿಯಲ್ಲಿ ಮಾತ್ರ ನಡೆಯುವಂಥದ್ದು. ಅದು ಸಂತಾನೋತ್ಪತ್ತಿಯಲ್ಲಿರುವಂತಹ ಏನು ಕೋಶಗಳಿದಾವು, ಸಂತಾನೋತ್ಪತ್ತಿ ಅಥವಾ ಪ್ರಜನನ ಕೋಶಗಳು ಏನಿದಾವು, ಅಲ್ಲಿ ಮಾತ್ರ ಮಿಯೋಸಿಸ್ ಪ್ರೊಸೆಸ್ ನಡಿತೈತಿ. ಪೂರ್ತಿ ದೇಹದಲ್ಲಿ ಇದು ನಡೆಯೋದಿಲ್ಲ. ಆಮೇಲೆ ಮೈಟೋಸಿಸ್ ಇದ್ದದ್ದು ಏನಪ್ಪಾ ಅಂತಂದ್ರೆ ನಮ್ಮ ಪೂರ್ತಿ ದೇಹದಲ್ಲಿ ನಡಿತೈತಿ ಅದು. ಆದ್ರೆ ಮಿಯೋಸಿಸ್ ಇದ್ದದ್ದು ಸಂತಾನೋತ್ಪತ್ತಿ ಭಾಗ ಏನಿದೆ, ಪ್ರಜನನ ಕೋಶಗಳು ಎಲ್ಲಿದಾವು, ಅಲ್ಲಿ ಮಾತ್ರ ನಡೆಯುವಂಥದ್ದು ಮಿಯೋಸಿಸ್. ಈಗ ಮಿಯೋಸಿಸ್ ಕೋಶ ವಿಭಜನೆ ನಂತರ ಉತ್ಪತ್ತಿಯಾಗುವ ಕೋಶಗಳಿಗೆ ಲಿಂಗಾಣು ಅಂತ ಹೇಳಿ ಹೇಳ್ತೇವೆ. ಓಕೆ. ಮಿಯೋಸಿಸ್ ಕೋಶ ವಿಭಜನೆ ನಂತರ ಉತ್ಪತ್ತಿ ಏನಾಗ್ತಾವಲ್ಲ ಕೋಶಗಳು, ಸೆಲ್ಸ್‌ಗಳು ಅವುಗಳಿಗೆ ಲಿಂಗಾಣು ಅಂತ ಹೇಳ್ತೇವೆ. ಮಿಯೋಸಿಸ್ ಕೋಶ ವಿಭಜನೆ ಬಗ್ಗೆ ಅಧ್ಯಯನ ಮಾಡಿದವರು ಫಾರ್ಮರ್ ಮತ್ತು ಮುರ್ರೆ ಅವರು. ಮಿಯೋಸಿಸ್ ಕೋಶ ವಿಭಜನೆಯನ್ನು ಸಂಖ್ಯಾಕ್ಷೀಣ ಕೋಶ ವಿಭಜನೆ ಅಂತ ಹೇಳಿ ಕರಿತೀವಿ. ಯಾಕೆ ಸಂಖ್ಯಾಕ್ಷೀಣ ಅಂತ ಹೇಳ್ತೀವಿ ಅಂತಂದ್ರೆ ಮಿಯೋಸಿಸ್ ನಂತರ ಉತ್ಪತ್ತಿಯಾಗುವ ಪ್ರತಿಯೊಂದು ಮರಿಕೋಶದಲ್ಲಿ ಕಂಡುಬರುವಂತಹ ಕ್ರೋಮೋಸೋಮ್‌ಗಳ ಸಂಖ್ಯೆಯು ತಾಯಿ ಕೋಶದಲ್ಲಿ ಕಂಡುಬರುವ ಕ್ರೋಮೋಸೋಮ್‌ಗಳ ಸಂಖ್ಯೆಗೆ ಅರ್ಧದಷ್ಟಿರ್ತಾವೆ. ಈಗ ನೋಡ್ರಿ ಒಂದು ಮಿಯೋಸಿಸ್ ಪ್ರೊಸೆಸ್‌ದಲ್ಲಿ ಒಂದು ಕೋಶ ಇದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಎಷ್ಟಿದೆ? 46 ಇದಾವಂತ ತಿಳ್ಕೊಳ್ರಿ. ಸೊ ಇಲ್ಲಿ ಅರ್ಧದಷ್ಟು ಹೇಗೆ ಆಗ್ತಾವ ಅಂತಂದ್ರೆ ಇಲ್ಲಿ ಇರುವಂತಹ ಒಂದು ಏನು ಪ್ರೊಸೆಸ್ ನಡಿತೈತಿ. ಸೊ 2 ಫೇಸ್‌ದಲ್ಲಿ ನಡಿತೈತಿ ಇದು. ಎಷ್ಟು ಫೇಸ್‌ದಲ್ಲಿ ನಡಿತೈತಿ ಇಲ್ಲಿ ಮಿಯೋಸಿಸ್‌ದಲ್ಲಿ 2 ಫೇಸ್‌ದಲ್ಲಿ ನಡಿತೈತಿ. ಸೊ ಆ 2 ಫೇಸ್‌ದಲ್ಲಿ ಮೊದಲು ಒಂದು ತಾಯಿ ಕೋಶ ಇದ್ದದ್ದು 2 ಕೋಶಗಳನ್ನ ಮಾಡುತ್ತದೆ ಈ ರೀತಿ 2 ಮರಿಕೋಶಗಳನ್ನ ಮಾಡುತ್ತದೆ. ಆಮೇಲೆ ಈ ಮರಿಕೋಶಗಳಿಂದಲೂ ಸಹ ಏನಪ್ಪಾ ಅಂತಂದ್ರೆ ಮತ್ತೆ 2 ಮರಿಕೋಶಗಳು ಆಗ್ತವೆ. ಸೊ ಇಲ್ಲಿ ಆಗಿರ್ತಕ್ಕಂತಹ ಏನು ಇವು 4 ಕೋಶಗಳಿದಾವು, ಇವುಗಳಲ್ಲಿ ನಾವು ಎಷ್ಟು ಕ್ರೋಮೋಸೋಮ್ಸ್‌ಗಳನ್ನ ನೋಡ್ತೇವೆ ಅಂತಂದ್ರೆ, ಇಲ್ಲಿ 23 ಈ ಮರಿಕೋಶದಲ್ಲಿ 23 ಕ್ರೋಮೋಸೋಮ್ಸ್, ಆಮೇಲೆ ಈ ಮರಿಕೋಶದಲ್ಲಿ 23 ಕ್ರೋಮೋಸೋಮ್ಸ್, ಆಮೇಲೆ ಈ ಮರಿಕೋಶದಲ್ಲಿ 23, ಈ ಮರಿಕೋಶದಲ್ಲಿ 23. ಅದರ ಸಲುವಾಗಿ ಇಲ್ಲಿ ನಾವು ನೋಡಬಹುದು 46 ಇಲ್ಲಿ ಕ್ರೋಮೋಸೋಮ್ಸ್‌ಗಳಿದಾವು. ಆದ್ರೆ ಇಲ್ಲಿ ಇರ್ತಕ್ಕಂತಹ ಒಂದು ಫೇಸ್‌ದಲ್ಲಿ ಇದೊಂದು ಫೇಸ್, ಇದೊಂದು ಫೇಸ್ 2 ಫೇಸ್‌ದಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಡಿವಿಷನ್ ಆಗ್ತವೆ ಈ ಕೋಶಗಳು.
ಸೊ ಇಲ್ಲಿ 1ನೇ ಫೇಸ್‌ದಲ್ಲಿ ನಾವು ನೋಡ್ಬೋದು ಇಲ್ಲಿ 46 ಕ್ರೋಮೋಸೋಮ್ಸ್‌ಗಳು ಇದ್ದದ್ದು ಎಷ್ಟದು ಅರ್ಧ ಆಗ್ಯಾವೆ. 23 ಬಂದಾವೆ. ಅದ್ರ ಸಲುವಾಗಿ ಇಲ್ಲಿ ಇವು 23, 23 ಕೂಡಿಸಿದ್ರೆ ಎಷ್ಟಾತು 46 ಆತು. ಅದ್ರ ಸಲುವಾಗಿ ಇದಕ್ಕೆ ಏನಂತ ಹೇಳ್ತೇವೆ ನಾವು ಈ ಒಂದು ಮಿಯೋಸಿಸ್ ಇರುವಂತಹ ಒಂದು ಪ್ರೊಸೆಸ್ ಏನಿದೆ, ಇದಕ್ಕೆ ನಾವು ಸಂಖ್ಯಾ ಕ್ಷೀಣವಾಗಿರ್ತಕ್ಕಂತಹ ಒಂದು ಸಂಖ್ಯಾ ಕ್ಷೀಣವಾಗಿರ್ತಕ್ಕಂತಹ ಕೋಶ ವಿಭಜನೆ ಅಂತ ಹೇಳ್ತೇವೆ. ಯಾಕಂತಂದ್ರೆ ಕ್ರೋಮೋಸೋಮ್‌ಗಳ ಸಂಖ್ಯೆ ಅರ್ಧದಷ್ಟು ಆಗ್ತಾವೆ. 2 ಫೇಸ್‌ದಲ್ಲಿ ನಡೆಯೋದರಿಂದ ಇಲ್ಲಿ ಪ್ರೊಸೆಸ್ ಇದು 1ನೇ ಫೇಸ್, ಇದು 2ನೇ ಫೇಸ್. 2 ಫೇಸ್‌ದಲ್ಲಿ ನಡೆಯೋದರಿಂದ ಇಲ್ಲಿ ಏನಾಗ್ತವೆ ಕ್ರೋಮೋಸೋಮ್‌ಗಳ ಸಂಖ್ಯೆ ಅರ್ಧದಷ್ಟು ಕಡಿಮೆ ಆಗ್ತವೆ. ಸೊ ಈ ಒಂದು ಕೋಶದಲ್ಲಿ ಓನ್ಲಿ 23 ಇರ್ತಾವೆ. ಆಮೇಲೆ ಈ ಕೋಶದಲ್ಲಿ 23 ಇರ್ತಾವೆ. ಕ್ರೋಮೋಸೋಮ್ಸ್‌ಗಳು. ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ದೆ ಕ್ರೋಮೋಸೋಮ್ಸ್ ಪಾಠದಲ್ಲಿ ಕ್ರೋಮೋಸೋಮ್‌ದಲ್ಲಿ ನಾನು ನಿಮಗೆ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ವೀರ್ಯ ಸ್ಪರ್ಮ್ ಏನಿದೆ. ಸೊ ಸ್ಪರ್ಮ್‌ದಲ್ಲಿ ಎಷ್ಟಿರ್ತಾವೆ ಕ್ರೋಮೋಸೋಮ್ಸ್‌ಗಳು 23 ಇರ್ತಾವಂತ ನಾನು ನಿಮಗೆ ಹೇಳಿದೆ ಅಲ್ಲ. ಸೊ ಅದರ ಸಲುವಾಗಿ ಇಲ್ಲಿ 23 ಬರುವಂತವುಗಳು ಇವು. ಮಿಯೋಸಿಸ್ ನಲ್ಲಿ ತಾಯಿ ಕೋಶವು 2 ಬಾರಿ ವಿಭಜನೆಗೊಳ್ಳುತ್ತದೆ. ಸೊ ನಾನು ಅದನ್ನೇ 2 ಬಾರಿ ಅಂತ ಹೇಳಿದೆ ನಿಮಗೆ 2 ಫೇಸ್‌ದಲ್ಲಿ. ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ ಮಿಯೋಸಿಸ್ 1, ಮಿಯೋಸಿಸ್ 2 ಅಂತೇಳಿ ವಿಂಗಡಣೆ ಮಾಡಿವೆ. ಇವುಗಳಲ್ಲಿ ಮಿಯೋಸಿಸ್ 1 ಸಂಖ್ಯಾ ಕ್ಷೀಣವಾಗಿದ್ದು, ಮಿಯೋಸಿಸ್ 2 ಸಮವಿಭಾಜಕ ಆಗಿರ್ತಕ್ಕಂಥದ್ದು. ಮಿಯೋಸಿಸ್ ಕೋಶ ವಿಭಜನೆಯು ಸಂಖ್ಯಾ ಕ್ಷೀಣವಾಗಿರುವುದರಿಂದ ಮಿಯೋಸಿಸ್ ಕೋಶ ವಿಭಜನೆಯು ಸಂಖ್ಯಾ ಕ್ಷೀಣವಾಗಿರುವುದರಿಂದ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಕ್ರೋಮೋಸೋಮ್‌ಗಳ ಸಂಖ್ಯೆಯು ನಿರ್ದಿಷ್ಟವಾಗಿರಲು ಸಹಾಯಕವಾಗಿರುವಂಥದ್ದು. ನೋಡ್ರಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಹಾಯ ಮಾಡ್ತೈತೆ. ಇದು ಯಾವ ರೀತಿ ಅಂತಂದ್ರೆ ಈಗ ನೋಡ್ರಿ, ಇಲ್ಲಿ ಸ್ಪರ್ಮ್ ಮತ್ತು ಓವಮ್ ಅಂತ ಹೇಳಿ ಇರ್ತವೆ 2. ಓಕೆ. ಸ್ಪರ್ಮ್‌ದಲ್ಲಿ 23 ಇರ್ತವೆ. ಓವಮ್‌ದಲ್ಲಿಯೂ ಸಹ ಎಷ್ಟಿರ್ತವೆ 23 ಕ್ರೋಮೋಸೋಮ್ಸ್ ಇರ್ತವೆ. ಸೊ ಈ ಸ್ಪರ್ಮ್ ಮತ್ತು ಓವಮ್ ಕೂಡಿದಾಗನೇ ಆಗುವಂಥದ್ದು 46 ಕ್ರೋಮೋಸೋಮ್ಸ್. ಇಲ್ಲಿ ಒಂದು ಬೇಬಿ ಹುಡ್ತದೆ ನಮಗೆ. ಬೇಬಿ ಆಗುತ್ತೆ. ಸೊ ಅದು ಗರ್ಲ್ ಯಾವ ರೀತಿ ಆಗುತ್ತೆ, ಆಮೇಲೆ ಬಾಯ್ ಯಾವ ರೀತಿ ಆಗುತ್ತೆ ಅದನ್ನು ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳೀನಿ. ಸೊ ಈಗ ಇಲ್ಲಿ ನಾವು ನೋಡಬಹುದು ಈ ಮಿಯೋಸಿಸ್ ಬಗ್ಗೆ. ಸೊ ಮೇಲ್ ಕ್ರೋಮೋಸೋಮ್ಸ್‌ಗಳು ಆಮೇಲೆ ಫಿಮೇಲ್ ಕ್ರೋಮೋಸೋಮ್ಸ್‌ಗಳು. ಇಲ್ಲಿ ಇರುವಂಥದ್ದು ಆಟೋಸೋಮ್ಸ್‌ಗಳು ಎಷ್ಟಿದಾವು 44 ಇರ್ತವೆ. ಆಮೇಲೆ ಅಲೋಸೋಮ್ಸ್‌ಗಳು ಎಷ್ಟಿರ್ತವೆ 2 ಇರ್ತವೆ. ಸೊ ಈ 2ಗಳನ್ನು ಕೂಡಿಸಿದ್ರೆ ಎಷ್ಟಾತು 2ಗಳನ್ನು ಕೂಡಿಸಿದ್ರೆ ಎಷ್ಟಾತು 46 ಕ್ರೋಮೋಸೋಮ್ಸ್‌ಗಳು. ಅದು ಇವು ಮೇಲ್‌ದಲ್ಲಿ ಇರ್ತವೆ. ಸೊ ಮೇಲ್‌ದಲ್ಲಿ ಅಲೋಸೋಮ್ಸ್ ಅಂದ್ರೆ ಸೆಕ್ಸ್ ಹಾರ್ಮೋನ್ಸ್‌ಗಳು, ಸೆಕ್ಸ್ ಕ್ರೋಮೋಸೋಮ್ಸ್‌ಗಳು ಅಂತಂದ್ರೆ ಲಿಂಗ ನಿರ್ಧಾರಕ ಕ್ರೋಮೋಸೋಮ್ಸ್‌ಗಳು ಎಷ್ಟಿರ್ತಾವೆ, ವರ್ಣತಂತುಗಳು ಎಷ್ಟಿರ್ತಾವೆ 2 ಇರ್ತವೆ. ಅವು ಮೇಲ್‌ದಲ್ಲಿ ಪುರುಷರಲ್ಲಿ ಎಕ್ಸ್ ಮತ್ತು ವೈ ಇರ್ತವೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಅದೇ ರೀತಿ ಫೀಮೇಲ್‌ದಲ್ಲಿಯೂ ಕ್ರೋಮೋಸೋಮ್ಸ್‌ಗಳ ಸಂಖ್ಯೆನೂ ಸಹ 46 ಆಟೋಸೋಮ್ಸ್ ಸೇಮ್ ಇರ್ತವೆ. ಆದರೆ ಅಲೋಸೋಮ್ಸ್‌ಗಳಲ್ಲಿ ಅಂತಂದ್ರೆ ಸೆಕ್ಸ್ ನಿರ್ಧಾರ ಮಾಡುವಂಥವು 2 ಇರ್ತವೆ. ಅವು 2 ಸಹ ಎಕ್ಸ್ ಅನ್ನೇ ಇರ್ತವೆ ಇದರಲ್ಲಿ. ಸೊ ಇಲ್ಲಿ ಆಗುವಂತಹ ಚೈಲ್ಡ್ ಯಾವ ರೀತಿ ಆಗುತ್ತದೆ ಅಂತಂದ್ರೆ ಇಲ್ಲಿ ನೋಡ್ರಿ. ಈಗ ಇಲ್ಲಿ ತಂದೆಯಿಂದ ಏನಪ್ಪಾ ಅಂತಂದ್ರೆ ಮೇಲ್‌ದಿಂದ 22 ಏನಾಗ್ತವೆ ಕ್ರೋಮೋಸೋಮ್ಸ್‌ಗಳು ಬರ್ತಾವೆ. ಅವು ಆಟೋಸೋಮ್ಸ್‌ದಿಂದ. ಆಟೋಸೋಮ್ಸ್ ಅಂತಂದ್ರೆ ಇಲ್ಲಿ 44 ಏನು ಕ್ರೋಮೋಸೋಮ್ಸ್ ಇದಾವೋ ಇದರಿಂದ 22 ಬರ್ತಾವೆ ಅಂತಂದ್ರೆ ಅರ್ಧ ಬರ್ತಾವೆ ತಂದೆಯಿಂದ. ಅದೇ ರೀತಿ ತಾಯಿಯಿಂದಲೂ ಸಹ ಏನಪ್ಪಾ ಅಂತಂದ್ರೆ 22 ಕ್ರೋಮೋಸೋಮ್ಸ್‌ಗಳು ಅರ್ಧ ಬರ್ತಾವೆ. ಓಕೆ. ಸೊ ಟೋಟಲ್ ಆಗಿ ಎಷ್ಟಾದವು ಈಗ 44 ಕ್ರೋಮೋಸೋಮ್ಸ್ ಆದವು ಚೈಲ್ಡ್‌ದಲ್ಲಿ ಒಂದು ಮಗುವಿನಲ್ಲಿ. ಈಗಿದು ಈ ಒಂದು ಚೈಲ್ಡ್ ಒಂದು ವೇಳೆ ಫೀಮೇಲ್ ಆಗಿತ್ತು ಅಂತಂದ್ರೆ ಇಲ್ಲಿ ಅಲೋಸೋಮ್‌ದಿಂದ ಪುರುಷನಲ್ಲಿರುವಂಥ ಅಲೋಸೋಮ್‌ದಿಂದ ಎಕ್ಸ್ ಒಂದು ಕ್ರೋಮೋಸೋಮ್ ಬರ್ತದೆ. ಆಮೇಲೆ ಇಲ್ಲಿ ಫೀಮೇಲ್‌ದಿಂದ ಎಕ್ಸ್ ಅನ್ನುವಂಥ ಒಂದು ಕ್ರೋಮೋಸೋಮ್ ಬರ್ತದೆ. ಸೊ ಅವಾಗ ನಮಗೆ ಹುಟ್ಟುವಂಥದ್ದು ಬೇಬಿ ಯಾವುದು ಫೀಮೇಲ್ ಬೇಬಿ. ಅದೇ ರೀತಿ ಮೇಲ್ ಒಳಗಿರುವಂತಹ ವೈ ಕ್ರೋಮೋಸೋಮ್ ಇಲ್ಲಿ ಬಂತು ಅಂತಂದ್ರೆ ಅದೇ ರೀತಿ ಫೀಮೇಲ್‌ದಿಂದ ಎಕ್ಸ್ ಕ್ರೋಮೋಸೋಮ್ ಬಂತಂದ್ರೆ ಸೊ ಅವಾಗ ನಮಗೆ ಹುಟ್ಟುವಂಥದ್ದು ಯಾವುದು ಮೇಲ್ ಬೇಬಿ. ಸೊ ಇವು 2 ಏನಾದವು ಕ್ರೋಮೋಸೋಮ್ಸ್ ಅದು. ಇವು 44 ಕ್ರೋಮೋಸೋಮ್ಸ್, ಇವು 2 ಕ್ರೋಮೋಸೋಮ್ಸ್. ಟೋಟಲ್ ಆಗಿ 46 ಕ್ರೋಮೋಸೋಮ್ಸ್‌ಗಳಿಂದ ನಮಗೆ ಒಂದು ಚೈಲ್ಡ್ ಬರ್ತ್ ಆಗ್ತತಿ. ಸೊ ಈ ರೀತಿ ಆಗುವ ಒಂದು ಪ್ರೊಸೆಸ್‌ನ ಏನಪ್ಪಾ ಅಂತಂದ್ರ ಮೀಸೋಸೋಮ್ ಅಂತ ಹೇಳ್ತೇವೆ ನಾವು. ಸಾರಿ ಮಿಯಾಸಿಸ್ ಅಂತ ಹೇಳ್ತೇವೆ. ಈ ಒಂದು ಪ್ರೊಸೆಸ್‌ಗೆನ ಏನಂತ ಹೇಳ್ತೇವೆ ನಾವು ಮಿಯಾಸಿಸ್ ಅಂತ ಹೇಳ್ತೇವೆ. ಓಕೆ. ಈಗ ಇಲ್ಲಿ ನೋಡ್ರಿ. ಆ ಈಗ ಕ್ರೋಮೋಸೋಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಏನಪ್ಪಾ ಅಂತಂದ್ರೆ, ಕ್ರೋಮೋಸೋಮ್‌ಗಳು ಒಬ್ಬ ವ್ಯಕ್ತಿಯಲ್ಲಿ ಈಗ ನೋಡ್ರಿ ಇಲ್ಲಿ ನಮಗೆ ಒಂದು ಚೈಲ್ಡ್ ಸಿಕ್ತಾ 46 ಕ್ರೋಮೋಸೋಮ್ ಇತ್ತು ಅಂತಂದ್ರೆ, ಆ ಚೈಲ್ಡ್ ಏನಪ್ಪಾ ಅಂತಂದ್ರೆ ಪರ್ಫೆಕ್ಟ್ ಆಗಿ ಒಳ್ಳೆಯದಾಗಿ ಒಂದು ಆರೋಗ್ಯವಾಗಿರ್ತಕ್ಕಂತಹ ಮಗು ಹುಡ್ತೈತಿ ನಮಗೆ.
ಒಂದು ವೇಳೆ ಆ ಚೈಲ್ಡ್‌ದಲ್ಲಿ ಕ್ರೋಮೋಸೋಮ್‌ಗಳ ಸಂಖ್ಯೆ ಹೆಚ್ಚಾಯ್ತು ಅಥವಾ ಕಡಿಮೆ ಆಯ್ತು. 46ಕ್ಕಿಂತ ಹೆಚ್ಚಾಗೋದು, 46ಕ್ಕಿಂತ ಕಡಿಮೆ ಕ್ರೋಮೋಸೋಮ್ಸ್‌ಗಳು ಆ ಒಂದು ಚೈಲ್ಡ್‌ದಲ್ಲಿ ಬಂದು ಅಂತಂದ್ರೆ, ಸೊ ಅವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತತಿ. ಆ ಒಂದು ಆ ರೀತಿ ಆಗೋದಕ್ಕನ್ನ ನಾವೇನಂತ ಹೇಳ್ತೇವಿ ಸಿಂಡ್ರೋಮ್ ಅಂತ ಹೇಳ್ತೇವಿ. ಓಕೆ. ವ್ಯಕ್ತಿಯಲ್ಲಿ ಏನು ಕ್ರೋಮೋಸೋಮ್‌ಗಳ ಸಂಖ್ಯೆ ಹೆಚ್ಚಾಗೋದು ಮತ್ತು ಕಡಿಮೆ ಆಗೋದಕ್ಕೆ ಅದಕ್ಕೆ ನಾವು ಸಿಂಡ್ರೋಮ್ ಅಂತ ಹೇಳ್ತೇವೆ. ಓಕೆ. ಕ್ರೋಮೋಸೋಮ್ ಡಿಸೀಸ್ ಅಥವಾ ಜೆನೆಟಿಕ್ ಡಿಸೀಸ್ ಅಂತ ಏನು ಹೇಳ್ತೇವೆ ಇದಕ್ಕೆ. ಇದರಲ್ಲಿ 4 ತರನಾಗಿರ್ತಕ್ಕಂತಹವುಗಳ ಪಾಸಿಬಿಲಿಟಿ ಇವೆ. ಕ್ರೋಮೋಸೋಮ್ಸ್‌ಗಳು ಹೆಚ್ಚಾಗೋದು, ಕಡಿಮೆ ಆಗೋದು ಇದರಲ್ಲಿ 4 ತರನಾಗಿರ್ತಕ್ಕಂತಹ ಪಾಸಿಬಿಲಿಟಿ ಇರ್ತವೆ. ಸೊ ಬಹಳ ರೇರ್ ಆಗಿರ್ತಾವೆ ಇವು ಪಾಸಿಬಿಲಿಟಿ. ಈಗ ಇಲ್ಲಿ ಟರ್ನರ್ ಅನ್ನುವಂತ ಒಂದು ಏನಾಗ್ತತಿ ಸಿಂಡ್ರೋಮ್ ಆಗ್ತತಿ. ಟರ್ನರ್ ಅನ್ನುವಂಥದ್ದು. ಟರ್ನರ್ ಎದಕ್ ಅಂತೀವಿ ಅಂತಂದ್ರೆ ಒಂದು ಮಗುವಿನಲ್ಲಿ 45 ಕ್ರೋಮೋಸೋಮ್ಸ್ 46 ಇರ್ಬೇಕಾ? ಸೊ ಒಂದು ಕಡಿಮೆಯಾಗಿ 45 ಕ್ರೋಮೋಸೋಮ್ ಇದ್ದು ಅಂತಂದ್ರೆ, ಸೊ ಅವಾಗ ಇದು ಮತ್ತೆ ಟರ್ನರ್ ಆಗುವಂಥದ್ದು ಯಾರಲ್ಲಿಯಪ್ಪ ಅಂತಂದ್ರೆ ಅದು ಫೀಮೇಲ್‌ದಲ್ಲಿ ಮಾತ್ರ ಆಗ್ತತಿ ಇದು. ಓಕೆ. ಕ್ರೋಮೋಸೋಮ್‌ಗಳ ಸಂಖ್ಯೆ 1 ಕಡಿಮೆ ಆಗೋದು ಅದಕ್ಕೆ ಟರ್ನರ್ ಅಂತ ಹೇಳ್ತೇವೆ ನಾವು. 45 ಕ್ರೋಮೋಸೋಮ್ ಇರೋದಕ್ಕೆ ನಾವು ಟರ್ನರ್ ಅಂತ ಹೇಳ್ತೇವೆ. ಇದು ಫೀಮೇಲ್‌ದಲ್ಲಿ ಮಾತ್ರ ಆಗ್ತತಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಫೀಮೇಲ್ ಏನಾಗ್ತಾಳೆ ಅಂತಂದ್ರೆ ಬಹಳ ವೀಕ್ ಆಗ್ಬಿಡ್ತಾಳೆ. ಬಹಳ ತೆಳ್ಳಗೆ, ಬಹಳ ವೀಕ್ ಆಗ್ಬಿಡ್ತಾಳೆ. ಸೊ ಆ ರೀತಿ ಒಂದು ಗುಣವನ್ನ ಹೊಂದುತ್ತಾಳೆ. ಆಮೇಲೆ ಬಹಳ ರೇರ್ ಇದು. ಸೊ ಈಗ ಯಾವುದೇ ಒಂದು ಹುಡುಗಿಯನ್ನ ನೀವು ನೋಡಿ ಬಹಳ ತೆಳ್ಳಗೆ ಇದ್ಳು ಅಂತಂದ್ರೆ, ಸೊ ಇದು ಟರ್ನರ್ ಆಗಿರ್ತಕ್ಕಂಥದ್ದು. ಟರ್ನರ್ ಸಿಂಡ್ರೋಮ್ ಆಗಿದೆ ಅಂತ ಹೇಳಲಿಕ್ಕೆ ಹೋಗುವುದು ತಪ್ಪದು. ಸೊ ಬೇರೆ ಬೇರೆ ಕಾರಣನೂ ಇರ್ಬೋದು. ಬಹಳ ರೇರ್ ಆಗಿರ್ತಕ್ಕಂಥ ಈ ರೀತಿ ಪಾಸಿಬಿಲಿಟಿ ಆಗ್ತತಿ. ಆಮೇಲೆ ಮತ್ತೊಂದ್ ಏನಪ್ಪಾ ಅಂತಂದ್ರೆ ಬಂಜೆತನ ಬಂದ್ಬಿಡ್ತೈತಿ. ಮಗು ಆಗೋದಿಲ್ಲ, ಮಕ್ಕಳು ಆಗೋದಿಲ್ಲಲ್ಲ. ಸೊ ಅದು ಸಹ ಏನಪ್ಪಾ ಅಂತಂದ್ರೆ 45 ಕ್ರೋಮೋಸೋಮ್ಸ್‌ಗಳು ಇದ್ವು ಅಂತಂದ್ರೆ ಆಗ್ತದೆ ಅದು. ಮಕ್ಕಳು ಹೆಣ್ಮಕ್ಳಿಗೆ ಮಕ್ಕಳು ಆಗೋದಿಲ್ಲ. ಬಂಜೆತನ ಬಂದ್ಬಿಡ್ತೈತಿ. ಸೊ ಅದು ಆಗೋದು ಯಾವುದರಿಂದ ಟರ್ನರ್ ಸಿಂಡ್ರೋಮ್‌ದಿಂದ ಅದು 45 ಕ್ರೋಮೋಸೋಮ್ ಹೊಂದಿರ್ತಾರೆ ಆ ಮಹಿಳೆಯರು. ಅದೇ ರೀತಿ ಕ್ಲೀನಿಫಿಲ್ಟರ್ ಅನ್ನುವಂತ ಒಂದು ಇದೆ ಸಿಂಡ್ರೋಮ್. ಸೊ ಇದು 47 ಕ್ರೋಮೋಸೋಮ್ಸ್‌ಗಳು ಆಗ್ಬಿಡ್ತವೆ. ಸೊ ಇದು ಮೇಲ್‌ದಲ್ಲಿ ಅಷ್ಟೇ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ಆಮೇಲೆ ಇದು ಆಯ್ತು ಅಂತಂದ್ರೆ ಆ ವ್ಯಕ್ತಿ ನಪುಂಸಕ ಆಗ್ಬಿಡ್ತಾನೆ. ಆ ವ್ಯಕ್ತಿ ನಪುಂಸಕ ಆಗ್ತಾನೆ. ಸೊ ಸೆಕ್ಸ್ ಬಗ್ಗೆ ಇರುವಂತದ್ದು ಯಾವುದೇ ರೀತಿ ಅವನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ನಪುಂಸಕ ಆಗ್ಬಿಡ್ತಾನೆ ಅವನು. ಸೊ ಇದು 47 ಆದು ಅಂತಂದ್ರೆ ಒಬ್ಬ ಪುರುಷನಲ್ಲಿ 47 ಕ್ರೋಮೋಸೋಮ್ಸ್‌ಗಳು ಆದ್ವು ಅಂತಂದ್ರೆ. ಅದೇ ರೀತಿ ಡೌನ್ ಸಿಂಡ್ರೋಮ್ ಅಂತೇಳಿ ಒಂದ್ ಇರ್ತೈತಿ. ಸೊ ಇದು ಸಹ 47 ಆಗ್ತವೆ. ಇದು ಮೇಲ್ ಮತ್ತು ಫೀಮೇಲ್ ಎರಡರಲ್ಲಿಯೂ ಸಹ ಬರುವಂತದ್ದು ಆಗಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ಬ್ಯೂಟಿ ಡಿಫೆಕ್ಟ್ ಆಗ್ಬಿಡ್ತೈತಿ. ಸೊ ವಿಚಿತ್ರವಾಗಿ ಹುಟ್ಟುಬಿಡ್ತಾರೆ ಮಕ್ಕಳು. ಸೊ ಮಾನವರ ಹಾಗೆ ಕಾಣೋದಿಲ್ಲ. ಸೊ ವಿಚಿತ್ರವಾಗಿರುವಂತ ಮುಖ, ಕೈ, ಕಾಲು ಸೊಟ್ಟಗಿರೋದು. ಸೊ ಈ ರೀತಿ ಇರ್ತಕ್ಕಂಥದ್ದು ಅವರ ಶರೀರ ಇರುವಂತದ್ದು ಒಂಥರ ಆಗ್ಬಿಡ್ತೈತಿ. ಸೊ ಆ ರೀತಿ ಹುಟ್ತಾರೆ ಮಕ್ಕಳು. ಸೊ ಅದು ಯಾವಾಗಪ್ಪಾ ಅಂತಂದ್ರೆ 47 ಕ್ರೋಮೋಸೋಮ್ಸ್‌ಗಳು ಬಂದ್ವು ಅಂತಂದ್ರೆ. ಸೊ ಅದಕ್ಕೆ ನಾವು ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆಮೇಲೆ ಬಿಗ್ ಲಿಪ್ಸ್‌ಗಳಾಗೋದು. ಸೊ ಈ ರೀತಿ ವಿಚಿತ್ರವಾಗಿ ಹುಡ್ತವೆ ಮಕ್ಕಳು. ಇದಾದ ನಂತರ ಪಟಾವ್ ಸಿಂಡ್ರೋಮ್ ಅಂತ ಹೇಳಿ ಒಂದಿದೆ. ಪಟಾವ್ ಸಿಂಡ್ರೋಮ್‌ದಲ್ಲಿಯೂ ಸಹ 47 ಕ್ರೋಮೋಸೋಮ್ಸ್‌ಗಳಾಗ್ತವೆ. ಇದು ಸಹ ಮೇಲ್ ಮತ್ತು ಫೀಮೇಲ್ ಇಬ್ರಲ್ಲಿಯೂ ಸಹ ಬರುತ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರ ತುಟಿಗಳು ಏನಾಗಿರ್ತಾವಪ್ಪಾ ಅಂತಂದ್ರ ಆ ಹರಿದಿರ್ತಾವ. ತುಟಿ ಏನಾಗಿರ್ತೈತಿ, ತುಟಿಯಲ್ಲಿ ಒಂದು ಲೈನ್ಸ್ ಬಿದ್ದಿರ್ತೈತಿ. ಸೊ 2ರಲ್ಲಿ ಡಿವೈಡ್ ಆಗಿರ್ತೈತಿ ತುಟಿ. ಸೊ ಆ ರೀತಿ ಇರ್ತಕ್ಕಂತಹ ಒಂದು ಪ್ರಾಬ್ಲಮ್ಸ್ ಆಗ್ತತಿ ಇದು ಮೇಲ್ ಮತ್ತು ಫೀಮೇಲ್‌ಗಳಲ್ಲಿ. ಇದಕ್ಕೆ ನಾವು ಪಟಾವ್ ಸಿಂಡ್ರೋಮ್ ಅಂತ ಹೇಳ್ತೇವಿ. ಸೊ ಇದು ಮೇಲ್ ಮತ್ತು ಫೀಮೇಲ್ ಈ 2ರಲ್ಲಿಯೂ ಸಹ ನಾವು ಇದನ್ನ ನೋಡಬಹುದು. ಓಕೆ. ಇವು 4 ಪ್ರಕಾರದಾಗಿರ್ತಕ್ಕಂತಹ ಸಿಂಡ್ರೋಮ್ಸ್‌ಗಳಾಗ್ತವೆ. ಟರ್ನರ್, ಕ್ಲಿನಿಫಿಲ್ಟರ್, ಡೌನ್ ಸಿಂಡ್ರೋಮ್ ಮತ್ತು ಪಟಾವ್ ಸಿಂಡ್ರೋಮ್. ಸೊ ಇಲ್ಲಿ ನಾವು ಮಿಯಾಸಿಸ್ ಅನ್ನ ನೋಡಬಹುದು ಇಲ್ಲಿ. ಮಿಯಾಸಿಸ್‌ದಲ್ಲಿ ಏನಾಗಿರುತ್ತದೆ? ಸೊ ಇಲ್ಲಿ ಸ್ಪರ್ಮ್‌ಗಳಲ್ಲಿಯೂ ಸಹ ನಾನು ನಿಮಗೆ ಹೇಳಿದೆ 23 ಏನಿರ್ತಾವೆ? ಕ್ರೋಮೋಸೋಮ್ಸ್ ಇರ್ತಾವೆ. ಆಮೇಲೆ ಓವಮ್‌ದಲ್ಲಿಯೂ ಸಹ ಎಷ್ಟಿರ್ತಾವೆ? 23 ಇರ್ತಾವೆ. ಸೊ ಈ ಸ್ಪರ್ಮ್ ಮತ್ತು ಓವಮ್ ಕೂಡಿದಾಗ 46 ಕ್ರೋಮೋಸೋಮ್ಸ್‌ಗಳಾಗ್ತವೆ. ಸೊ ಇಲ್ಲಿ ಫಸ್ಟ್‌ಗೆ ಏನಿರ್ತದೆ? ಮಿಯಾಸಿಸ್‌ದಲ್ಲಿ 46 ಕ್ರೋಮೋಸೋಮ್ಸ್‌ಗಳು ಇರ್ತಾವೆ. ಓಕೆ. 46 ಕ್ರೋಮೋಸೋಮ್ಸ್‌ಗಳು ಇರ್ತವೆ. ಸೊ ಈ 46 ಕ್ರೋಮೋಸೋಮ್ಸ್‌ಗಳು ಡಿವೈಡ್ ಆದ ತಕ್ಷಣ ಏನಾಗ್ತವೆ? ಈ ರೀತಿ ಸೆಲ್ ಡಿವಿಷನ್ ಆಗ್ತದೆ. ಸೊ ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮಗೆ ಹೇಳೀನಿ. ಸೊ ಈ ರೀತಿ ಮೊದಲು 2 ಡಿವಿಷನ್ ಆಗ್ತವೆ ಸೆಲ್ ಡಿವಿಷನ್. ಇದಾದ್ಮೇಲೆ ಇಲ್ಲಿ ಮತ್ತೊಂದು ಮರಿಕೋಶ ಇರುವಂತದ್ದು ಮತ್ತೆ ಏನ್ ಮಾಡ್ತದೆ ಇದು
ಮತ್ತೆ ಸೆಲ್ ಡಿವಿಷನ್‌ವನ್ನ ಮಾಡ್ತದೆ. ಸೊ, ಇಲ್ಲಿ ಸೆಲ್ ಡಿವಿಷನ್ ಮಾಡಿದಾಗ ಇಲ್ಲಿ 23 ಆಮೇಲೆ ಇಲ್ಲಿ 23 ಕ್ರೋಮೋಸೋಮ್ಸ್‌ಗಳನ್ನ ಬಿಡುಗಡೆ ಮಾಡ್ತೈತಿ. ಆಮೇಲೆ ಇಲ್ಲಿಯೂ ಸಹ ಇದು ಡಿವಿಷನ್ ಮಾಡಿದಾಗ ಇಲ್ಲೂ 23 ಮತ್ತು ಇಲ್ಲಿ 23 ಸೆಲ್ ಡಿವಿಷನ್‌ವನ್ನ ಮಾಡ್ತೈತಿ. ಸೊ, ಈ ರೀತಿ ಇರ್ತಕ್ಕಂಥ ಒಂದು ಪ್ರೊಸೆಸ್ ನಡಿತೈತಿ. ಇದು ಎಲ್ಲಿ ಮಿಯೋಸಿಸ್‌ದಲ್ಲಿ ಆಗುವಂಥದ್ದು. ಆಮೇಲೆ ಮೈಟೋಸಿಸ್‌ದಲ್ಲಿ ಆ ರೀತಿ ಇರೋದಿಲ್ಲ. ಸೊ, ಇಲ್ಲಿ ಒಂದು ಕೋಶ ಇರುವಂಥದ್ದು. ಈ ಕೋಶ 2 ಸೆಲ್ಸ್‌ಗಳನ್ನ ಡಿವಿಷನ್ ಮಾಡ್ತೈತಿ. ಇಲ್ಲಿ 46 ಕ್ರೋಮೋಸೋಮ್ಸ್, ಇಲ್ಲಿಯೂ ಸಹ 46, ಇಲ್ಲಿಯೂ ಸಹ 46 ಈ ರೀತಿ ಇರ್ತಕ್ಕಂಥ ಒಂದು ಪ್ರೊಸೆಸ್ ನಡೆಯುವಂಥದ್ದು ಮೈಟೋಸಿಸ್‌ದಲ್ಲಿ. ಮಿಯೋಸಿಸ್‌ದಲ್ಲಿ ಇಲ್ಲಿ ಕ್ರೋಮೋಸೋಮ್‌ಗಳ ಸಂಖ್ಯೆ ಏನಾಗ್ತೈತಿ ಸಮವಾಗಿ ಹಂಚಿಕೆ ಮಾಡೋದಿಲ್ಲ. ಇದು ಏನ್ ಮಾಡ್ತದೆ ಅರ್ಧ ಕ್ಷೀಣವಾಗಿ ಆ ಕ್ರೋಮೋಸೋಮ್‌ಗಳನ್ನ ಹಂಚಿಕೆ ಮಾಡ್ತೈತಿ ಮಿಯೋಸಿಸ್‌ದಲ್ಲಿ. ಸೊ, ಇಲ್ಲಿ ನಾವು ನೋಡಬಹುದು ಫೇಸ್ 1, ಫೇಸ್ 2 ಅನ್ನುವಂಥದ್ದು. ಇದು ಫೇಸ್ 2 ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಈಗ ನೆಕ್ಸ್ಟ್ ನೋಡುವಂಥದ್ದು ನಾವು ಅಂಗಾಂಶವನ್ನ ನೋಡೋಣ. ಇಂಗ್ಲಿಷ್‌ನಲ್ಲಿ ಇವುಗಳಿಗೆ ನಾವು ಟಿಶ್ಯೂಸ್ ಅಂತ ಹೇಳ್ತೇವೆ. ಒಂದೇ ರೀತಿಯ ರಚನೆ ಹೊಂದಿದ್ದು, ಒಂದೇ ರೀತಿಯ ರಚನೆಯನ್ನ ಹೊಂದಿದ್ದು, ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಸಂಗ್ರಹಗೊಂಡ ಕೋಶಗಳ ಸಮೂಹಕ್ಕೆ ನಾವು ಅಂಗಾಂಶ ಅಂತ ಹೇಳ್ತೇವೆ. ಓಕೆ. ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಹಿಸ್ಟಾಲಜಿ ಅಂತೇಳಿ ಹೇಳ್ತೇವೆ. ಪ್ರಾಣಿ ಅಂಗಾಂಶವನ್ನ ನೋಡೋಣ. ಅನಿಮಲ್ ಟಿಶ್ಯೂಸ್. ಪ್ರಾಣಿ ಅಂಗಾಂಶದಲ್ಲಿ 4 ವಿಧಗಳಿದಾವೆ. ಒಂದನೇದು ಅನುಲೇಪನ ಅಂಗಾಂಶ. ಎಪಿಥೆಲಿಯಾ ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೇವೆ. ಸೊ, ಈ ರೀತಿ ಇರುವಂಥದ್ದು ಇಲ್ಲಿ ಎಪಿಥೆಲಿಯಲ್ ಟಿಶ್ಯೂಸ್ ಈ ರೀತಿ ಇರ್ತವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಜೀವಕೋಶಗಳು ಕೂಡಿ ಒಂದ್ ಕಡೆ ಕೂಡ್ತವೆ. ಒಂದ್ ಕಡೆ ಗುಂಪು ಇರ್ತೈತಿ. ಸೊ, ಇವು ಎಲ್ಲವೂ ಸಹ ಒಂದೇ ರೀತಿ ಇರ್ತಕ್ಕಂತಹ ಕಾರ್ಯವನ್ನ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಪೂರೈಸಲು ಸಂಗ್ರಹವಾಗಿರ್ತವೆ. ಇವು ಎಲ್ಲಾ ಕೋಶಗಳು. ಇವೆಲ್ಲಾ ಕೋಶಗಳು. ಸೊ, ಈ ಒಂದು ಸಮೂಹಕ್ಕನ್ನ ನಾವೇನಂತ ಹೇಳ್ತೀವಿ ಅಂಗಾಂಶ ಅಂತ ಹೇಳ್ತೇವೆ. ಅದೇ ರೀತಿ 2ನೇ ಪ್ರಕಾರ ಆಗಿರ್ತಕ್ಕಂಥದ್ದು ಸ್ನಾಯು ಅಂಗಾಂಶ, ಮಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತೇವೆ. ಸೊ, ಇಲ್ಲಿದೆ ನೋಡ್ರಿ ಮಸಲ್. ನಮ್ಮ ಏನ್ ಮಸಲ್ಸ್ ಇರ್ತಾವೋ ಸೊ, ಅದು ಮಸಲ್ ಟಿಶ್ಯೂಸ್‌ಗಳು ಇವು. ಅದ್ರ ಜೊತೆಗೆ ಈ ಒಂದು ಟಿಶ್ಯೂಸ್‌ಗಳಲ್ಲಿ ಬಹಳಷ್ಟು ಏನಿರ್ತವೆ ಕೋಶಗಳಿರ್ತವೆ. ಸೊ, ಬಹಳಷ್ಟು ಕೋಶಗಳು ಕೂಡಿ ಒಂದೇ ಕಾರ್ಯವನ್ನು ಮಾಡ್ಲಿಕ್ಕೆ ಕೂಡ್ಕೊಂಡಿರ್ತಾವೆ ಇವು. ಸೊ, ಈ ಒಂದು ಗುಂಪಿಗೆ ನಾವು ಏನಂತ ಹೇಳ್ತೇವಿ ಅಂಗಾಂಶ ಅಥವಾ ಟಿಶ್ಯೂ ಅಂತ ಹೇಳ್ತೇವೆ. ಅದೇ ರೀತಿ 3ನೇ ಪ್ರಕಾರವಾಗಿರ್ತಕ್ಕಂಥದ್ದು ಸಂಯೋಜಕ ಅಂಗಾಂಶ, ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೇವೆ. ಇಲ್ಲಿದೆ ನೋಡ್ರಿ ಕನೆಕ್ಟಿವ್ ಟಿಶ್ಯೂಸ್. ಇದು ಒಂದು ಕೋಶ. ಇದು ಒಂದು ಕೋಶ, ಈ ಒಂದು ಕೋಶ. ಈ ರೀತಿ ಇರ್ತಕ್ಕಂಥ ಎಲ್ಲಾ ಕೋಶಗಳು ಏನಪ್ಪಾ ಅಂತಂದ್ರ ಕೂಡ್ಕೊಂಡು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕೆಲಸ ಮಾಡಲು, ಕಾರ್ಯ ಮಾಡಲು ಕೂಡಿರ್ತವೆ. ಗುಂಪಾಗಿರ್ತೈತಿ. ಸೊ, ಅದಕ್ಕೆ ನಾವು ಟಿಶ್ಯೂಸ್ ಅಂತ ಹೇಳ್ತೇವಿ. ಅದರ ಜೊತೆಗೆ ಇಲ್ಲಿ ಕನೆಕ್ಟಿವ್ ಟಿಶ್ಯೂ ಇರುವಂಥದ್ದು. ಅದೇ ರೀತಿ ನರ ಅಂಗಾಂಶ ಕೂಡ ಇದೆ. ನರ್ವ್ ಟಿಶ್ಯೂ ಅಂತ ಹೇಳ್ತೇವೆ. ಸೊ, ನರ ಅಂಗಾಂಶ ಇಲ್ಲಿದೆ ನೋಡ್ರಿ. ಸೊ, ಅತ್ಯಂತ ಉದ್ದವಾಗಿರ್ತಕ್ಕಂತಹ ಇದು ಏನು ಆ ನರಕೋಶ. ಈ ನರಕೋಶಗಳು ಏನಪ್ಪಾ ಅಂತಂದ್ರ ಎಲ್ಲಾ ನರಕೋಶಗಳು ಕೂಡಿ ಒಂದೇ ಕಾರ್ಯವನ್ನ ಮಾಡ್ಲಿಕ್ಕೆ ಇಲ್ಲಿ ಕೂಡ್ಕೊಂಡಿರ್ತವೆ ನರಕೋಶಗಳು. ಸೊ, ಇವುಗಳಿಗೆ ನಾವು ನರ ಅಂಗಾಂಶಗಳು ಅಂತ ಹೇಳ್ತೇವೆ. ಇವು ಎಲ್ಲಾ ನರ ಕೋಶಗಳು ಇವು. ನರಕೋಶಗಳು. ನರಕೋಶಗಳ ಗುಂಪಿಗೆ ನರ ಅಂಗಾಂಶ ಅಂತ ಹೇಳ್ತೇವೆ. ನರ್ವ್ಸ್ ಟಿಶ್ಯೂಸ್ ಅಂತ ಹೇಳ್ತೇವೆ. ಸೊ, ಇಲ್ಲಿ ನಾವು ನೋಡಬಹುದು ಕನೆಕ್ಟಿವ್ ಟಿಶ್ಯೂಸ್‌ಗಳಿದಾವು ಇವು. ಅದ್ರ ಜೊತೆಗೆ ಇರುವಂಥದ್ದು ಮತ್ತೆ ಎಪಿಥೆಲಿಯಲ್ ಟಿಶ್ಯೂಸ್‌ಗಳಿದಾವು. ಆಮೇಲೆ ನರ್ವಸ್ ಟಿಶ್ಯೂಸ್‌ಗಳಿದಾವು. ಸೊ, ಇಲ್ಲಿ ನಮ್ಮ ಬ್ರೈನ್‌ದಲ್ಲಿ ನಾವು ನೋಡಬಹುದು ಇದನ್ನ. ಕಾರ್ಡಿಯಾಕ್ ಮಸಲ್ಸ್ ಇದಾವು. ಆಮೇಲೆ ನೆಕ್ಸ್ಟ್ ಸ್ಮೂತ್ ಮಸಲ್ಸ್. ಸೊ, ಈ ರೀತಿ ನಾವು ಇಲ್ಲಿ ನೋಡಬಹುದು ಟಿಶ್ಯೂಸ್‌ಗಳನ್ನ, ಅಂಗಾಂಶಗಳು. ಈಗ ಅದ್ರ ಜೊತೆಗೆ ಒಂದನೇದ್ದು ನಾವು ನೋಡೋಣ. ನರ ಅಂಗಾಂಶವನ್ನ ನೋಡೋಣ. ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೇವೆ. ಸರಳ ರಚನೆಯ ಅಂಗಾಂಶ ಆಗಿದೆ ಇದು. ದೇಹದ ಹೊರಭಾಗ ಮತ್ತು ದೇಹದೊಳಗಿನ ಹಲವು ಅಂಗಗಳ ಹೊದಿಕೆ ಆಗಿರ್ತಕ್ಕಂಥದ್ದು ಅನುಲೇಪ ಅಂಗಾಂಶ. ದೇಹದ ಹೊರಗಿನ ಮತ್ತು ಒಳಗಿನ ಹಾರ್ಮೋನ್ಸ್‌ಗಳನ್ನ ಅಂತಂದ್ರೆ ರಕ್ತಕ್ಕೆ ಸೇರಿ ಅಂಗಾಂಗಗಳನ್ನು ಪ್ರಚೋದಿಸುವಂತಹ ಪದಾರ್ಥಕ್ಕೆ ನಾವು ಹಾರ್ಮೋನ್ಸ್ ಅಂತ ಹೇಳ್ತೇವಿ. ಇಲ್ಲಿರ್ತಕ್ಕಂಥ ಈ ಹಾರ್ಮೋನ್ಸ್‌ಗಳನ್ನ ಗ್ರಹಿಸಿ ಅವುಗಳನ್ನು ನರಕೋಶಗಳಿಗೆ ವರ್ಗಾಯಿಸುವ ಕಾರ್ಯವನ್ನು ನಿರ್ವಹಿಸ್ತವೆ. ನರಕೋಶ ಅಂತಂದ್ರೆ ಎಲ್ಲಿ ಬ್ರೈನ್‌ದಲ್ಲಿ ಇರುತ್ತದೆ ಅಲ್ಲ ಅಲ್ಲಿ ವರ್ಗಾಯಿಸುವಂತಹ ಕೆಲಸ ಮಾಡ್ತವೆ ಇವು. ಆದ್ದರಿಂದ ಇವುಗಳನ್ನು ಗ್ರಾಹಿಗಳು ಅಂತ ಹೇಳ್ತೇವೆ. ಅನುಲೇಪ ಅಂಗಾಂಶ ಅನುಲೇಪ ಅನುಲೇಪನ ಅಂಗಾಂಶಗಳಿಗೆ ಗ್ರಾಹಿಗಳು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇವುಗಳಿಗೆ ಉದಾಹರಣೆ ಯಾವುದು ಅಂತಂದ್ರೆ ಅನುಲೇಪನ ಅಂಗಾಂಶಗಳು ಅನ್ನನಾಳ, ರಕ್ತನಾಳ, ಚರ್ಮ, ಹೃದಯ ಕೋಣೆ ನೋಟ, ಆಮೇಲೆ ಮಾನವನ ದೇಹದ ಅತಿ ದೊಡ್ಡ ಅಂಗವಾಗಿರ್ತಕ್ಕಂಥದ್ದು ಚರ್ಮ.
ಇದು ಸಹ ಅನುಲೇಪನ ಅಂಗಾಂಶ ಆಗಿರ್ತಕ್ಕಂಥದ್ದು. ಸ್ನಾಯು ಅಂಗಾಂಶ ನೋಡೋಣ. ಮಸ್ಕ್ಯುಲರ್ ಟಿಶ್ಯೂಸ್ ಅಂತೇಳಿ ಸ್ನಾಯು ಅಂಗಾಂಶದ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಮಯೋಲಜಿ ಅಂತ ಹೇಳ್ತೇವೆ. ಇವು ಸ್ನಾಯು ತಂತುಗಳೆಂದು ಕರೆಯಲ್ಪಡುವಂತಹ ಉದ್ದವಾದ ಜೀವಕೋಶಗಳನ್ನ ಹೊಂದಿವೆ. ಈ ಅಂಗಾಂಶವು ದೇಹದ ಚಲನೆಗೆ ಕಾರಣವಾಗ್ತವೆ. ಮನುಷ್ಯನ ಇಚ್ಛೆಗೆ ಒಳಪಟ್ಟು ಕಾರ್ಯ ಮಾಡುವಂತಹ ಸ್ನಾಯು ಅಂಗಾಂಶಗಳನ್ನು ನಾವು ಐಚ್ಛಿಕ ಸ್ನಾಯು ಅಂಗಾಂಶ ಅಂತ ಹೇಳ್ತೇವೆ. ಮನುಷ್ಯನ ಇಚ್ಛೆಗೆ ಅಂತಂದ್ರೆ ನಾನು ಈಗ ಬರಿಬೇಕಂತಂದ್ರೆ ಆ, ನಾ ಇಚ್ಛೆ ಮಾಡಿದ್ನಿ ಅಂತಂದ್ರ ಅದು ಕಾರ್ಯನಿರ್ವಹಿಸಬೇಕು. ಅಂಥವುಗಳಿಗೆ ನಾವು ಐಚ್ಛಿಕ ಸ್ನಾಯು ಅಂತ ಹೇಳ್ತೇವೆ. ಈಗ ನಾನು ನಡಿಬೇಕು, ಓಡಬೇಕು ಅಂತ ಹೇಳಿ ನಾ ಇಚ್ಛೆ ಮಾಡಿದ್ನಿ ಅಂತಂದ್ರ ಆ ಅಂಗಾಂಶ ಕಾರ್ಯವನ್ನ ನಿರ್ವಹಿಸಬೇಕು ಆ ಕಾರ್ಯ. ಸೊ ಅಂಥವುಗಳಿಗೆ ನಾವು ಐಚ್ಛಿಕ ಸ್ನಾಯು ಅಂಗಾಂಶ ಅಂತ ಹೇಳ್ತೇವೆ. ಅದೇ ರೀತಿ ಮನುಷ್ಯನ ಇಚ್ಛೆಗೆ ಒಳಪಡದೆ ಕಾರ್ಯ ಮಾಡುವಂತಹ ಸ್ನಾಯುಗಳಿಗೆ ನಾವು ಅನೈಚ್ಛಿಕ ಸ್ನಾಯು ಅಂಗಾಂಶಗಳು ಅಂತ ಹೇಳ್ತೇವೆ. ಮಾನವನ ಮಾನವ ದೇಹದ ಅತಿ ದೊಡ್ಡ ಸ್ನಾಯು ಯಾವುದು ಅಂತಂದ್ರೆ ಅದು ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಮಾನವ ದೇಹದ ಅತಿ ಉದ್ದವಾಗಿರ್ತಕ್ಕಂತಹ ಸ್ನಾಯು ಯಾವುದು ಅಂತಂದ್ರೆ ತೊಡೆ ಭಾಗದ ಸರ್ಟೋರಿಯಸ್ ಸ್ನಾಯು. ಮಾನವ ದೇಹದ ಅತಿ ಬಲಿಷ್ಠವಾಗಿರ್ತಕ್ಕಂತಹ ಸ್ನಾಯು ಯಾವುದು ಅಂತಂದ್ರೆ ಅದು ನಾಲಿಗೆ. ಓಕೆ. ನಾಲಿಗೆ ಇದು ಸಹ ಏನಪ್ಪಾ ಅಂತಂದ್ರ ಐಚ್ಛಿಕವಾಗಿರ್ತಕ್ಕಂಥ ಸ್ನಾಯು. ಅದೇ ರೀತಿ ಹೃದಯ ನೋಡ್ರಿ ಅದು ಅನೈಚ್ಛಿಕ ಸ್ನಾಯು. ಯಾಕಂತಂದ್ರೆ ಅಲ್ಲಿ ನಾವು ಅದು ಏನಪ್ಪಾ ಅಂತಂದ್ರೆ ಹಾರ್ಟ್ ಬೀಟ್ ಆಗು ಅಥವಾ ನಿಲ್ಲಿಸು ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದು ತನ್ನ ಕಾರ್ಯ ಏನಪ್ಪಾ ಅಂತಂದ್ರೆ ನಡೆಸ್ತಾ ಇರುವಂತದ್ದು ಅದು. ಅದು ಅನೈಚ್ಛಿಕ ಸ್ನಾಯು. ಮನುಷ್ಯನ ಇಚ್ಛೆಗೆ ಒಳಪಟ್ಟಿರ್ತಕ್ಕಂಥದ್ದು ಅದು ಅಲ್ಲ. ಅದೇ ರೀತಿ ಈಗ ನೆಕ್ಸ್ಟ್ ಸಂಯೋಜಕ ಅಂಗಾಂಶವನ್ನು ನೋಡೋಣ. ಕನೆಕ್ಟಿವ್ ಟಿಶ್ಯೂಸ್. ಇತರೆ ಅಂಗಾಂಶಗಳನ್ನು ಬಂಧಿಸುವ ಅಂಗಾಂಶವನ್ನು ನಾವು ಸಂಯೋಜಕ ಅಂಗಾಂಶ ಅಂತ ಹೇಳ್ತೇವೆ. ಸಂಯೋಜಕ ಅಂಗಾಂಶದಲ್ಲಿ 3 ಪ್ರಕಾರ ಬರ್ತಾವೆ. ಸಡಿಲ ಸಂಯೋಜಕ ಅಂಗಾಂಶ. ಸಡಿಲ ಸಂಯೋಜಕ ಅಂಗಾಂಶದ ಮಾತೃಕೆಯಲ್ಲಿ ತಂತುಗಳು, ಜೀವಕೋಶಗಳು ಸಡಿಲವಾಗಿ ಜೋಡಣೆ ಆಗಿರ್ತವೆ. ಇದರಲ್ಲಿ ಪ್ರಮುಖವಾದ ಅಂಗಾಂಶಗಳಂತಂದ್ರೆ ಸ್ನಾಯು ರಜ್ಜು, ಟೆಂಡೋನ್ ಅಂತ ಹೇಳ್ತೀವಿ. ಇದು ಸ್ನಾಯುಗಳನ್ನ ಮೂಳೆಗಳಿಗೆ ಬಂಧಿಸುತ್ತದೆ. ಓಕೆ. ಸೊ ಈಗ ನಮ್ಮ ಸ್ನಾಯು ಏನಿದೆ, ಸೊ ಇದು ಸ್ನಾಯು, ಇದು ನಮ್ಮ ಮೂಳೆ ಇದೆ ಅಂತಂದ್ರೆ, ಸೊ ಇದು ಸ್ನಾಯು, ಇದು ಮೂಳೆ. ಸೊ ಇವು ಎರಡುಗಳನ್ನ ಬಂಧಿಸುವಂತಹ ಒಂದು ಅಂಗಾಂಶ ಇರುತ್ತದೆ. ಅದಕ್ಕೆ ನಾವು ಸ್ನಾಯು ರಜ್ಜು ಅಂತೇಳಿ ಹೇಳ್ತೇವೆ. ಸೊ ಟೆಂಡೋನ್ ಅಂತೇಳಿ. ಅದೇ ರೀತಿ ಅಸ್ಥಿ ರಜ್ಜು ಇರ್ತೈತಿ. ಇದು ಮೂಳೆಗಳನ್ನು ಒಂದಕ್ಕೊಂದು ಬಂಧಿಸುತ್ತದೆ. ಸೊ ಇಲ್ಲಿ ಒಂದು ಮೂಳೆ ಇದೆ. ಸೊ ಇಲ್ಲಿ ಒಂದು ಮೂಳೆ, ಈ ಒಂದು ಮೂಳೆ ಅಟ್ಯಾಚ್ ಆಗೋದು. ಸೊ ಈ ರೀತಿ ಇರತಕ್ಕಂತಹ ಒಂದು ಅಟ್ಯಾಚ್‌ಮೆಂಟ್ ಇರುವಂತದ್ದು ಅದಕ್ಕೆ ಅಸ್ಥಿ ರಜ್ಜು ಅಂತ ಹೇಳಿ ಹೇಳ್ತೇವೆ. ಇದು ಒಂದು ಏನಪ್ಪಾ ಅಂತಂದ್ರೆ ಅಂಗಾಂಶ. ಇದಾದ ನಂತರ ದಟ್ಟ ಸಂಯೋಜಕ ಅಂಗಾಂಶಗಳು ಕೂಡ ಇವೆ. ಈ ಅಂಗಾಂಶವು ಕ್ಯಾಲ್ಸಿಯಂ ರಂಜಕ ಮತ್ತು ಕೊಲಾಜನ್ ಮತ್ತು ಪ್ರೋಟೀನ್‌ಗಳಿಂದ ಮಾಡಲ್ಪಟ್ಟಿರುತ್ತವೆ. ಇದರಲ್ಲಿ ಸಹ ಪ್ರಮುಖವಾಗಿರ್ತಕ್ಕಂಥ ಅಂಗಾಂಶಗಳು ಅಂತಂದ್ರೆ ಮೂಳೆ ಅಥವಾ ಅಸ್ಥಿ ಅಂಗಾಂಶಗಳು, ಬೋನ್ ಟಿಶ್ಯೂಸ್‌ಗಳು. ಮೂಳೆ ಅಂಗಾಂಶದ ರಚನಾತ್ಮಕ ಘಟಕ ಆಗಿರ್ತಕ್ಕಂಥದ್ದು ಹಾವರ್ಷಿಯನ್ ವ್ಯವಸ್ಥೆ. ಮೂಳೆಗಳ ಒಳಗಿರುವಂತಹ ಅಸ್ಥಿಮಜ್ಜೆ, ಬೋನ್ ಮ್ಯಾರೋ ಅಂತ ಏನ್ ಹೇಳ್ತೇವಿ. ಸೊ ನೋಡ್ರಿ ಮೂಳೆಗಳಲ್ಲಿ ಈಗ ನೋಡ್ರಿ ಒಂದು ಮೂಳೆ ಇದೆ ಅಂತ ಹೇಳಿ ತಿಳ್ಕೊಳ್ರಿ ಈ ರೀತಿ. ಸೊ ಇದರಲ್ಲಿ ಜಾಲಿಯ ರೂಪದಲ್ಲಿ ಇರ್ತದೆ. ಸೊ ನೀವು ಚಿಕನ್ ಅದು ತಿಂತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಮೂಳೆಯಲ್ಲಿ ಜಾಲಿಯ ರೂಪದಲ್ಲಿ ಒಂದು ಇರುತ್ತದೆ. ಬಹಳ ಸೂಕ್ಷ್ಮವಾಗಿ. ಸೊ ಅದನ್ನ ನಾವೇನ್ ಹೇಳ್ತೇವೆ ಅಸ್ಥಿಮಜ್ಜೆ ಅಂತ ಹೇಳ್ತೇವೆ. ಬೋನ್ ಮ್ಯಾರೋ ಅಂತ ಹೇಳ್ತೇವಿ. ಮೂಳೆ ಒಳಗಿರುವಂತಹ ಅಸ್ಥಿಮಜ್ಜೆಯಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಉತ್ಪತ್ತಿ ಆಗ್ತವೆ. ಅದ್ರ ಜೊತೆಗೆ ನೆಕ್ಸ್ಟ್ ಇರುವಂತದ್ದು ಮೃದ್ವಸ್ಥಿಗಳು, ಕಾರ್ಟಿಲೇಜ್ ಅಂತ ಏನು ಇದಾವು. ಮೂಳೆಗಳ ತುದಿಗೆ ಹೊಂದಿಕೊಂಡಿರುತ್ತವೆ ಇವು. ಬಹಳ ಮೃದು ಆಗಿರ್ತಕ್ಕಂತಹ ಬೋನ್ಸ್‌ಗಳಾಗಿರ್ತವೆ. ಈ ಉದಾಹರಣೆಗೆ ನೀವು ಕಿವಿಯ ಮೇಲ್ತುದಿಯನ್ನ ಹಿಡಿದು ನೋಡಿದ್ರಿ ಅಂತಂದ್ರ, ಸೊ ಅವಾಗ ನೀವು ಅನುಭವಿಸ್ತೀರಿ ಬಹಳ ಮೃದುವಾಗಿರ್ತಕ್ಕಂತಹ ಒಂದು ಮೂಳೆ ಅದು ಕಾರ್ಟಿಲೇಜ್ ಅಂತ ಹೇಳ್ತೇವೆ. ಮೃದ್ವಸ್ಥಿ ಅಂತ ಹೇಳ್ತೇವೆ. ಅದು ಕಿವಿಯಲ್ಲಿ, ಮೂಗು, ಆಮೇಲೆ ಶ್ವಾಸನಾಳದಲ್ಲಿ ಇವುಗಳು ಕಾರ್ಟಿಲೇಜ್‌ಗಳು ಕಂಡುಬರ್ತವೆ ನಮ್ಮ ದೇಹದಲ್ಲಿ. ದ್ರವ ರೂಪದ ಸಂಯೋಜಕ ಅಂಗಾಂಶಗಳು ಇದಾವು. ಇದನ್ನು ನಾವು ಸಂಚಾರಿ ಅಂಗಾಂಶ ಅಂತಾನು ಹೇಳ್ತೇವೆ. ಇದರಲ್ಲಿ ಪ್ರಮುಖ ಅಂಗಾಂಶಗಳು ಅಂತಂದ್ರೆ ಒಂದನೇದ್ದು ರಕ್ತ ಮತ್ತು ದುಗ್ಧರಸ. ದ್ರವ ರೂಪದ ಸಂಯೋಜಕ ಅಂಗಾಂಶಗಳು. ಸೊ ರಕ್ತನು ಕೂಡ ಒಂದು ಸಂಯೋಜಕ ಅಂಗಾಂಶ. ಯಾಕಂತಂದ್ರ ನಮ್ಮ ಶರೀರವನ್ನ ಒಂದು ಒಂದಾಗಿ ಕೂಡಿಸಿ ಇಟ್ಕೊಂಡಿರುವಂತದ್ದು ಅದು. ಈಗ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಇವಾಗ ಅಲ್ಲಿ ಇಂಪಾರ್ಟೆಂಟ್ ಇದೆ ಇದು ಒಂದು ರಕ್ತ ಬಹಳ ಇಂಪಾರ್ಟೆಂಟ್ ಇರುವಂತದ್ದು ಟಾಪಿಕ್. ಇಲ್ಲಿ ರಕ್ತದಲ್ಲಿ ನಾವು ಇಂಗ್ಲಿಷ್‌ನಲ್ಲಿ ಬ್ಲಡ್ ಅಂತೇವೆ. ಇದು ಒಂದು ನ್ಯಾಚುರಲ್ ಕೊಲೈಡ್ ಆಗಿರ್ತಕ್ಕಂಥದ್ದು. ಇದು ನೈಸರ್ಗಿಕವಾಗಿರ್ತಕ್ಕಂಥ ಕೊಲೈಡ್. ಕೊಲೈಡ್ ಅಂತಂದ್ರೆ ಏನು? ಸಿಂಪಲ್ ಆಗಿ ತಿಳ್ಕೊಳ್ರಿ. ಈಗ ಒಂದು ಬಟ್ಟೆ ತಗೊಳ್ರಿ. ಓಕೆ. ಇದು ಒಂದು ಏನಿದೆ ಅಂತಂದ್ರೆ ಒಂದು ವೆಸ್ಸಲ್ ಇದೆ.
ಒಂದು ವೆಸಲ್ ಮೇಲೆ ಬಟ್ಟೆ ಇಡ್ರಿ. ಅದ್ರ ಮೇಲೆ ಏನಪ್ಪಾ ಅಂತಂದ್ರ ಹಾಲನ್ನ ಹಾಕ್ರಿ. ಹಾಲನ್ನ ಈ ಬಟ್ಟೆಯ ಮೇಲೆ ಹಾಕಿದ್ವಿ ಅಂತಂದ್ರ ತಿಳಿವಾಗಿರ್ತಕ್ಕಂಥ ಪದಾರ್ಥ ಕೆಳಗ್ ಹೋಗ್ತೈತಿ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಪದಾರ್ಥ ಏನಾಗ್ತೈತಿಪ್ಪಾ ಅಂತಂದ್ರ ಇದ್ರ ಮೇಲೆನ ಕೂಡ್ತೈತಿ. ಅದೇ ರೀತಿ ನಾವು ಐಸ್ ಕ್ರೀಮನ್ನ ಇದರಲ್ಲಿ ನಾವು ಸೋಸಿದ್ವಿ ಅಂತಂದ್ರ, ಸೊ ಐಸ್ ಕ್ರೀಮ್ ಕೆಲವೊಂದಿಷ್ಟು ಪದಾರ್ಥ ಒಳಗ್ ಹೋಗ್ತೈತಿ. ಮೇಲಿನ ಪದಾರ್ಥ ಕೆಲವೊಂದಿಷ್ಟು ಪದಾರ್ಥ ಏನಪ್ಪಾ ಅಂತಂದ್ರ ಮೇಲ್ ಕೂಡ್ತೈತಿ. ಸೊ ಆ ರೀತಿ ಈ ರೀತಿ ಇರ್ತಕ್ಕಂಥ ಏನ್ ಪದಾರ್ಥಗಳಿದಾವಲ್ಲ, ಅವುಗಳಿಗೆ ನಾವು ಕೊಲೈಡ್ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ತಿಳ್ಕೊಬೇಕಂತಂದ್ರೆ. ಅವುಗಳು ಏನು ಕೊಲೈಡ್ ಪದಾರ್ಥಗಳು ಅವು. ಓಕೆ. ಸಂಪೂರ್ಣವಾಗಿ ಈಗ ನೀರನ್ನ ನಾವು ಹಾಕಿದ್ವಿ ಅಂತಂದ್ರೆ ಪೂರ್ಣ ಹೋಗ್ಬಿಡ್ತೈತಿ. ಏನು ಕುಂಡ್ರೋದಿಲ್ಲ. ಅದು ಕೊಲೈಡ್ ಪದಾರ್ಥ ಅಲ್ಲ ಅದು. ಅದೇ ಬ್ಲಡ್ ಒಂದು ಕೊಲೈಡ್ ಪದಾರ್ಥ. ಓಕೆ. ಆಮೇಲೆ ಇದು ಒಂದು ಕನೆಕ್ಟಿವ್ ಟಿಶ್ಯೂ ಆಗಿರ್ತಕ್ಕಂಥದ್ದು. ಅದೇ ನಾ ಹೇಳಿದೆ ಇಲ್ಲಿ ಸಂಯೋಜಕ ಅಂಗಾಂಶ ಇದು ಒಂದು. ಓಕೆ. ಕನೆಕ್ಟಿವ್ ಟಿಶ್ಯೂ. ಆಮೇಲೆ ರಕ್ತದ ಪಿಎಚ್ ಎಷ್ಟಿರುತ್ತದೆ? 7.4. ರಕ್ತವನ್ನು ಕುರಿತು ಅಧ್ಯಯನ ಮಾಡುವುದನ್ನು ನಾವು ಹೆಮಟಾಲಜಿ ಅಥವಾ ಸೆರಾಲಜಿ ಅಂತ ಹೇಳ್ತೇವೆ. ಸೊ ಎರಡೂಗಳನ್ನ ನೆನಪಿಟ್ಕೊಳ್ಳಿ. ಹೆಮಟಾಲಜಿ ಮತ್ತು ಸೆರಾಲಜಿ. ರಕ್ತವು ಪ್ಲಾಸ್ಮಾ, ಆಮೇಲೆ ಕೆಂಪು ರಕ್ತ ಕಣಗಳು, ಆಮೇಲೆ ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು. ಕಿರುತಟ್ಟೆಗಳಿಗೆ ನಾವು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ. ಇವು ಎಲ್ಲವುಗಳನ್ನ ಒಳಗೊಂಡಿರ್ತೈತಿ ರಕ್ತ. ಓಕೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡುಬರುವಂತಹ ರಕ್ತದ ಪ್ರಮಾಣ ಅದು ಎಷ್ಟು ಅಂತಂದ್ರೆ 4.5 ರಿಂದ 5.5 ಲೀಟರ್ ಇರುತ್ತದೆ. ಸೊ ಮೇಲ್ದಲ್ಲಿ ಅಂತಂದ್ರೆ ಪುರುಷರಲ್ಲಿ 5.5 ಲೀಟರ್ ಇರುತ್ತದೆ. ಅದೇ ರೀತಿ ಫಿಮೇಲ್‌ದಲ್ಲಿ 5 ಲೀಟರ್ ಇರುವಂತದ್ದು ರಕ್ತದ ಪ್ರಮಾಣ. ಈಗ ಫಿಮೇಲ್‌ದಲ್ಲಿ ಯಾಕೆ ಕಡಿಮೆ ಇರುತ್ತದೆ ಅಂತಂದ್ರೆ, ಇವರಲ್ಲಿ ಹಿಮೋಗ್ಲೋಬಿನ್ ಅನ್ನುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇರುವ ಕಾರಣದಿಂದ ಇಲ್ಲಿ ರಕ್ತನೂ ಕೂಡ ಅವರಲ್ಲಿ ಕಡಿಮೆ ಇರುವಂತದ್ದು. ಆಮೇಲೆ ಸ್ಟೋರ್ ಎಲ್ಲಿ ಆಗ್ತತಿ? ರಕ್ತ ಅದು ಸ್ಪ್ಲೀನ್‌ದಲ್ಲಿ. ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೇವಿ? ಗುಲ್ಮ ಅಂತ ಹೇಳ್ತೀವಿ. ಗುಲ್ಮದಲ್ಲಿ ಹೊಟ್ಟೆಯ ಕೆಳಗೆ ಇರುವಂತದ್ದದು. ಅಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಅದು ಸ್ಟೋರ್ ಆಗಿರುವಂತದ್ದು. ಅದರ ಸಲುವಾಗಿ ಈ ಒಂದು ಸ್ಪ್ಲೀನನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೇವಿ. ರಕ್ತ ಇಲ್ಲಿ ಸಂಗ್ರಹವಾಗುವುದಕ್ಕೆ. ಆಮೇಲೆ ರಕ್ತ 120 ದಿವಸದವರೆಗೆ ಅದು ಅದರ ಒಂದು ಕೆಂಪು ರಕ್ತ ಕಣದ ಒಂದು ಜೀವಿತಾವಧಿ ಎಷ್ಟಿರುತ್ತದೆ ಅಂತಂದ್ರೆ 120 ದಿನ ಇರುತ್ತದೆ. ಅದು ಸತ್ತಿದ ಮೇಲೆ ಓಕೆ. ಅದು ಸತ್ತಿದ ಮೇಲೆ ಹೋಗಿ ಮತ್ತೆ ಹೋಗಿ ಎಲ್ಲಿ ಸಂಗ್ರಹವಾಗುತ್ತದೆ? ಅದು ಮತ್ತೆ ಗುಲ್ಮದಲ್ಲಿಯೇ ಹೋಗಿ ಸಂಗ್ರಹವಾಗುತ್ತದೆ. ಗುಲ್ಮ ಅಂತಂದ್ರೆ ಸ್ಪ್ಲೀನ್ ಅಂತ ಹೇಳ್ತೇವೆ ನಾವು. ಅಲ್ಲೇ ಹೋಗಿ ಮತ್ತೆ ಅದು ಸಂಗ್ರಹವಾಗುವುದಕ್ಕೆ ಆದ್ದರಿಂದ ಸ್ಪ್ಲೀನನ್ನು ನಾವು ಗ್ರೇವ್ ಯಾರ್ಡ್ ಅಂತನು ಹೇಳ್ತೇವೆ. ಅಂತಂದ್ರೆ ರಕ್ತದ ಒಂದು ಗೋರಿ ಅಂತನು ಹೇಳ್ತೇವೆ. ರಕ್ತದ ಗೋರಿ ಮತ್ತು ಇದು ಒಂದು ಬ್ಲಡ್ ಬ್ಯಾಂಕ್, ರಕ್ತ ಸಂಗ್ರಹಾಲಯ ಅಂತನು ಹೇಳ್ತೇವೆ. ಅದೇ ರೀತಿ ಕೊಲೆಸ್ಟ್ರಾಲ್ ಬಗ್ಗೆ ನೋಡ್ಬೇಕಂತಂದ್ರೆ, ಕೊಲೆಸ್ಟ್ರಾಲ್ ಇದು ನಮ್ಮ ಶರೀರದಲ್ಲಿ ಎಷ್ಟಿರ್ಬೇಕು ಅಂತಂದ್ರೆ 200 ಗ್ರಾಮ್. ಶರೀರದಲ್ಲಿ ಎಷ್ಟಿರ್ಬೇಕು? 200 ಗ್ರಾಮ್ ಪ್ರತಿ ಡೆಸಿಲೀಟರ್. ಪ್ರತಿ ಡೆಸಿಲೀಟರ್ ಅಂತಂದ್ರೆ ಒಂದು ಹುಚ್ಚ ಆಗ್ಬೋದು. ಒಂದು ಎಷ್ಟು ಅಂತಂದ್ರೆ ಆಹ್, ಒನ್ ಟು 20 ಎಂಎಲ್ ವರೆಗೆ ಆಗಬಹುದು. 20 ಎಂಎಲ್ ಅಪ್ರಾಕ್ಸಿಮೇಟ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಒಂದು 20 ಎಂಎಲ್ ವರೆಗೆ ಆಗಬಹುದು. ಸೊ ಅಷ್ಟು ಒಂದು ರಕ್ತದಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇರಬೇಕು ನಮ್ಮ ಶರೀರದಲ್ಲಿ 200 ಗ್ರಾಮ್ ವರೆಗೆ ಕೊಲೆಸ್ಟ್ರಾಲ್ ಇರಬೇಕು. ಓಕೆ. ಸೊ ನಾವು ಬಯೋಲಾಜಿಕಲ್ ಟರ್ಮ್ಸ್‌ಗಳಲ್ಲಿ ಅಳತೆ ಮಾಡೋದನ್ನ ಡೆಸಿಲೀಟರ್‌ದಲ್ಲಿ ಅಳತೆ ಮಾಡ್ತೇವೆ. ಓಕೆ. ಸೊ ಕೊಲೆಸ್ಟ್ರಾಲ್ ಎಷ್ಟಿರಬೇಕು? 200 ಗ್ರಾಮ್ ಪ್ರತಿ ಡೆಸಿಲೀಟರ್ ಇರಬೇಕು. ಸೊ ಇದು ಎಕ್ಸಾಮ್‌ದಲ್ಲಿ ಕೇಳ್ತಾರೆ ಕೊಲೆಸ್ಟ್ರಾಲ್ ಎಷ್ಟು ಪ್ರಮಾಣದಲ್ಲಿ ದೇಹದಲ್ಲಿ ಇರಬೇಕು ಅಂತೇಳಿ. ಸೊ 200 ಗ್ರಾಮ್ ಇರಬೇಕು. ಸೊ ಕೊಲೆಸ್ಟ್ರಾಲ್ ಹೆಚ್ಚು ಆಯ್ತು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಬಹಳ ಏನಪ್ಪಾ ಅಂತಂದ್ರ ಬಹಳ ಜಿಗುಟಾಗಿರ್ತಕ್ಕಂಥದ್ದು ಒಂದು ಪದಾರ್ಥ ಆಗಿರೋದರಿಂದ ಜಿಗಿಟು ಅನ್ನೋದಕ್ಕಿಂತಲೂ ಈಗೇನಿದು ಈಗ ಮೇಣಬತ್ತಿ ನೀವು ನೋಡಿರ್ಬೋದು ಕ್ಯಾಂಡಲ್ಸ್, ಮೇಣದ ಬತ್ತಿ. ಸೊ ಕ್ಯಾಂಡಲ್ಸ್ ಒಂದು ಏನು ಮೇಲಿನ ಪದರ ಇರ್ತೈತಲ್ಲ, ಸೊ ಬಹಳ ಸ್ಕಿನ್ ಅದರ ಒಂದು ಮೇಲಿನ ಪದರ ಯಾವ ರೀತಿ ಇರ್ತದಲ್ಲ, ಆ ಒಂದು ರೂಪದಲ್ಲಿ ಕೊಲೆಸ್ಟ್ರಾಲ್ ಇರುವಂಥದ್ದು. ಸೊ ಈಗ ನಾವು ಇದು ಏನಪ್ಪಾ ಅಂತಂದ್ರ ಕ್ಯಾಶ್ಯೂ ನಟ್ಸ್ ಆಗಿರ್ಬೋದು, ಅವುಗಳನ್ನ ತಿಂದ್ವಿ ಅಂತಂದ್ರ ಎಷ್ಟು ಅದು ಸ ಸಿಲ್ಕಿ ಇರ್ತೈತಲ್ಲ, ಸಿಲ್ಕಿ ಸೊ ಆ ಸಿಲ್ಕಿ ಇರ್ತಕ್ಕಂತಹ ಪದಾರ್ಥ ಕೊಲೆಸ್ಟ್ರಾಲ್ ಆಗಿರ್ತೈತಿ. ಸೊ ಕೊಲೆಸ್ಟ್ರಾಲ್ ಹೆಚ್ಚಾಯ್ತು ಅಂತಂದ್ರೆ ಇದು ಏನಪ್ಪಾ ಅಂತಂದ್ರೆ ಎಲ್ಲಿ ಹೋಗಿ ಕುಂಡಿರ್ತೈತಿ ಅಂತಂದ್ರ ನಮ್ಮ ಹಾರ್ಟ್‌ಗೆ ಹೋಗಿ ಕುಂಡಿರ್ತೈತಿ ಅದು. ನಮ್ಮ ಹಾರ್ಟ್ ಏನಿರ್ತೈತಿ ಅದರ ಮೇಲಿನ ಪದರದಲ್ಲಿ ಹೋಗಿ ಕುಂಡಿರ್ತೈತಿ. ಅದ್ರ ಸಲುವಾಗಿ ಈ ಮೇಲಿನ ಪದರಕ್ಕೆ ಹೋಗಿ ಅದು ಹಾರ್ಟ್ ಮೇಲೆ ಕುಂತಿತು ಅಂತಂದ್ರೆ ಹಾರ್ಟ್ ಇದು ಹಾರ್ಟ್ ಬೀಟ್ ಆಗ್ಲಿಕ್ಕೆ ಅದು ಅವಕಾಶ ಮಾಡಿಕೊಡೋದಿಲ್ಲ ಕೊಲೆಸ್ಟ್ರಾಲ್. ಅವಾಗ ಏನಾಗ್ತೈತಿಪ್ಪ ಅಂತಂದ್ರೆ ಕೊಲೆಸ್ಟ್ರಾಲ್ ಆದ್ಮೇಲೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು.
ಅದ್ರ ಸಲುವಾಗಿ 200 ಗ್ರಾಮ್‌ವರೆಗೆ ನಮ್ಮ ಕೊಲೆಸ್ಟ್ರಾಲ್ ಇರಬೇಕು. ಅದ್ರ ಜೊತೆಗೆ ಹಿಮೋಗ್ಲೋಬಿನ್ ಬಗ್ಗೆ ನೋಡ್ಬೇಕಂತಂದ್ರೆ ಮೇಲ್‌ದಲ್ಲಿ 14 ಗ್ರಾಮ್ ಇರಬೇಕು ಪ್ರತಿ ಡೆಸಿಲಿಟರ್. ಅದ್ರ ಜೊತೆಗೆ ಫೀಮೇಲ್‌ದಲ್ಲಿ 13 ಗ್ರಾಮ್ ಪ್ರತಿ ಡೆಸಿಲಿಟರ್. ಯಾಕನ್ನೋದು ನಿಮ್ಗೆ ಹೇಳಿದೆ. ಯಾಕಂತಂದ್ರೆ ರಕ್ತನೂ ಕಡಿಮೆ ಇರ್ತೈತಿ. ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಇರ್ತೈತಿ ನೋಡ್ರಿ. ಹಿಮೋಗ್ಲೋಬಿನ್ ಕಡಿಮೆ ಇರೋದರಿಂದ ಅವರಲ್ಲಿ ರಕ್ತನೂ ಕೂಡ ಕಡಿಮೆ ಇರುವಂತದ್ದು. ಜೊತೆಗೆ ಹಿಮೋಗ್ಲೋಬಿನ್‌ದಲ್ಲಿ ಏನಿರ್ತೈತಿ ಐರನ್ ಇರುವಂತದ್ದು. ಹಿಮೋಗ್ಲೋಬಿನ್‌ದಲ್ಲಿ ನಾವು ಏನ್ ಪಡ್ಕೋತೀವಿ ಐರನ್ ಇರುವಂತದ್ದು, ಕಬ್ಬಿನಾಂಶ ಇರ್ತದೆ. ಆಮೇಲೆ ಮೇಲ್‌ದಲ್ಲಿ ಏನಪ್ಪಾ ಅಂತಂದ್ರ ಈ ಒಂದು ಹಿಮೋಗ್ಲೋಬಿನ್ ಹೈ ಇರ್ತೈತಿ. ಆಮೇಲೆ ಫೀಮೇಲ್‌ದಲ್ಲಿ ಕಡಿಮೆ ಇರ್ತೈತಿ ಹಿಮೋಗ್ಲೋಬಿನ್. ಅದ್ರ ಸಲುವಾಗಿ ಮೇಲ್ ಬಾಡಿ ಏನಿರ್ತೈತಿ ಪುರುಷರ ಶರೀರ ಏನಿರ್ತೈತಿಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇರುವಂತದ್ದು. ಯಾವುದರ ಕಾರಣದಿಂದ ಈ ಹಿಮೋಗ್ಲೋಬಿನ್ ಹೆಚ್ಚಿರೋದ್ರಿಂದ, ಹಿಮೋಗ್ಲೋಬಿನ್‌ದಲ್ಲಿ ಐರನ್ ಹೆಚ್ಚಿರೋದ್ರಿಂದ ಪುರುಷರ ಶರೀರ ಬಹಳ ಒಂದ್ ಸ್ವಲ್ಪ ಹಾರ್ಡ್ ಇರ್ತೈತಿ. ಆಮೇಲೆ ಮಹಿಳೆಯರ ಶರೀರ ಒಂದ್ ಸ್ವಲ್ಪ ಸ್ಮೂತ್ ಆಗಿರ್ತೈತಿ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಮೊಟ್ಟ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮಗೆ ವಿಲಿಯಂ ಹಾರ್ವೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗಿನವರೆಗೆ ಇರ್ತೈತಿ, ಸೊ ಅವಾಗಿನವರೆಗೆ ನಾವು ಜೀವಿತ ಇರ್ತೇವಿ. ಯಾಕಂತಂದ್ರೆ ಆಮೇಲೆ ಹೀಟ್ ಅನ್ನು ಸಹ ಬ್ಲಡ್ ಕಂಟ್ರೋಲ್ ಮಾಡ್ತೈತಿ. ಸೊ ಯಾವಾಗಿನವರೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ಅವಾಗಿನವರೆಗೆ ನಮ್ಮ ಶರೀರ ಕೂಡ ಹೀಟ್ ಇರ್ತೈತಿ. 36 ಡಿಗ್ರಿ ಸೆಲ್ಸಿಯಸ್‌ದಷ್ಟು ನಮ್ಮ ತಾಪಮಾನ ಇರುವಂತದ್ದು. ಅದ್ರ ಜೊತೆಗೆ ಬಿಪಿ ಏನಿದೆ ಬ್ಲಡ್ ಪ್ರೆಷರ್. ಈಗ ಬ್ಲಡ್ ಪ್ರೆಷರ್ 120/80 ಅಂತಂದ್ರೆ ಏನು? ನಮ್ಮ ಬ್ಲಡ್ ಏನಿದೆಯಲ್ಲ, ಬ್ಲಡ್ ಎಲ್ಲಾ ಶರೀರಕ್ಕೆ ಹೋಗುವುದು ಯಾವ ಸ್ಪೀಡಿನಲ್ಲಿ 120 ಸ್ಪೀಡಿನಲ್ಲಿ ಹೋಗ್ತತಿ. ಎಲ್ಲಾ ನಮ್ಮ ಶರೀರದ ಭಾಗಗಳಿಗೆ, ಅಂಗಗಳಿಗೆ. ಆಮೇಲೆ ಆ ಅಂಗಗಳಿಂದ ಮತ್ತೆ ಹೃದಯಕ್ಕೆ ಬರುವುದು ಅದು ಯಾವ ಸ್ಪೀಡ್‌ದಿಂದ ಬರ್ತೈತಿ? 80 ಸ್ಪೀಡ್‌ದಿಂದ. ಸೊ ಇದಕ್ಕ ಏನಂತ ಹೇಳ್ತೇವೆ ನಾವು? ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಕೆಂಪು ರಕ್ತ ಕಣಗಳನ್ನ ನೋಡೋಣ. ಓಕೆ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ಇಲ್ಲಿ ಮಾಹಿತಿ ಇದೆ ನೋಡ್ರಿ. ಸೊ ಈಗ ಬ್ಲಡ್ ಇದೆ, ರಕ್ತ. ಓಕೆ. ಸೊ ಈಗ ರಕ್ತ ಮೇನ್ಲಿ ಆಗಿರ್ತಕ್ಕಂಥದ್ದು 2 ಪಾರ್ಟ್ಸ್‌ಗಳಿಂದ. ಓಕೆ. ಅದು ಯಾವುದು ಪ್ಲಾಸ್ಮಾ. ಸೊ ಆಗಲೇ ನಾವು ನೋಡಿದ್ವಿ. ರಕ್ತದಲ್ಲಿ ಏನೇನ್ ಇರ್ತೈತಿ ಅಂತ ಹೇಳಿ. ಸೊ ರಕ್ತದಲ್ಲಿ ಏನೇನ್ ಇರ್ತೈತಿ? ಪ್ಲಾಸ್ಮಾ ಮೇನ್ಲಿ 2 ಪ್ರಕಾರದಿಂದ ಆಗಿರುವಂತದ್ದು. ಒಂದನೇದ್ದು ಪ್ಲಾಸ್ಮಾ. ಇದು ಶ ಬ್ಲಡ್‌ದಲ್ಲಿ ಪ್ಲಾಸ್ಮಾ 60% ಇರ್ತೈತಿ. ಆಮೇಲೆ ಇನ್ನು ರಕ್ತ ಕಣಗಳು ಕಾರ್ಪಸಲ್ಸ್ ಅಂತ ಹೇಳ್ತೇವೆ. ಇವು 40% ಇರ್ತಾವೆ. ಆಮೇಲೆ ಪ್ಲಾಸ್ಮಾ ಇದು ಏನಪ್ಪಾ ಅಂತಂದ್ರೆ ಬಹಳ ತೆಳುವಾಗಿರ್ತಕ್ಕಂಥ ಪದಾರ್ಥ. ಇದರ ನೀರಿನ ನೀರಿನ ಹಾಗೆ ಇರುವಂತದ್ದು. ಅದ್ರ ಜೊತೆಗೆ ರಕ್ತ ಕಣಗಳು ಅಂತಂದ್ರೆ ರಕ್ತ ಕಣಗಳಲ್ಲಿ ಬರುವಂತದ್ದು ಆರ್-ಬಿ-ಸಿ ಆಮೇಲೆ ಡಬ್ಲ್ಯೂ-ಬಿ-ಸಿ ಪ್ಲೇಟ್ಲೆಟ್ಸ್‌ಗಳು ಬರ್ತಾವೆ. ಇವು ಎಲ್ಲವೂ ಸಹ ಇರುವಂತದ್ದು ಕಾರ್ಪಸ್ಲಸ್ ರಕ್ತ ಕಣಗಳು ಇವು. ಇವು 40% ಇರ್ತವೆ. ಆಮೇಲೆ ಪ್ಲಾಸ್ಮಾ ಇರುವಂತದ್ದು 60%. ಇದು ವಾಟರ್ ತರ ಇರ್ತದೆ ನೀರು. ಅದ್ರ ಸಲುವಾಗಿ ಈ ಪ್ಲಾಸ್ಮಾ ಇರುವುದರ ಸಲುವಾಗಿಯೇ ರಕ್ತ ಸಂಚಾರ ಮಾಡ್ಲಿಕ್ಕೆ ಸಹಾಯವಾಗುವಂತದ್ದು. ಇದು ಲಿಕ್ವಿಡ್ ರೂಪದಲ್ಲಿ ಇರುವಂತದ್ದು. ಅದೇ ವಾಟರ್ ಅಂತ ಹೇಳಿದೆ ನಾನು ಲಿಕ್ವಿಡ್ ರೂಪದಲ್ಲಿ. ಇದು ಒಂದ್ ಸ್ವಲ್ಪ ಗಟ್ಟಿ ಪದಾರ್ಥದಲ್ಲಿ ಇರುವಂತದ್ದು. ಓಕೆ. ಘನ ಪದಾರ್ಥಗಳಲ್ಲಿ ನಮಗೆ ಸಿಗ್ತವೆ ಇವು. ಹೀಗೆ ಪ್ಲಾಸ್ಮಾದಲ್ಲಿಯೂ ಸಹ ನಾವು ಏನಿರ್ತೈತಿ ಅಂತಂದ್ರೆ ಅದರಲ್ಲಿ ಪ್ರೋಟೀನ್ ಇರ್ತೈತಿ. ಸೊ 2 ಪ್ರಕಾರದ ಪ್ರೋಟೀನ್ಸ್‌ಗಳು ಇರ್ತವೆ. ಒಂದನೇದ್ದು ಫೈಬ್ರಿನೋಜೆನ್ ಅನ್ನುವಂತ ಒಂದು ಪ್ರೋಟೀನ್ ಇರ್ತೈತಿ. ಇನ್ನೊಂದು ಪ್ರೋಥ್ರೊಂಬಿನ್ ಅನ್ನುವಂತಹ ಪ್ರೋಟೀನ್ಸ್‌ಗಳು ಇರ್ತವೆ. 2 ಪ್ರೋಟೀನ್ಸ್‌ಗಳು ಇರ್ತವೆ. ಆಮೇಲೆ ಆಲ್ಮೋಸ್ಟ್ ಪ್ಲಾಸ್ಮಾ ಇರುವಂತದ್ದು ಯೆಲ್ಲೋ ಕಲರ್‌ದಲ್ಲಿ ಇರ್ತೈತಿ. ಇದರಲ್ಲಿ ಇರ್ತಕ್ಕಂತಹ ಏನ್ ಪ್ರೋಟೀನ್ ಇದಾವು ಫೈಬ್ರಿನೋಜಿನ್ ಅನ್ನುವಂತಹ ಏನ್ ಪ್ರೋಟೀನ್ ಇದೆ ಅದನ್ನು ಪ್ಲಾಸ್ಮಾದಿಂದ ನಾವು ತೆಗದ್ವಿ ಅಂತಂದ್ರ ಸೊ ಈ ಪ್ಲಾಸ್ಮಾ ಇರುವಂತದ್ದು ಇನ್ನೂ ಏನಪ್ಪಾ ಅಂತಂದ್ರ ತಿಳಿಯಾಗಿರ್ತಕ್ಕಂತಹ ಯೆಲ್ಲೋ ಕಲರ್‌ಗೆ ಬಂದ್ಬಿಡ್ತೈತಿ. ಸೊ ಅವಾಗ ಏನಪ್ಪಾ ಅಂತಂದ್ರ ಇಲ್ಲಿ ಇರ್ತಕ್ಕಂತಹ ಈ ಪ್ಲಾಸ್ಮಾ ಮುಖಾಂತರ ಏನಪ್ಪಾ ಅಂತಂದ್ರ ನಮ್ಮ ರಕ್ತದಲ್ಲಿ ಯಾವ ರೋಗ ಇದೆ, ಏನೇನಿದೆ ಅನ್ನೋದು ಇದ್ರ ಮುಖಾಂತರ ಏನ್ ಮಾಡ್ತಾರೆ ಕಂಡುಹಿಡಿತಾರೆ ಈ ಪ್ಲಾಸ್ಮಾ ಮುಖಾಂತರ. ಪ್ಲಾಸ್ಮಾದಲ್ಲಿ ಇರುವಂತಂದ್ರ ಪ್ಲಾಸ್ಮಾದಲ್ಲಿ ಇರುವಂತಹ ಪ್ರೋಟೀನ್ ಫೈಬ್ರೋನೋಸಿನ್‌ವನ್ನ ತೆಗಿತಾರೆ. ಆಮೇಲೆ ಇದು ತಿಳಿಯಾಗಿ ಯೆಲ್ಲೋ ಕಲರ್‌ಗೆ ಬಂದ್ಬಿಡ್ತೈತಿ ಪ್ಲಾಸ್ಮಾ. ಅವಾಗ ಏನ್ ಮಾಡ್ತಾರೆ ರಕ್ತದಲ್ಲಿ ಅಂತಂದ್ರೆ ಈ ಪ್ಲಾಸ್ಮಾದಿಂದ ಏನ್ ಮಾಡ್ತಾರೆ ಯಾವ ಒಂದು ರೋಗ ಇದೆ ಅಂತ ಹೇಳಿ ಕಂಡುಹಿಡಿತಾರೆ. ಡೈರೆಕ್ಟ್ ಆಗಿ ಬ್ಲಡ್‌ದಿಂದನ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ರಕ್ತ ಕಣಗಳಲ್ಲಿ ಇರುವಂತದ್ದು ಒಂದನೇದ್ದು ಆರ್-ಬಿ-ಸಿ. ಸೊ ಆರ್-ಬಿ-ಸಿ ನಮ್ಮ ದೇಹದಲ್ಲಿ 50 ಲಕ್ಷ ಇರಬೇಕು. ಅದ್ರ ಜೊತೆಗೆ ಡಬ್ಲ್ಯೂ-ಬಿ-ಸಿ ವೈಟ್ ಬ್ಲಡ್ ಸೆಲ್ಸ್ ಇವು 10,000 ಇರಬೇಕು. ಅದ್ರ ಜೊತೆಗೆ ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು 2,00,000 ನಮ್ಮ ಶರೀರದಲ್ಲಿ ನಾರ್ಮಲ್ ಆಗಿರ್ಬೇಕು. ಆರ್-ಬಿ-ಸಿಯ ಜೀವಿತಾವಧಿ 120 ದಿನಗಳು. ಆಮೇಲೆ ಡಬ್ಲ್ಯೂ-ಬಿ-ಸಿಯ ಜೀವಿತಾವಧಿ 4 ದಿನಗಳು. ಪ್ಲೇಟ್ಲೆಟ್ಸ್‌ಗಳು 7 ದಿನಗಳವರೆಗೆ ನಮ್ಮ ಶರೀರದಲ್ಲಿ ಜೀವಂತ ಇರ್ತವೆ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ನೋಡುವಂತದ್ದು ಒಂದೊಂದಾಗಿ ಇವುಗಳನ್ನ ನೋಡ್ಕೊಂತ ಹೋಗೋಣ. ಆರ್-ಬಿ-ಸಿ, ಡಬ್ಲ್ಯೂ-ಬಿ-ಸಿ ಆಮೇಲೆ ಪ್ಲೇಟ್ಲೆಟ್ಸ್‌ಗಳು.
ಈಗ ಆರ್-ಬಿ-ಸಿದಲ್ಲಿ ನಾವು ನೋಡ್ಬೇಕಂತಂದ್ರೆ ಒಂದನೇದ್ದು ರೆಡ್ ಬ್ಲಡ್ ಸೆಲ್ ಅಂತ ಹೇಳ್ತೇವಿ. ಇವುಗಳನ್ನ ನಾವು ಎರಿಥ್ರೋಸೈಟ್ಸ್ ಅಂತ ಹೇಳ್ತೇವಿ. ಎರಿಥ್ರೋಸೈಟ್ಸ್ ಇದು ಬಯೋಲಾಜಿಕಲ್ ಆಗಿರ್ತಕ್ಕಂತಹ ಹೆಸರು. ಬಯೋಲಾಜಿಕಲ್ ಆಗಿ ನಾವು ಏನ್ ಮಾಡ್ತೇವೆ, ಕೆಂಪು ರಕ್ತ ಕಣಗಳಿಗೆ ಎರಿಥ್ರೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾವಿಲ್ಲಿ ನೋಡಬಹುದು ಇದು ಒಂದು ಬ್ಲಡ್ ವೆಸಲ್ ಆಗಿರ್ತಕ್ಕಂಥದ್ದು ಒಂದು. ಇಲ್ಲಿ ಇರುವಂತಹ ಇದೇನು ರೌಂಡ್ ಆಗಿ ಆಮೇಲೆ ಒಳಗೆ ಚಪ್ಪಟೆ ಆಕಾರವಾಗಿರುವಂತದ್ದು ಇವು ರೆಡ್ ಬ್ಲಡ್ ಸೆಲ್ಸ್‌ಗಳು. ಇವು ರೆಡ್ ಬ್ಲಡ್ ಸೆಲ್ಸ್. ಆಮೇಲೆ ಇವು ವೈಟ್ ಬ್ಲಡ್ ಸೆಲ್ಸ್‌ಗಳು. ಇವುಗಳಿಗೆ ಸಂಪೂರ್ಣವಾಗಿ ಒಂದೇ ರೀತಿ ಇರತಕ್ಕಂಥ ಆಕಾರ ಇರೋದಿಲ್ಲ ವೈಟ್ ಬ್ಲಡ್ ಸೆಲ್ಸ್‌ಗಳಿಗೆ. ಆಮೇಲೆ ಇವು ಇರುವಂತವುಗಳು ಇವು ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್‌ಗಳು. ಈ ರೀತಿ 3 ಏನಪ್ಪಾ ಅಂತಂದ್ರೆ ನಮ್ಮ ಬ್ಲಡ್‌ದಲ್ಲಿ ಇರ್ತವೆ. ಆಮೇಲೆ ಈಗ ಡಬ್ಲ್ಯೂ-ಬಿ-ಸಿ ಸಾರಿ ಡಬ್ಲ್ಯೂ-ಬಿ-ಸಿ ಅಲ್ಲ. ಇನ್ನು ನಾವು ಯಾವ್ದು ಓದ್ತಾ ಇದ್ದೇವಿ? ಆರ್-ಬಿ-ಸಿ. ರೆಡ್ ಬ್ಲಡ್ ಸೆಲ್ ಓದ್ತಾ ಇದ್ದೇವಿ. ಸೊ ಇವು ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತವೆ ಅಂತಂದ್ರೆ ಇಂಗ್ಲಿಷ್‌ನಲ್ಲಿ ನಾವೇನ್ ಹೇಳ್ತೇವಿ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಯಾವ ರೀತಿ ಎಲ್ಲಿರ್ತೈತೆ ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಆಮೇಲೆ ಈಗ ನೋಡ್ರಿ ಒಂದು ಮಗು ಈಗ ನಮ್ಮಲ್ಲಿ ಎಲ್ಲಿ ರಕ್ತ ಉತ್ಪತ್ತಿ ಆಗ್ತತಿ ಅದು ಬೋನ್ ಮ್ಯಾರೋ ಅಸ್ಥಿಮಜ್ಜೆ ಅಂತ ಹೇಳಿ ಹೇಳಿದೆ ನಾನು. ಈಗ ತಾಯಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಮಗು ಇರುತ್ತದೆ ಅಲ್ಲ. ಸೊ ಆ ಮಗುವಿಗೆ ಏನಂತ ಹೇಳ್ತೇವೆ ನಾವು ಭ್ರೂಣ ಅಂತ ಹೇಳ್ತೇವೆ. ತಾಯಿ ಹೊಟ್ಟೆಯಲ್ಲಿರುವಂತಹ ಏನು ಒಂದು ಮಗು ಇರ್ತೈತಿ ಅದಕ್ಕೆ ನಾವು ಭ್ರೂಣ ಅಂತ ಹೇಳ್ತೇವಿ. ಸೊ ಅದನ್ನ ಮಗು ಅಂತ ಹೇಳಂಗಿಲ್ಲ, ಭ್ರೂಣ ಅಂತ ಹೇಳ್ತೇವಿ. 9 ತಿಂಗಳ ಅಂದ್ರುನು ಸಹ ಅದಕ್ಕೂ ಸಹ ನಾವು ಭ್ರೂಣ ಅಂತಾನು ಅಂತಾನೆ ಹೇಳ್ತೇವೆ. ಯಾವಾಗ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರ್ತೈತಲ್ಲ ಮಗು, ಅವಾಗ ನಾವು ಅದಕ್ಕೆ ಮಗು ಅಂತ ಹೇಳ್ತೇವೆ. ಯಾವಾಗಿನವರೆಗೆ ಹೊಟ್ಟೆ ಒಳಗೆ ಇರ್ತೈತೆ ಅದಕ್ಕೆ ನಾವು ಭ್ರೂಣ ಅಂತ ಹೇಳಿ ಕರಿತೇವೆ. ಓಕೆ. ಹೊಟ್ಟೆಯ ಹೊರಗಿನಿಂದ ಬಂದ ಮೇಲೆನೆ ಅದಕ್ಕೆ ನಾವು ಮಗು ಅಂತ ಹೇಳ್ತೇವೆ. ಅದಕ್ಕೆ ಇಂಗ್ಲಿಷ್‌ನಲ್ಲಿ ನಾವು ಭ್ರೂಣಕ್ಕೆ ನಾವು ಎಂಬ್ರಾಯೋ ಅಂತ ಹೇಳ್ತೇವೆ. ಈಗ ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಮಗು ಭ್ರೂಣ ಏನಿದೆ, ಸೊ ಅದರಲ್ಲಿ ಎಲ್ಲಿ ರಕ್ತ ಉತ್ಪಾದನೆ ಆಗ್ತದೆ ಅಂತ ಹೇಳಿ ಕೇಳಿದ್ರೆ, ಅದು ಲಿವರ್‌ದಲ್ಲಿ ಆಗ್ತದೆ. ಓಕೆ. ಲಿವರ್‌ದಲ್ಲಿ ಇರುವಂತಹ ಮಿಜೋಟರ್ಮ್ ಅನ್ನುವಂಥದ್ದು ಇರ್ತೈತಿ. ಸೊ ಅಲ್ಲಿ ಏನಾಗ್ತತಿ ರಕ್ತ ಉತ್ಪಾದನೆ ಆಗ್ತತಿ ಆ ಒಂದು ಭ್ರೂಣದಲ್ಲಿ. ಇವುಗಳ ಜೀವಿತಾವಧಿ ಎಷ್ಟಿರುತ್ತದೆ? 120 ದಿನಗಳಿರ್ತವೆ. ಕೆಂಪು ರಕ್ತ ಕಣಗಳು ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್‌ದಲ್ಲಿ ಏನಿರ್ತೈತ್ರಿ? ಐರನ್ ಇರ್ತೈತಿ. Fe ಅಂತ ಹೇಳ್ತೇವೆ ನಾವು. ಇವು ಆಮ್ಲಜನಕದ ಅಣುಗಳನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್‌ನ ಅಣುಗಳನ್ನು ಸಾಗಾಣಿಕೆ ಮಾಡ್ತವೆ. ಅಂತಂದ್ರೆ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಎಲ್ಲಾ ದೇಹದ ಭಾಗಗಳಿಗೆ, ಅಂಗಾಂಗಗಳಿಗೆ ಕಾರ್ಬನ್ ಡೈಆಕ್ಸೈಡವನ್ನ ತಗೊಂಡು ಬರೋದು, ಆಮೇಲೆ ಆಕ್ಸಿಜನ್‌ವನ್ನ ಏನ್ ಮಾಡೋದು? ಆಮ್ಲಜನಕವನ್ನ ತೆಗೆದುಕೊಂಡು ಹೋಗೋದು. ತಗೊಂಡು ಹೋಗೋದು ಆಕ್ಸಿಜನ್, ತೆಗೆದುಕೊಂಡು ಬರೋದು CO2. ಈ ರೀತಿ ಕೆಲಸ ಮಾಡುವಂಥದ್ದು ಈ ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದರಿಂದ ರಕ್ತ ಒತ್ತಡ ಅಧಿಕವಾಗ್ತದೆ. ನೋಡಿ ಕೆಂಪು ರಕ್ತಗಳ ಕಣಗಳು ಹೆಚ್ಚಾದವು ಅಂತಂದ್ರೆ ನಮ್ಮ ಬಿಪಿನೂ ಕೂಡ ಏನಾಗ್ತತಿ ಅದು ಹೆಚ್ಚಾಗುವಂಥದ್ದು. ಅದ್ರ ಜೊತೆಗೆ ಲೈಸೋಸೋಮ್ಸ್ ಇವುಗಳಲ್ಲಿ ಇರೋದಿಲ್ಲ. ಓಕೆ. ಲೈಸೋಸೋಮ್ಸ್‌ಗಳು ಇವುಗಳಲ್ಲಿ ಇರೋದಿಲ್ಲ. ಸೊ ನೋಡ್ರಿ ಲೈಸೋಸೋಮ್ಸ್‌ಗಳ ಕಾರ್ಯ ಏನಂತ ಹೇಳಿ ಹೇಳಿದೀನಿ ನಾನು ನಿಮಗೆ. ಸೊ ನಿಮಗೆ ನೆನಪಿರ್ಬೋದು ಲೈಸೋಸೋಮ್ಸ್‌ಗಳ ಕಾರ್ಯ ಏನು ಅಂತಂದ್ರೆ, ಈಗ ಒಂದು ಜೀವಕೋಶ ಇದೆ ಅಂತ ತಿಳ್ಕೊಳ್ಳಿ. ಜೀವಕೋಶದಲ್ಲಿ ಯಾವುದೇ ಒಂದು ಕಣದಂಗ ಇರುವಂಥದ್ದು, ಕೋಶ ಅಂಗ ಇರುವಂಥದ್ದು, ಇದರಲ್ಲಿ ಬಹಳಷ್ಟು ಕೋಶ ಅಂಗ ಇರ್ತಾವಲ್ಲ. ಸೊ ಅದು ಏನಾದರೂ ಸತ್ತಿತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಲೈಸೋಸೋಮ್ ಇದರಲ್ಲಿ ಒಂದು ಎನ್ಝೈಮ್ ಬಿಡುಗಡೆ ಮಾಡ್ತೈತಿ. ಎನ್ಝೈಮ್ ಬಿಡುಗಡೆ ಮಾಡಿ ಇಲ್ಲಿರ್ತಕ್ಕಂತಹ ಕೋಶ ಆ ಕಣವನ್ನ ಏನ್ ಮಾಡ್ತೈತಿ ತಿಂತೈತಿ, ಅಥವಾ ಅದನ್ನ ಅಲ್ಲೇ ಡಿಸ್ಟ್ರಾಯ್ ಮಾಡ್ತೈತಿ, ಅಥವಾ ಅದನ್ನ ರಿಪೇರಿ ಮಾಡಿ ಮತ್ತೊಂದು ಅಲ್ಲಿ ಹುಟ್ಟಿಸ್ತೈತಿ ಅಂತ ಹೇಳಿದೆ. ಲೈಸೋಸೋಮ್ ಈ ರೀತಿ ಕೆಲಸ ಮಾಡ್ತೈತಿ. ಓಕೆ. ಇಲ್ಲಿರ್ತಕ್ಕಂತಹ ಸ್ವಚ್ಛತೆಯ ಕೆಲಸ ಮಾಡುವಂಥದ್ದು ಲೈಸೋಸೋಮ್ಸ್. ಸತ್ತಿರ್ತಕ್ಕಂತಹ ಏನು ಕಣದಂಗಗಳಿದಾವೋ ಅವುಗಳನ್ನ ತೆಗೆದುಕೊಂಡು ಹೋಗೋದು, ಅವುಗಳನ್ನ ಸ್ವಚ್ಛ ಮಾಡೋದು. ಈಗಿಲ್ಲಿ ಆರ್-ಬಿ-ಸಿದಲ್ಲಿ ಲೈಸೋಸೋಮ್‌ನ ಇಲ್ಲ ಅಂತಂದ್ರೆ ಈ ರಕ್ತ ಸತ್ತಿತ್ತು ಅಂತಂದ್ರೆ 120 ದಿವಸ ಆದ್ಮೇಲೆ ಸಾಯ್ತೈತಿ ಇದು. ಸೊ ಇದನ್ನು ಸತ್ತಿದ ಮೇಲೆ ಇದನ್ನ ಸ್ವಚ್ಛ ಮಾಡುವಂತ ಕೆಲಸ ಯಾರು ಮಾಡ್ತಾರೆ? ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಇವು ಸತ್ತಿದ ಮೇಲೆ ಎಲ್ಲಿಗೆ ಹೋಗ್ತಾವೆ ಇವು? ಸ್ಪ್ಲೀನ್. ಓಕೆ. ಸ್ಪ್ಲೀನ್ ಅಂತಂದ್ರೆ ಏನು? ಗುಲ್ಮದಲ್ಲಿ ಹೋಗ್ತವೆ ಇವು. ಈಗ ನನ್ನ ಬೆರಳಿನಲ್ಲಿ ಒಂದು ಆರ್-ಬಿ-ಸಿ ಸತ್ತಿತ್ತು ಅಂತಂದ್ರೆ 120 ದಿವಸ ಆದ್ಮೇಲೆ ಸತ್ತಿತ್ತು ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತೈತೆ? ಅದು ಸ್ಪ್ಲೀನ್‌ದಲ್ಲಿ ಹೋಗ್ತೈತೆ ಅದು. ಸ್ಪ್ಲೀನ್ ಏನ್ ಮಾಡ್ತೈತೆ? ಅವುಗಳನ್ನ ಕ್ಯಾಚ್ ಮಾಡ್ಕೊಂಡು ಅವುಗಳು ತಮ್ಮಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ತಿಂದು ಬಿಡ್ತೈತಿ. ಅದನ್ನ ಅಲ್ಲಿ ನಷ್ಟ ಮಾಡಿಬಿಡ್ತೈತಿ. ಸ್ಪ್ಲೀನ್ ಇದ್ದದ್ದು. ಅದ್ರ ಸಲುವಾಗಿ ಸ್ಪ್ಲೀನಿಗೆ ಏನಂತ ಹೇಳ್ತೇವೆ ನಾವು? ರಕ್ತದ ಗೋರಿ ಅಂತ ಹೇಳ್ತೇವೆ. ಆಮೇಲೆ ರಕ್ತ ಉತ್ಪಾದನೆ ಆಗುವುದು ಸಹ ಇಲ್ಲಿಂದಾನೆ. ಅದ್ರ ಸಲುವಾಗಿ ಇದಕ್ಕೆ ನಾವೇನಂತ ಹೇಳ್ತೇವೆ? ಬ್ಲಡ್ ಬ್ಯಾಂಕ್ ಕೂಡ ಅಂತ ಹೇಳ್ತೇವೆ. ಸ್ಪ್ಲೀನವನ್ನ, ಗುಲ್ಮವನ್ನ. ಓಕೆ. ಸೊ ಇದಾದ ನಂತರ ನ್ಯೂಕ್ಲಿಯಸ್ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರ ಇರೋದಿಲ್ಲ.
ಓಕೆ. ನ್ಯೂಕ್ಲಿಯಸ್ ಕೂಡ ಕೋಶ ಕೇಂದ್ರ ಕೂಡ ಈ ಒಂದು ಆರ್-ಬಿ-ಸಿದಲ್ಲಿ ಇರೋದಿಲ್ಲ. ನ್ಯೂಕ್ಲಿಯಸ್‌ನೇ ಇರ್ಲಿಲ್ಲ. ಸೊ ನಾನ್ ನಿಮಗೆ ಹೇಳಿದೆ ಡಿ-ಎನ್-ಎ ಎಲ್ಲಿರ್ತೈತಿ ಅಂತ ಹೇಳಿದೆ ನಾನು 2, 3 ಚಿತ್ರವನ್ನ ತೋರಿಸಿ. ಡಿ-ಎನ್-ಎ ಎಲ್ಲಿರ್ತೈತಿ? ಕೋಶ ಇರ್ತೈತಿ ಒಂದಾ. ಸೊ ಕೋಶ ಕೇಂದ್ರ ಏನಿರ್ತೈತಿ, ಕೋಶ ಕೇಂದ್ರದಲ್ಲಿ ಡಿ-ಎನ್-ಎ ಇರ್ತಾವ ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಸೊ ಡಿ ಕೋಶ ಕೇಂದ್ರನೇ ಇರ್ಲಿಲ್ಲ ಅಂತಂದ್ರೆ ಡಿ-ಎನ್-ಎ ಅಲ್ಲಿ ಇರೋದಿಲ್ಲ. ಆದ್ದರಿಂದ ಆರ್-ಬಿ-ಸಿಯಿಂದ ನಾವು ಡಿ-ಎನ್-ಎ ಕಂಡುಹಿಡಿಯಲು ಆಗೋದಿಲ್ಲ. ಈಗ ಯಾವುದೇ ಒಂದು ಮಗುವಿನ ಆರ್-ಬಿ-ಸಿಯನ್ನ ಕೊಟ್ಟು ಒಂದು ವ್ಯಕ್ತಿಯ ಆರ್-ಬಿ-ಸಿಯನ್ನ ಕೊಟ್ಟು ಡಿ-ಎನ್-ಎ ಕಂಡುಹಿಡಿಯಿರಿ ಅಂತಂದ್ರ ಡಿ-ಎನ್-ಎ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಆರ್-ಬಿ-ಸಿಯಿಂದ. ಅದ್ರ ಜೊತೆಗೆ ಕಡಿಮೆ ಆರ್-ಬಿ-ಸಿಗಳು ಆದ್ವು ಅಂತಂದ್ರ ಓಕೆ. ಆರ್-ಬಿ-ಸಿ ರೆಡ್ ಬ್ಲಡ್ ಸೆಲ್ಸ್‌ಗಳು ಕಡಿಮೆ ಆದ್ವು ಅಂತಂದ್ರೆ ಯಾವ ರೋಗ ಬರ್ತೈತಿ ನಮಗೆ? ಅನೀಮಿಯಾ ಬರ್ತೈತಿ. ಓಕೆ. ಈಗ ನೆಕ್ಸ್ಟ್ ನಾವು ನೋಡುವಂತದ್ದು ಬಿಳಿ ರಕ್ತ ಕಣಗಳನ್ನ ನೋಡೋಣ. ವೈಟ್ ಬ್ಲಡ್ ಸೆಲ್ಸ್. ಇಲ್ಲಿ ಕೋಶ ಕೇಂದ್ರ ಇರ್ತೈತಿ. ಅದ್ರ ಸಲುವಾಗಿ ಡಿ-ಎನ್-ಎ ಬಿಳಿ ರಕ್ತ ಕಣಗಳಿಂದ ನಾವು ಕಂಡುಹಿಡಿಬಹುದು. ಇವುಗಳನ್ನು ನಾವು ನ್ಯೂಕ್ಲಿಯೋಸೈಟ್ ಅಂತೇಳಿ ಬಯೋಲಾಜಿಕಲ್ ಟರ್ಮವಾಗಿ ಕರಿತೀವಿ. ಇವು ಸಹ ಅಸ್ಥಿಮಜ್ಜೆಯಲ್ಲಿ ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗ್ತವೆ ಬಿಳಿ ರಕ್ತ ಕಣಗಳು ಕೂಡ. ಇವುಗಳ ಜೀವಿತಾವಧಿ 4 ದಿನ ಇರ್ತೈತಿ. ಬಿಳಿ ರಕ್ತ ಕಣಗಳು ರೋಗಾಣುವನ್ನು ನಾಶ ಮಾಡಿ ದೇಹವನ್ನು ಸಂರಕ್ಷಿಸುವುದರಿಂದ ಇವುಗಳನ್ನು ನಾವು ದೇಹದ ಸೈನಿಕರು ಅಂತ ಹೇಳ್ತೇವೆ. ಬಿಳಿ ರಕ್ತ ಕಣಗಳಿಗೆ ದೇಹದ ಸೈನಿಕರು ಅಂತ ಹೇಳಿ ಹೇಳ್ತೇವೆ. ಇದರಲ್ಲೂ ಸಹ 3 ಪ್ರಕಾರಗಳು ಬರ್ತವೆ ಮೇನ್ಲಿ. ಒಂದನೇದು ಆಂಟಿಬಾಡಿ ಇದೆ. ಇನ್ನೊಂದು ಲಿಂಫೋಸೈಟ್ ಇದೆ. ಆಮೇಲೆ ಇನ್ನೊಂದು ಮೊನೊಸೈಟ್ ಅಂತ ಹೇಳಿದೆ. ಓಕೆ. ಸೊ ಇವುಗಳ ಕಾರ್ಯ ನೋಡೋಣ. ಸೊ ಇನ್ನೂ ಬಹಳಷ್ಟು ಇದಾವೆ. ಇದರಲ್ಲಿ 5 ಪ್ರಕಾರಗಳು ಬರ್ತವೆ. ಆದ್ರೆ ಮೇನ್ಲಿ 3 ಪ್ರಕಾರಗಳು ನಿಮಗೆ ಗೊತ್ತಿರಲಿ ಬಿಳಿ ರಕ್ತ ಕಣಗಳಲ್ಲಿ. ಸೊ ಒಂದನೇದ್ದು ಇರುವಂತದ್ದು ಆಂಟಿಬಾಡಿ. ಇದು ಏನ್ ಮಾಡ್ತದೆ ಅಂತಂದ್ರೆ ಈಗ ನೋಡ್ರಿ ಒಂದು ಉದಾಹರಣೆಗೆ ನನ್ನ ಶರೀರ ಇದೆ. ಓಕೆ. ಸೊ ಶರೀರ ಇದೆ. ಶರೀರದ ಈ ಕೈ ಇದೆ. ಕೈಗೆ ಒಂದು ಸೊಳ್ಳೆ ಬಂದು ನನಗೆ ಕಡಿತು ಅಂತ ಹೇಳಿ ತಿಳ್ಕೊಳ್ರಿ. ಸೊಳ್ಳೆ ಕಡಿತು ಅಥವಾ ಯಾವುದೇ ಒಂದು ವೈರಸ್ ನನ್ನ ಶ ಈ ಕೈ ಒಳಗೆ ಹೋಯ್ತು ಅಂತಂದ್ರೆ ತಕ್ಷಣನೇ ಏನಪ್ಪಾ ಅಂತಂದ್ರೆ ಆಂಟಿಬಾಡಿ ಇರುವಂತಹದ್ದು ಏನಪ್ಪಾ ಅಂತಂದ್ರೆ ಆಕ್ಟಿವ್ ಆಗ್ಬಿಡ್ತೈತಿ. ಯಾವುದು ಆವಾಗ ಆಂಟಿಬಾಡಿ ಏನ್ ಹೇಳ್ತೈತಪ್ಪ ಅಂತಂದ್ರೆ ಯಾವುದೇ ಒಂದು ವೈರಸ್ ನಮ್ಮ ಏರಿಯಾಗೆ ಬಂದಿದೆ. ನಮ್ಮ ಶರೀರದಲ್ಲಿ ಬಂದಿದೆ ಅಂತ ಹೇಳಿ ಅದು ಏನ್ ಮಾಡ್ತೈತಿ ಗುರುತಿಸ್ತೈತಿ ಅದು. ಓಕೆ. ನಮಗೆ ಬೇ ಯಾವುದು ಬೇಡ ಆಗಿದೆ. ಸೊ ಅದು ನಮ್ಮ ಶರೀರದ ಒಳಗೆ ಬಂತು ಅಂತಂದ್ರೆ ಅದು ಯಾವ್ದು ಗುರುತಿಸ್ತೈತಿ? ಆಂಟಿಬಾಡಿ ಅನ್ನುವಂಥದ್ದು ಗುರುತಿಸ್ತೈತಿ. ಸೊ ಈಗ ನೋಡಿ ಉದಾಹರಣೆಗೆ ಕೊರೋನಾ ವೈರಸ್‌ನೇ ನಮ್ಮ ಶರೀರದಲ್ಲಿ ಬಂತು ಅಂತಂದ್ರೆ ಸೊ ಅದನ್ನ ಮೊಟ್ಟ ಮೊದಲನೇದಾಗಿ ಆಂಟಿಬಾಡಿ ನೋಡ್ತೈತಿ ಅದು. ನೋಡ್ತೈತಿ, ಗುರ್ತಿಸ್ತೈತಿ ಯಾವುದೋ ಒಂದು ಬೇರೆ ಒಂದು ಜೀವಿ ಬಂದೈತಿ ಅಂತೇಳಿ. ಸೊ ಅದನ್ನು ಹೊಡಿಲಿಕ್ಕೆ ಹೋಗ್ತೈತಿ. ಅವಾಗ ಅದನ್ನ ಅದ್ರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತೈತಿ, ಹೊಡಿಲಿಕ್ಕೆ ಹೋಗ್ತೈತಿ, ಅದನ್ನ ಸಾಯಿಸ್ಲಿಕ್ಕೆ ಹೋಗ್ತೈತಿ. ಸೊ ಇದು ಒಬ್ಬನೇ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತೈತಿಪ್ಪಾ ಅಂತಂದ್ರೆ ಇದು ಬರೇ ಗುರ್ತಿಸ್ತೈತಿ. ಗುರ್ತಿಸಿ ಯಾರಿಗ್ ಹೋಗಿ ಹೇಳ್ತೈತಿ? ಲಿಂಫೋಸೈಟಿಗೆ ಹೋಗಿ ಹೇಳ್ತೈತಿ. ಲಿಂಫೋಸೈಟಿಗೆ ಹೋಗಿ ಹೇಳ್ತೈತಿ, ನಮ್ಮ ಶರೀರದಲ್ಲಿ, ನಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ಜೀವಿ ಬಂದಿದೆ, ಕೊರೋನಾ ಬಂದಿದೆ. ಸೊ ಬರ್ರಿ ಅದನ್ನ ಹೊಡಿಯೋಣ ಅಂತೇಳಿ. ಅವಾಗ ಲಿಂಫೋಸೈಟ್ಸ್ ಬರ್ತೈತಿ. ಎಲ್ಲೇ ತೋರ್ಸ್ ನಡಿ ಅಂತೇಳಿ. ಅವಾಗ ಏನ್ ಮಾಡ್ತೈತಿ ಲಿಂಫೋಸೈಟ್ ಇದ್ದಿರ್ತಕ್ಕಂಥದ್ದು ಲಿಂಫೋಸೈಟ್ ಏನ್ ಮಾಡ್ತೈತೆ ಅಂತಂದ್ರ, ಆ ಒಂದು ಕೊರೋನಾ ವೈರಸ್ ಜೊತೆಗೆ ಅಥವಾ ಯಾವುದೇ ಒಂದು ಬ್ಯಾರೆ ವೈರಸ್ ಬಂದಿತ್ತು ಅಂತಂದ್ರೆ, ಬ್ಯಾಕ್ಟೀರಿಯಾ ಬಂದಿತ್ತು ಅಂತಂದ್ರೆ, ಅವುಗಳ ಜೊತೆಗೆ ಲಿಂಫೋಸೈಟ್ ಹೋರಾಡ್ತೈತಿ, ಅದನ್ನ ಹೊಡಿತೈತಿ, ಹೊಡೆದು ಓಡಿಸ್ತೈತಿ, ಅದನ್ನ ಸಾಯಿಸ್ತೈತಿ. ಓಕೆ. ಸೊ ಆಂಟಿಬಾಡಿದದ್ದು ಗುರುತಿಸ್ತೈತಿ. ಆಮೇಲೆ ಅದನ್ನ ಹೊಡೆಯುವಂತ ಕೆಲಸ ಯಾವ್ದು ಮಾಡ್ತೈತಿ? ಲಿಂಫೋಸೈಟ್ ಅಂತೇಳಿ ಅನ್ನುವಂಥದ್ದು ಬಿಳಿ ರಕ್ತ ಕಣದಲ್ಲಿ ಏನಿದೆ, ಸೊ ಅದು ಮಾಡುವಂಥದ್ದು. ಲಿಂಫೋಸೈಟ್ ಮಾಡ್ತೈತಿ. ಇದಾದ್ಮೇಲೆ ಇಲ್ಲಿ ಇನ್ನೊಂದು ಯಾವ್ದು ಇರ್ತೈತಪ್ಪಾ ಅಂತಂದ್ರೆ ಬಿಳಿ ರಕ್ತ ಕಣದಲ್ಲಿ ಮೊನೊಸೈಟ್ ಅನ್ನುವಂಥದ್ದು ಇರ್ತೈತಿ. ಇಲ್ಲಿ ಹೊಡೆದು ಇದು ಬಿಟ್ಟು ಬಿಡ್ತೈತಿ. ಲಿಂಫೋಸೈಟ್ ಇದ್ದದ್ದು ಆ ಒಂದು ವೈರಸ್‌ವನ್ನ ಹೊಡೆದು ಇಲ್ಲೇ ಬಿಟ್ಟು ಬಿಡ್ತೈತಿ. ಈಗ ಇಲ್ಲೇ ಇತ್ತು ಅಂತಂದ್ರೆ ಇದು ಕೊಳಿತೈತಿ. ಇಲ್ಲೇ ಇದು ಶವ ಇತ್ತಂತಂದ್ರೆ ಆ ಒಂದು ಕೊರೋನಾದು ವೈರಸ್ ಅಲ್ಲೇ ಇತ್ತಂತಂದ್ರೆ ಅದು ಕೊಳಿತೈತಿ. ಸೊ ಇದನ್ನ ಸ್ವಚ್ಛ ಮಾಡ್ಬೇಕಲ್ಲ, ಇದನ್ನ ತಿನ್ಬೇಕಲ್ಲ. ಇದನ್ನ ತಿನ್ನುವಂತ ಕೆಲಸ ಯಾವ್ದು ಮಾಡ್ತೈತಿ? ಮೊನೊಸೈಟ್ ಅನ್ನುವಂಥದ್ದು ಮಾಡ್ತೈತಿ. ಅದ್ರ ಸಲುವಾಗಿ ಈ ಎಲ್ಲದರಲ್ಲಿ ಆಂಟಿಬಾಡಿ, ಆಮೇಲೆ ಲಿಂಫೋಸೈಟ್ ಮತ್ತು ಮೊನೊಸೈಟ್ ಇದ್ರ ಎಲ್ಲದರಲ್ಲಿ ಸಹ ದೊಡ್ಡ ಆಕಾರದಲ್ಲಿ ಇರುವಂತದ್ದು ಅದು ಯಾವುದು? ಮೊನೊಸೈಟ್. ಯಾಕಂತಂದ್ರೆ ಇವುಗಳನ್ನ ತಿಂದ ತಿಂದ ಏನಾಗಿರ್ತೈತಿ ಅದು ದೊಡ್ಡದಾಗಿರ್ತೈತಿ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಪ್ರೊಸೆಸ್ ನಡಿತೈತಿ ನಮ್ಮ ಶರೀರದಲ್ಲಿ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ವೈಟ್ ಬ್ಲಡ್ ಸೆಲ್ಸ್‌ಗಳು ಇವು ದೇಹದ ಸೈನಿಕರು ಇದ್ದಂಗೆ ಇವು. ಸೊ ಇವು ಎಲ್ಲವುಗಳು ಕೂಡಿಸಿ ಆಂಟಿಬಾಡಿ, ಲಿಂಫೋಸೈಟ್ ಮತ್ತು ಮೊನೊಸೈಟ್ ಇವೆಲ್ಲವುಗಳು ಕೂಡಿಸಿ ವೈಟ್ ಬ್ಲಡ್ ವೈಟ್ ಬ್ಲಡ್ ಸೆಲ್ ಅಂತ ಹೇಳ್ತೇವೆ ನಾವು. ಓಕೆ. ಈಗ ನೋಡ್ರಿ ಉದಾಹರಣೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಚ್-ಐ-ವಿ ಅನ್ನುವಂಥದ್ದು ಒಂದು ವೈರಸ್ ಇದೆ. ಇದು ಎಚ್-ಐ-ವಿ ಅನ್ನುವಂಥ ವೈರಸ್ ಬಹಳ ಡೇಂಜರ್ ಆಗಿರ್ತಕ್ಕಂಥ ವೈರಸ್ ಯಾಕಂತ ಹೇಳಿ ಅಂತಂದ್ರ, ಎಚ್-ಐ-ವಿ ವೈರಸ್ ನಮ್ಮ ಶರೀರದಲ್ಲಿ ಒಳಗೆ ಹೋಯ್ತು ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಲಿಂಫೋಸೈಟ್ ಒಂದನ್ನ ಸಾಯಿಸಿಬಿಡ್ತೈತೆ ಅದು.
ಇದನ್ನ ಯಾರನ್ನ ಸಾಯಿಸ್ತೈತಿ ಇದು? ಯಾವ್ದನ್ನ ಅಟ್ಯಾಕ್ ಮಾಡ್ತೈತಿ? HIV ವೈರಸ್ ಲಿಂಫೋಸೈಟನ್ನ ಸಾಯಿಸ್ಬಿಡ್ತೈತಿ. ಈಗ ನೋಡ್ರಿ, ಇಲ್ಲಿ ನಮ್ಮ ಶರೀರದಲ್ಲಿ ಯಾವುದೇ ಒಂದು ಏನೋ ಬಂತಂದ್ರ ಅದನ್ನ ಹೊಡೆಯುವಂತ ಕೆಲಸ ಯಾವ್ದು ಮಾಡಾಕತ್ತಿತ್ತು? ಲಿಂಫೋಸೈಟ್ ಮಾಡಾಕತ್ತಿತ್ತು. ಇದನ್ನ HIV ಹೊಡ್ಯಾಕತ್ತೈತಿ ಅಂತಂದ್ರ, ಇನ್ನು HIVವನ್ನ ಯಾರು ಹೊಡಿಬೇಕು? ಯಾರು ಹೊಡೆಯಂಗಿಲ್ಲ. ಯಾರು ಹೊಡಿಲಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ HIV ಬಂತಂದ್ರ ಆ ವ್ಯಕ್ತಿ ಉಳಿಯೋದು ಬಹಳ ಕಷ್ಟ. ಸೊ ಈ ರೀತಿ ಆಗ್ತೈತಲ್ಲಿ. ಇದಿಷ್ಟು ಬಿಳಿ ರಕ್ತ ಕಣಗಳ ಬಗ್ಗೆ ಇರುವಂತದ್ದು. ಈಗ ಲಾಸ್ಟ್‌ದಾಗಿ ನಾವು ಕಿರುತಟ್ಟೆಗಳನ್ನ ನೋಡೋಣ. ಪ್ಲೇಟ್ಲೆಟ್ಸ್‌ಗಳು ಇವುಗಳನ್ನ ನಾವು ಥ್ರೋಂಬೋಸೈಟ್ಸ್ ಅಂತ ಹೇಳ್ತೇವೆ. ಥ್ರೋಂಬೋಸೈಟ್ಸ್ ಟೆಕ್ನಿಕಲ್ ಇರುವಂತಹ ಒಂದು ಬಯೋಲಾಜಿಕಲ್ ಹೆಸರು. ಇದ್ರ ಜೊತೆಗೆ ಇವು ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತವೆ. ಇವು ಸಹ ಇವುಗಳ ಜೀವಿತಾವಧಿ 7 ದಿನ ಇರ್ತವೆ. ಇವು ರಕ್ತ ಹೆಪ್ಪುಗಟ್ಟಲು ಸಹಾಯವಾಗ್ತವೆ. ಸೊ ನಮ್ಮ ರಕ್ತ ಹೆಪ್ಪುಗಟ್ಟಬೇಕು. ಈಗ ನೋಡ್ರಿ, ನಮ್ಮ ಚರ್ಮದ ಮೇಲೆ ಯಾವುದೇ ಒಂದು ಚಾಕುವಿನಿಂದ ತೆರಿತು ಅಂತಂದ್ರೆ, ಸೊ ರಕ್ತ ಹಾಗೆ ಹೋಗ್ತಾ ಇತ್ತು ಅಂತಂದ್ರೆ, ಸೊ ಶರೀರದಲ್ಲಿರುವಂತಹ ಎಲ್ಲ ರಕ್ತ ಖಾಲಿ ಆಗ್ಬಿಡ್ತೈತಿ. ಸೊ ಅದನ್ನ ಹೆಪ್ಪುಗಟ್ಲಿಕ್ಕೆ ಯಾರಾದ್ರೂ ಬೇಕಲ್ಲ. ಸೊ ಅದು ನಮ್ಮ ಪ್ಲೇಟ್ಲೆಟ್ಸ್‌ಗಳು ಏನ್ ಮಾಡ್ತವೆ, ರಕ್ತದಲ್ಲಿರುವಂತಹ ಪ್ಲೇಟ್ಲೆಟ್ಸ್ ಏನ್ ಮಾಡ್ತವೆ, ಅವು ಸಹಾಯಕ ಮಾಡ್ತವೆ ನಮ್ಮ ರಕ್ತವನ್ನ ಹೆಪ್ಪುಗಟ್ಲಿಕ್ಕೆ. ಇದರಲ್ಲಿ ಕೇಂದ್ರ ಕೋಶ ಇರೋದಿಲ್ಲ. ಅದರ ಸಲುವಾಗಿ ಡಿ.ಎನ್.ಎ ಅನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಡಿ.ಎನ್.ಎ ಅನ್ನ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಆಮೇಲೆ ಈ ಏನ್ ಕಿರುತಟ್ಟೆಗಳಿದಾವಲ್ಲ, ಇವು ಶಕ್ತಿ ಪ್ರದಾನ ಮಾಡ್ತವೆ ದೇಹಕ್ಕೆ. ಸೊ ನಮಗೆ ಶಕ್ತಿ ಬೇಕು ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ, ಕಿರುತಟ್ಟೆಗಳು ಸರಿಯಾಗಿದ್ವು ಅಂತಂದ್ರೆ, ಸೊ ಒಳ್ಳೆ ರೀತಿಯಿಂದ ನಾವು ಕೆಲಸವನ್ನ ಸಹ ಮಾಡಬಹುದು. ಈ ರೀತಿ ಕಿರುತಟ್ಟೆಗಳು ತಮ್ಮ ಕಾರ್ಯವನ್ನ ನಡೆಸ್ತವೆ. ಸೊ ಇಲ್ಲಿ ನಾವು ಇನ್ನೊಂದ್ಸಲ ಚಿತ್ರವನ್ನು ನೋಡಬಹುದು. ಸೊ ಇಲ್ಲಿ ಪ್ಲೇಟ್ಲೆಟ್ಸ್‌ಗಳಿದಾವು. RBC ಆಮೇಲೆ WBCಗಳನ್ನ ನೋಡ್ಬೋದು. ಈ ರಕ್ತಕ್ಕೆ ಸಂಬಂಧವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ರೋಗಗಳನ್ನ ನೋಡೋಣ. ರಕ್ತಹೀನತೆ ಅಂತಂದ್ರೆ ಕಡಿಮೆ ರಕ್ತ ಆಯ್ತು ಅಂತಂದ್ರೆ ಅನೇಮಿಯಾ ಆಗ್ತತಿ. ಕೆಂಪು ರಕ್ತ ಕಣಗಳ ಕೊರತೆಯಿಂದ ರಕ್ತಹೀನತೆ ಬರುವಂತದ್ದು. ಸೊ ಅದಕ್ಕೆ ನಾವು ಅನೇಮಿಯಾ ಅಂತ ಹೇಳ್ತೇವೆ. ಲುಕೇಮಿಯಾ ಅಂತಂದ್ರೆ ಬಿಳಿ ರಕ್ತಗಳ ಸಂಖ್ಯೆ ಹೆಚ್ಚಾದಾಗ ರಕ್ತದ ಕ್ಯಾನ್ಸರ್ ಆಗ್ತತಿ. ಅದಕ್ಕೆ ನಾವು ಲುಕೇಮಿಯಾ ಅಂತ ಹೇಳ್ತೇವೆ. ಬಿಳಿ ರಕ್ತಗಳ ಕಣ ಹೆಚ್ಚಾದಾಗ. ಸೊ ಇಲ್ಲಿ ನಾವು ನೋಡಬಹುದು ಅನೇಮಿಯಾ. ಅನೇಮಿಯಾದಲ್ಲಿ ಸೊ ಇರುವಂತದ್ದು ಅನೇಮಿಯಾದಲ್ಲಿ ಏನಾಗ್ತತಿ, ಸೊ ಇಷ್ಟು ನಮ್ಮ ಎಲ್ಲ ಕೆಂಪು ರಕ್ತ ಕಣಗಳು ಮೊದಲು ನಾರ್ಮಲ್ ಆಗಿ ಇರ್ತವೆ. ಅನೇಮಿಯಾ ಆಯ್ತು ಅಂತಂದ್ರೆ ಕೆಂಪು ರಕ್ತಗಳು RBCಗಳು ಏನಾಗ್ತವೆ, ಕುಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಕಡಿಮೆ ಆಗ್ತವೆ. ಸೊ ಈ ರೀತಿ RBCಗಳು ಕಡಿಮೆ ಆದ್ವು ಅಂತಂದ್ರೆ ಅನೇಮಿಯಾ ರೋಗ ಬರುವಂತದ್ದು ನಮಗೆ. ಅದೇ ರೀತಿ ಲುಕೇಮಿಯಾ. ಸೊ ಮೊದಲು ಏನಪ್ಪಾ ಅಂತಂದ್ರೆ ಈ ರೀತಿ ಸ್ವಲ್ಪ ಏನ್ರ ಅಂತಂದ್ರೆ ನಮ್ಮ ಈ ಒಂದು ಬಿಳಿ ರಕ್ತ ಕಣಗಳು ಇರ್ತವೆ, ನಾರ್ಮಲ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಏನಾಗ್ತತಿ, ಕೆಂಪು ರಕ್ತ ಕಣಗಳು ಏನಾಗ್ತಾವೆ ಕಡಿಮೆ ಆಗಿ ಬಿಳಿ ಕಣಗಳ ಸಂಖ್ಯೆ ಏನಾಗ್ತತಿ ಹೆಚ್ಚಾಗ್ತತಿ. ಬಿಳಿ ಕಣಗಳ ಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ಅದು ಆಗುವಂತಹ ರೋಗ ಅದು ಯಾವುದು? ಲ್ಯೂಕೇಮಿಯಾ. ಅದರ ಜೊತೆಗೆ ಹಿಮೋಫಿಲಿಯಾ ಅಂತ ಹೇಳಿದೆ. ಇದಕ್ಕೆ ನಾವು ರಾಯಲ್ ಕಾಯಿಲೆ ಅಂತಾನೂ ಹೇಳ್ತೇವೆ. ಇದು ಒಂದು ಆನುವಂಶಿಕ ಕಾಯಿಲೆಯಾಗಿದೆ. ದೇಹದಲ್ಲಿ ಅನುವಂಶೀಯ ಕಾರಣಗಳಿಂದ ಕಿರುತಟ್ಟೆಗಳ ಸಂಖ್ಯೆ ಕ್ಷೀಣಿಸುವುದರಿಂದ ಬರುವಂತದ್ದು. ನೋಡಿ, ಕಿರುತಟ್ಟೆಗಳನ್ನು ಸಹ ಕಡಿಮೆ ಆದ್ವು ಅಂತಂದ್ರ ಅದರಿಂದ ಹಿಮೋಫಿಲಿಯಾ ಅನ್ನುವಂತ ರೋಗ ಬರುತ್ತೆ. ಈ ಕಾಯಿಲೆ ಬಂದರೆ ರಕ್ತ ಗಟ್ಟದ ಸ್ಥಿತಿ ಆಗ್ತತಿ. ನೋಡ್ರಿ, ಹಿಮೋಫಿಲಿಯಾ ಆಯ್ತು ಅಂತಂದ್ರೆ ಈಗ ನಮಗೆ ಚರ್ಮಕ್ಕೆ ಯಾವುದೇ ಒಂದು ಚಾಕುವಿನಿಂದ ತೆರೀತು ಅಂತಂದ್ರೆ ಅವಾಗ ರಕ್ತ ಹೆಪ್ಪುಗಟ್ಲಿಲ್ಲ, ಹಂಗೆ ರಕ್ತ ಸೋರ್ಲಿಕತ್ತಿತ್ತು ಅಂತಂದ್ರೆ ಆವಾಗ ಕಿರುತಟ್ಟೆಗಳು ಕಡಿಮೆ ಆದಾಗ ಕಿರುತಟ್ಟೆಗಳ ಕೆಲಸ ಏನಿದೆ? ರಕ್ತವನ್ನ ಹೆಪ್ಪುಗಟ್ಟಿಸುವುದು. ಕಿರುತಟ್ಟೆಗಳನ್ನೇ ಇರ್ಲಿಲ್ಲ ಅಂತಂದ್ರೆ ರಕ್ತ ಹೆಪ್ಪುಗಟ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಏನಪ್ಪಾ ಅಂತಂದ್ರೆ ರಕ್ತ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಈ ಒಂದು ನಾವು ರೋಗಕ್ಕೆ ಏನಂತ ಹೇಳ್ತೇವಿ? ಹಿಮೋಫಿಲಿಯಾ ಅಂತ ಹೇಳ್ತೇವಿ. ರಾಯಲ್ ಕಾಯಿಲೆ ಅಂತ ಹೇಳ್ತೇವಿ. ಸೊ ಇಲ್ಲಿ ನಾವು ನೋಡಬಹುದು ರಕ್ತ ಇರುವಂತದ್ದು ಈ ರೀತಿ ಆ ಏನಾದ್ರೂ ನಮ್ಮ ಚರ್ಮಕ್ಕೆ ಆಯ್ತು ಅಂತಂದ್ರೆ ರಕ್ತ ಸೋರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ರೀತಿ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಹೋಗ್ತವೆ. ಅದೇ ರೀತಿ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯವಾಗುವಂತದ್ದು ಈ ರೀತಿ ಪ್ಲೇಟ್ಲೆಟ್ಸ್‌ಗಳು ಇದ್ವು ಅಂತಂದ್ರೆ ಏನಾಗ್ತವೆ? ಪ್ಲೇಟ್ಲೆಟ್ಸ್‌ಗಳು ನೋಡ್ರಿ, ಇಲ್ಲಿ ಇರುವಂತ ಬಿಳಿವು ಏನಿದಾವೆ ಇವು ಪ್ಲೇಟ್ಲೆಟ್ಸ್‌ಗಳು ಇಲ್ಲಿ ಬಂದು ಏನಪ್ಪಾ ಅಂತಂದ್ರೆ ಸ್ಟೋರೇಜ್ ಆಗಿಬಿಡ್ತವೆ. ಇಲ್ಲಿ ಏನಾಗ್ತತಿ, ಕೆಂಪು ಪ್ಲೇಟ್ಲೆಟ್ಸ್‌ಗಳ ಕಾರಣದಿಂದ ನಮ್ಮ ರಕ್ತ ಹೆಪ್ಪುಗಟ್ಟಿ ಬಿಡ್ತೈತಿ. ಇನ್ನ ಕೊನೆಯದಾಗಿರ್ತಕ್ಕಂತಹ ಒಂದು ಟಾಪಿಕ್ ಅನ್ನ ನೋಡೋಣ. ದುಗ್ಧ ರಸ ಅಂತ ಹೇಳಿ ಲಿಂಬ್ಸ್. ಓಕೆ, ಇದು ಸಹ ಒಂದು ರಸನೇ.
ರಕ್ತದ ವರ್ಣರಹಿತ ಭಾಗವನ್ನು ನಾವು ದುಗ್ಧ ರಸ ಅಂತ ಹೇಳ್ತೇವೆ. ನೋಡ್ರಿ ರಕ್ತದ ವರ್ಣ ವರ್ಣರಹಿತವಾಗಿರ್ತಕ್ಕಂಥದ್ದು. ಇಲ್ಲಿ ಇದರಲ್ಲಿ ದುಗ್ಧ ರಸದಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಪ್ರೋಟೀನ್‌ಗಳು ಇರುವುದಿಲ್ಲ. ನೋಡ್ರಿ ಇದು ಏನು ದುಗ್ಧ ರಸ ಇದೆ, ಇದರಲ್ಲಿ ಕೆಂಪು ರಕ್ತ ಕಣಗಳು. ನೋಡ್ರಿ ಕೆಂಪು ರಕ್ತ ಆಗ್ಲಿಕ್ಕೆ ಕಾರಣ ಇರುವಂತದ್ದೇ ಯಾವುದು? ಹಿಮೋಗ್ಲೋಬಿನ್. ಸೊ, ಕೆಂಪು ರಕ್ತನೇ ಇರ್ಲಿಲ್ಲ ಅಂತಂದ್ರೆ ಹಿಮೋಗ್ಲೋಬಿನ್ ಇರೋದಿಲ್ಲ. ಆ ಹಿಮೋಗ್ಲೋಬಿನ್ ಇರ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಲರ್ ಬರೋದಿಲ್ಲ. ಆದ್ದರಿಂದ ಇವು ಏನಪ್ಪಾ ಅಂತಂದ್ರ ದುಗ್ಧ ರಸಗಳು, ರಕ್ತ ಇವು ವರ್ಣರಹಿತವಾಗಿರ್ತಕ್ಕಂಥವುಗಳು. ಆಮೇಲೆ ಈ ಒಂದು ಕೆಂಪು ರಕ್ತ ಕಣಗಳು ಮತ್ತು ಪ್ರೋಟೀನ್‌ಗಳು ಸಹ ಇವೆರಡೂ ಸಹ ಇದರಲ್ಲಿ ಇರೋದಿಲ್ಲ. ಆದರೆ ದುಗ್ಧ ರಸದಲ್ಲಿರುವ ಪ್ರತಿಕಾಯಗಳು ರೋಗಾಣುಗಳನ್ನ ಭಕ್ಷಿಸುವಂತ ಕೆಲಸ ಮಾಡುವಂತದ್ದು. ಈಗ ನಾವು ನೋಡ್ರಿ ಇಲ್ಲಿ ಲಿಂಫ್ ಅಂತಂದ್ರೆ ಏನಿರ್ತೈತೆ ಅನ್ನೋದನ್ನ ಒಂದ್ ಸ್ವಲ್ಪ ನಿಮಗೆ ಹೇಳ್ತೇನೆ. ಸೊ, ಇಲ್ಲಿರುವಂತದ್ದು ಇದು ಒಂದು ವೆಸ್ಸಲ್ ಇರುವಂತದ್ದು, ರಕ್ತನಾಳ ಇರುವಂತದ್ದು. ಓಕೆ. ಇವು ಏನಪ್ಪಾ ಅಂತಂದ್ರೆ ರಕ್ತನಾಳಗಳು. ಓಕೆ. ಕಲರ್ ಆಗಿ ಏನಿದಾವಲ್ಲ ಇವು ಎಲ್ಲ ರಕ್ತನಾಳಗಳು. ರಕ್ತನಾಳಗಳು. ಇಲ್ಲಿದೆ ನೋಡ್ರಿ ಕೆಂಪು ಆಗಿ ಏನಿದಾವೆ ಇವೆಲ್ಲ ರಕ್ತನಾಳಗಳು. ಸೊ, ಇಲ್ಲಿ ರಕ್ತನಾಳದಲ್ಲಿ ಇರುವಂತದ್ದು ಏನೇನ್ ಇರ್ತೈತಿ ಹೇಳ್ರಿ? ಏನಿರ್ತಾವು? ಆರ್-ಬಿ-ಸಿ ಇರ್ತೈತಿ, ಡಬ್ಲ್ಯೂ-ಬಿ-ಸಿ ಇರ್ತೈತಿ. ಸೊ, ಇವೆಲ್ಲವೂ ಸಹ ಇದರಲ್ಲಿ ಇರ್ತಾವೆ. ಈ ರಕ್ತದಲ್ಲಿ ಆಮೇಲೆ ಪ್ಲೇಟ್ಲೆಟ್ಸ್‌ಗಳಿರ್ತಾವೆ. ಬಹಳಷ್ಟು ಇರುವಂತದ್ದು ಎಲ್ಲವೂ ಕೂಡಿ ರಕ್ತ ಆಗ್ತೈತಿ. ಈಗ ಇಲ್ಲಿ ರಕ್ತ ಸಂಚಾರ ಮಾಡುವಾಗ ಇವು ಏನ್ ನಳಿಕೆಗಳಿದಾವಲ್ಲ, ವೆಸೆಲ್ಸ್‌ಗಳಿದಾವಲ್ಲ. ಸೊ, ಈ ಒಂದು ವೆಸೆಲ್ಸ್‌ಗಳಲ್ಲಿ ರಕ್ತ ಸಂಚಾರ ಮಾಡುವಾಗ ಏನಪ್ಪಾ ಅಂತಂದ್ರ ಕೆಲವೊಂದಿಷ್ಟು ಭಾಗ ಸೋಸಿ ಕೆಳಗೆ ಬರ್ತೈತಿ ಇಲ್ಲಿ. ಓಕೆ. ಈಗ ನೋಡ್ರಿ. ಈ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಈ ರೀತಿ ಆಗ್ತಿರ್ತೈತಿ. ಈ ರೀತಿ ಆಗ್ತಿರ್ತೈತಿ. ಸೊ, ಅವಾಗಿಲ್ಲಿ ರಕ್ತ ಸಂಚಾರವಾಗ ಕೆಲವೊಂದಿಷ್ಟು ಭಾಗ ಏನಪ್ಪಾ ಅಂತಂದ್ರ ಸೋಸಿ ಕೆಳಗ್ ಬರ್ತೈತಿ. ಕೆಳಗ್ ಬಂದು ಇಲ್ಲಿ ಈ ರಕ್ತನಾಳಗಳ ಒಂದು ಗ್ಯಾಪ್‌ದಲ್ಲಿ ಇಲ್ಲೂ ರಕ್ತನಾಳ ಐತಿ. ಆಮೇಲೆ ಇಲ್ಲೂ ರಕ್ತನಾಳ ಐತಿ. ಈ ಒಂದು ನಡುವಿರುವಂತಹ ಗ್ಯಾಪ್‌ದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಆಹ್, ರಸ ಸ್ಟೋರೇಜ್ ಆಗ್ತತಿ. ಸೋರಿ ಇಲ್ಲಿರ್ತಕ್ಕಂಥ ಸೋಸಿದ ಮೇಲೆ ಸೋಸಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಸ್ಟೋರೇಜ್ ಆಗ್ತೈತಿ. ಇಲ್ಲಿ ಕೂಡ್ಕೋತೈತಿ. ಈ ಒಂದು ರಸಕ್ಕನ ನಾವ್ ಏನಂತ ಹೇಳ್ತೇವಿ? ದುಗ್ಧ ರಸ, ಲಿಂಪ್ ಅಂತ ಹೇಳ್ತೇವಿ ನೋಡ್ರಿ. ಇಲ್ಲೂ ಸಹ ಸ್ಟೋರೇಜ್ ಆಗಿದೆ. ಆಮೇಲೆ ಇಲ್ಲೂ ಸಹ ಸ್ಟೋರೇಜ್ ಆಗಿದೆ. ಓಕೆ. ಆಮೇಲೆ ಇಲ್ಲಿದೆ ನೋಡ್ರಿ ಈ ಭಾಗ. ಇದು ಏನಪ್ಪಾ ಅಂತಂದ್ರ ಇವು ನಮ್ಮ ರಕ್ತನಾಳಗಳ ಏನ್ ಗ್ಯಾಪ್ ಇದಾವು. ಸೊ, ಅಲ್ಲಿ ಗ್ಯಾಪ್‌ಗಳಲ್ಲಿ ಇರುವಂತಹ ಸ್ಥಳಗಳಲ್ಲಿ ಒಂದು ರಸ ಸ್ಟೋರೇಜ್ ಆಗ್ತೈತಿ. ಅದಕ್ಕೆ ನಾವೇನಂತ ಹೇಳ್ತೇವಿ? ದುಗ್ಧ ರಸ ಅಂತ ಹೇಳ್ತೇವಿ. ಇದು ವರ್ಣರಹಿತವಾಗಿರ್ತವೆ. ಬಿಳಿ ಬಣ್ಣದಲ್ಲಿರ್ತವೆ. ಯಾಕಂತಂದ್ರೆ ಇದರಲ್ಲಿ ಆರ್-ಬಿ-ಸಿಗಳು ಇರೋದಿಲ್ಲ. ಈ ಕೆಂಪು ರಕ್ತ ಕಣಗಳು ಇದರಲ್ಲಿ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ಆದ್ರೆ ಇದರಲ್ಲಿ ಡಬ್ಲ್ಯೂ-ಬಿ-ಸಿ ಇರ್ತೈತಿ. ಪ್ಲೇಟ್ಲೆಟ್ಸ್‌ಗಳು, ಉಳಿದಿರ್ತಕ್ಕಂತಹ ವಿಟಮಿನ್ಸ್‌ಗಳು ಅವೆಲ್ಲ ಇರ್ತವೆ. ಆಮೇಲೆ ಈಗ ನೋಡ್ರಿ ನಮ್ಮಲ್ಲಿ ಇರ್ತಕ್ಕಂತಹ ಈ ರಕ್ತನಾಳಗಳಲ್ಲಿ ಡಬ್ಲ್ಯೂ-ಬಿ-ಸಿ ಆಗಿರ್ಬೋದು, ಪ್ಲೇಟ್ಲೆಟ್ಸ್‌ಗಳಾಗಿರ್ಬೋದು, ಈ ರೀತಿ ಸೋಸಿ ಇಲ್ಲಿ ಕೆಳಗೆ ಹೋದ್ವು ಅಂತಂದ್ರೆ, ನಮ್ಮ ರಕ್ತಗಳಲ್ಲಿ ಒಂದು ಪ್ರಮಾಣ ಕಡಿಮೆ ಆಗೋದಿಲ್ವಾ? ಅಂತ ಹೇಳಿ ನೀವು ಕೇಳಬಹುದು. ಕಡಿಮೆ ಆಗ್ಬಹುದಲ್ವಾ? ಸೊ, ಅವಾಗ ಏನಪ್ಪಾ ಅಂತಂದ್ರೆ, ಇಲ್ಲಿ ಸ್ಟೋರೇಜ್ ಆಗಿರ್ತೈತಿ ಇದು ಲಿಂಪ್. ಇದೇನು ಲಿಂಪ್ ಸ್ಟೋರೇಜ್ ಆಗಿರ್ತೈತಿ. ಇವುಗಳನ್ನ ತೆಗೆದುಕೊಂಡು ಹೋಗಲಿಕ್ಕೆ ಕೆಲವೊಂದಿಷ್ಟು ಏನಿರ್ತಾವು ನಾಳಿಗಳು ಇರ್ತಾವೆ. ಸೂಕ್ಷ್ಮವಾಗಿರ್ತಕ್ಕಂತಹ ನಾಳಿಗಳು ಇರ್ತವೆ. ನಾಳಿ ಅಂತಂದ್ರೆ ಈ ರೀತಿ ಇರ್ತಕ್ಕಂಥ ಪೈಪ್ಸ್‌ಗಳು. ಈ ರೀತಿ ಪೈಪ್ಸ್‌ಗಳು. ಈಗ ನೋಡ್ರಿ ಇಲ್ಲಿ ಸ್ಟೋರೇಜ್ ಆಗಿರ್ತಕ್ಕಂತಹ ಲಿಂಪ್ ಏನಿದೆ ಅದನ್ನ ಏನ್ ಮಾಡ್ತಾ ಇರುವಂತದ್ದು ಆಹ್, ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಇದು ಗ್ರೀನ್ ಕಲರ್‌ದ ಒಂದು ನಳಿಕೆಗಳು. ಈ ಗ್ರೀನ್ ಕಲರ್‌ದ ನಳಿಕೆಗಳು. ಸೊ, ಇಲ್ಲಿ ಸ್ಮಾಲ್ ಇರ್ತಾವೆ ಅವು. ಸೊ, ಅವುಗಳನ್ನ ಏನ್ ಮಾಡ್ತಾವೆ? ಅವುಗಳನ್ನ ಹೀರ್ಕೋತಾವೆ. ಲಿಂಬ್ಸ್‌ವನ್ನ ಹೀರ್ಕೊಂಡು ಎಲ್ಲಿಗೆ ತಗೊಂಡ್ ಹೋಗ್ತಾವ ಅಂತಂದ್ರೆ, ಈ ರೀತಿ ಇರ್ತಕ್ಕಂಥ ಒಂದು ದೊಡ್ಡ ವೆಸೆಲ್ಸ್‌ಗಳನ್ನ ಮಾಡ್ತವೆ. ದೊಡ್ಡ ವೆಸೆಲ್ಸ್‌ಗಳನ್ನ ಮಾಡಿ ಅವುಗಳನ್ನ ಎಲ್ಲಿಗೆ ತಗೊಂಡ್ ಹೋಗ್ತಾವೆ ಅಂತಂದ್ರೆ, ಹಾರ್ಟ್‌ಗೆ ತಗೊಂಡ್ ಹೋಗ್ತಾವೆ. ಹಾರ್ಟ್‌ದಿಂದ ಎಲ್ಲಿಗೆ ತಗೊಂಡ್ ಹೋಗ್ತಾವೆ? ನಮ್ಮ ಶ್ವಾಸಕೋಶಕ್ಕೆ ತಗೊಂಡ್ ಹೋಗ್ತವೆ. ಸೊ, ಈ ರೀತಿ ಒಂದು ಸೈಕಲ್ ಮತ್ತೆ ಏನಪ್ಪಾ ಅಂತಂದ್ರ ರೆಡಿ ಆಗ್ತತಿ. ಇಲ್ಲಿರ್ತಕ್ಕಂತಹ ಎಲ್ಲ ಈ ಒಂದು ಲಿಂಫನ್ನ ತೆಗೆದುಕೊಂಡು ಹೋಗಿ ಹಾರ್ಟ್‌ಗೆ ತಗೊಂಡು ಹೋಗಿ ಆಮೇಲೆ ಶ್ವಾಸಕೋಶಕ್ಕೆ ತಗೊಂಡು ಹೋಗಿ ಮತ್ತೆ ಏನಪ್ಪಾ ಅಂತಂದ್ರೆ ಅದು ಫಿಲ್ಟರ್ ಆಗಿ ಮತ್ತೆ ಎಲ್ಲಿ ಬರ್ತವೆ? ಈ ರೀತಿ ಇರ್ತಕ್ಕಂತಹ ರಕ್ತದ ನಳಿಕೆಗಳಿಗೆ ಬರ್ತತಿ. ಸೊ, ಈ ರೀತಿ ಇರ್ತಕ್ಕಂತಹ ಒಂದು ಪ್ರೋಸೆಸ್ ನಡಿತೈತಿ. ಸೊ, ಇದಕ್ಕೆ ನಾವೇನಂತ ಹೇಳ್ತೀವಿ? ಲಿಂಫ್ಯಾಟಿಕ್ ಸೈಕಲ್ ಅಂತ ಹೇಳ್ತೇವಿ. ಏನಂತ ಹೇಳ್ತೇವಿ? ಈ ರೀತಿ ಇರುವಂತದ್ದು ಒಂದು ಪ್ರೊಸೆಸ್‌ಗೆ ನಾವು ಲಿಂಫ್ಯಾಟಿಕ್ ಸೈಕಲ್ ಅಥವಾ ಲಿಂಫ್ಯಾಟಿಕ್ ಪ್ರೊಸೆಸ್ ಅಂತ ಹೇಳಿ ಹೇಳ್ತೇವೆ. ಓಕೆ. ಸೊ, ಇದು ಏನಪ್ಪಾ ಅಂತಂದ್ರೆ ಲಿಂಫದ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನಿಮ್ಗೆ. ದುಗ್ಧ ರಸ ಅಂತಂದ್ರೆ ಏನು? ಎಲ್ಲಿ ಇರ್ತೈತಿ? ಯಾವ ರೀತಿ ಬಂದಿರ್ತೈತಿ? ಆಮೇಲೆ ಯಾವ ರೀತಿ ಅದು ಹೊಳ್ಳಿ ಮತ್ತೆ ಹಾರ್ಟಿಗೆ ಹೋಗಿ ರಕ್ತವಾಗಿ
ರಕ್ತದ ಜೊತೆಗೆ ಕೂಡ್ಕೋತೈತಿ ಅಂತೇಳಿ. ಈಗ ನೆಕ್ಸ್ಟ್ 4ನೇದಾಗಿರ್ತಕ್ಕಂಥ ಒಂದು ಅಂಗಾಂಶ ನರ ಅಂಗಾಂಶ ನರ್ವ್ಸ್ ಟಿಶ್ಯೂಸ್‌ಗಳನ್ನ ನೋಡೋಣ. ನರ ಅಂಗಾಂಶಗಳ ಸಮೂಹವನ್ನು ನರ ಅಂಗಾಂಶ ಅಂತ ಹೇಳ್ತೀವಿ. ನರಕೋಶಗಳು ನರ ಅಂಗಾಂಶದ ಕಾರ್ಯಾತ್ಮಕ ಮೂಲ ಘಟಕಗಳಾಗಿರ್ತವೆ. ಕೋಶಕಾಯದಿಂದ ಹೊರಡುವ ಸಣ್ಣ ತಂತುಗಳನ್ನು ಡೆಂಡ್ರಾ ಡೆಂಡ್ರೈಟ್ ಅಂತ ಹೇಳಿ ಹೇಳ್ತೇವೆ. ಇವು ಆವೇಗವನ್ನು ಸ್ವೀಕರಿಸುತ್ತವೆ. ನರಕೋಶದಿಂದ ಹೊರಡುವ ಉದ್ದವಾದ ರಚನೆಯನ್ನು ನಾವು ಆಕ್ಸಾನ್ ಅಂತ ಹೇಳಿ ಹೇಳ್ತೇವೆ. ಇದರ ಮೇಲಿರುವಂತಹ ಕೊಬ್ಬಿನ ಲೇಪನವನ್ನು ನಾವು ಮಯಾಲಿನ್ ಶೀತ ಅಂತ ಹೇಳಿ ಹೇಳ್ತೇವೆ. ಆಕ್ಸನದ ತುದಿಯಲ್ಲಿರುವಂತಹ ರಚನೆಯನ್ನು ನಾವು ಟಿಲೋ ಡೆಂಡ್ರಾಯ್ಟ್ ಅಂತ ಹೇಳಿ ಹೇಳ್ತೇವೆ. ಅದ್ರ ಜೊತೆಗೆ ಆಕ್ಸನ್ ಭಾಗವು ಕೋಶದಿಂದ ಬೇರೆ ನರಕೋಶಕ್ಕೆ ನರ ಆವೇಗಗಳನ್ನು ಸಾಗಾಣಿಕೆ ಮಾಡ್ತವೆ. 2 ನರಕೋಶಗಳ ಮಧ್ಯೆ ಸಂಪರ್ಕ ಒದಗಿಸುವಂತಹ ಖಾಲಿ ಜಾಗವನ್ನು ನಾವು ಸಿನ್ಯಾಪ್ಸ್ ಸಿನ್ಯಾಪ್ಸ್ ಅಂತ ಹೇಳ್ತೇವೆ. ಸೊ 2 ನರಕೋಶಗಳ ನಡುವಿರುವಂತಹ ಖಾಲಿ ಜಾಗ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಇದರ ಮೂಲಕ ಸಂದೇಶ ಸಾಗಾಣಿಕೆ ಆಗ್ತದೆ. ಸೊ ನಮಗೆ ಸಂದೇಶ ಸಿಗಬೇಕು. ಒಂದು ಸೊಳ್ಳೆ ನಮಗೆ ಕಡ್ದಿದೆ ಅಂತಂದ್ರ ಸೊ ಅದು ನಮಗೆ ಸಂದೇಶ ನರಕೋಶಗಳಿಗೆ ಹೋಗ್ಬೇಕವು. ಸೊ ಅಲ್ಲಿ ಒಂದು ಸಂದೇಶ ಅದು ನಮಗೆ ಸಾಗಾಣಿಕೆ ಆಗ್ಬೇಕು, ನಮಗೆ ಗೊತ್ತಾಗ್ಬೇಕಂತಂದ್ರೆ ಈ ಒಂದು ಪ್ರೊಸೆಸ್‌ದಿಂದ ನಮಗೆ ಗುರ್ತ ಆಗುತ್ತದೆ. ಸೊ ಇಲ್ಲಿ ನಾವು ನೋಡಬಹುದು ಡೆಂಡ್ರಾಯ್ಟ್ ಅನ್ನುವಂಥದ್ದು ಈ ಒಂದು ಭಾಗ ಇದೆ. ಆಮೇಲೆ ಸೋಮು ಅನ್ನುವಂಥದ್ದು, ಆಮೇಲೆ ಇದಕ್ಕೆ ನ್ಯೂಕ್ಲಿಯಸ್ ಇದೆ ಇಲ್ಲಿ. ಕೇಂದ್ರ ಕೋಶ ಇದೆ. ಓಕೆ. ಇವುಗಳಿಗೆ ಆಕ್ಸಾನ್ ಅಂತ ಹೇಳ್ತೇವೆ. ಇದು ಒಂದು ಚೈನಿಗೆ ನಾವು. ಇದು ಒಂದೇ ಒಂದು ಕೋಶ ಇದು. ಇದು ಏನು ಉದ್ದದಾಗಿರ್ತಕ್ಕಂಥದ್ದು ಇದೆ. ಇದು ಒಂದೇ ಒಂದು ಜೀವಕೋಶ ಇರುವಂಥದ್ದು. ಆಮೇಲೆ ಮೈಲಿನ್ ಶೆಲ್ತ್ ಅಂತ ಹೇಳ್ತೇವಿ. ಬಹಳಷ್ಟು ಬೇರೆ ಬೇರೆ ಪಾರ್ಟ್ಸ್‌ಗಳಿದಾವು. ಸೊ ಇವುಗಳನ್ನ ನೀವು ಸ್ಕ್ರೀನ್‌ಶಾಟ್ ತೆಗೆದುಕೊಂಡು ನೋಡ್ಬಹುದು. ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಬರೀ ನರಕೋಶ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿರ್ಬೇಕು. ಇದಾದ ನಂತರ ಮೂಳೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಮೂಳೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಆಸ್ಟಿಯೋಲಾಜಿ ಅಂತ ಹೇಳ್ತೇವೆ. ಮಾನವ ದೇಹದಲ್ಲಿ ಕಂಡುಬರುವಂಥ ಒಟ್ಟು ಮೂಳೆಗಳು ಇಂಪಾರ್ಟೆಂಟ್ ಇದೆ. 206, ತಲೆಬುರುಡೆಯಲ್ಲಿ ಕಂಡುಬರುವಂಥದ್ದು 8, ಮುಖದಲ್ಲಿ ಕಂಡುಬರುವಂಥದ್ದು 14. ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಸಹ ನಿಮಗೆ ಗೊತ್ತಿರಲಿ. ಆಮೇಲೆ 2 ಕಿವಿಗಳಲ್ಲಿ ಕಂಡುಬರುವಂಥದ್ದು 6 ಅಂತಂದ್ರೆ ಒಂದು ಕಿವಿಯಲ್ಲಿ 3, ಇನ್ನೊಂದು ಕಿವಿಯಲ್ಲಿ 3, ಟೋಟಲ್ 6. ಆಮೇಲೆ ಕುತ್ತಿಗೆ ಭಾಗದಲ್ಲಿ ಕಂಡುಬರುವಂತಹ ಮೂಳೆ ಅದು ಹಯೋಡ್, ಅದಕ್ಕೆ ಹಯೋಡ್ ಅಂತ ಹೇಳ್ತೇವೆ ನಾವು, ಅದು 1. ಆಮೇಲೆ ಕಶೇರುಕ ಸ್ತಂಭದಲ್ಲಿ ಕಂಡುಬರುವಂತಹ ಮೂಳೆಗಳ ಸಂಖ್ಯೆ 26. ಎದೆಗೂಡಿನಲ್ಲಿ ಕಂಡುಬರುವಂತಹ ಮೂಳೆಗಳ ಸಂಖ್ಯೆ 25. ರಟ್ಟೆಯಲ್ಲಿ 2 ಇರ್ತಾವೆ. ಓಕೆ. ಅದಕ್ಕೆ ನಾವು ಹ್ಯೂಮೆರಸ್ ಅಂತ ಹೇಳ್ತೇವೆ. ಕೈ ಸಾರಿ ಕೈ ಮುಂಗೈಯಲ್ಲಿರುವಂತಹ ಮೂಳೆಗಳು ಅವು 4. ಓಕೆ. ಅದ್ರ ಜೊತೆಗೆ ಕೈ ಮಣಿಕಟ್ಟಿನಲ್ಲಿರುವಂತಹ ಗಳಿಗೆ ನಾವು ಕಾರ್ಪಲ್ ಬೋನ್ಸ್ ಅಂತ ಹೇಳ್ತೇವೆ. ಅವುಗಳ ಸಂಖ್ಯೆ 16 ಇರ್ತವೆ. ಇಲ್ಲಿ ನಾವು ನೋಡಬಹುದು ಮೂಳೆಗಳ ಸಂಖ್ಯೆ ಸ್ಕಲ್‌ದಲ್ಲಿ, ತಲೆಬುರುಡೆಯಲ್ಲಿ ಆಗಿರಬಹುದು. ಆಮೇಲೆ ಇಲ್ಲಿ ಲೆಗ್ಸ್‌ಗಳಲ್ಲಿ ಇರುವಂಥದ್ದು. ಟೋಟಲ್ ಆಗಿ ನಮ್ಮ ಮೂಳೆಗಳು 206 ಇರುವಂಥದ್ದು. ಆಮೇಲೆ ಕಿವಿಯಲ್ಲಿ 6 ಇರ್ತಾವ ಅಂತ ಹೇಳಿದೆ ನಾನು ನಿಮಗೆ. ಸೊ ಇದರಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಮೂಳೆ ಯಾವುದು? ಅದು ಸ್ಟೆಪಿಸ್. ನಮ್ಮ ಶರೀರದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಮೂಳೆ ಸ್ಟೆಪಿಸ್. ಅದು ಎಲ್ಲಿರುತ್ತದೆ? ಅದು ಕಿವಿಯಲ್ಲಿ ಇರುವಂಥದ್ದು. ಓಕೆ. ಸ್ಟೆಪಿಸ್‌ದಲ್ಲಿ 3 ಮೂಳೆಗಳಿರ್ತಾವಂತ ಹೇಳಿದೆ. ಒಂದನೇದ್ದು ಮ್ಯಾಲಿಯಸ್, ಇನ್ಕಸ್ ಮತ್ತು ಸ್ಟೆಫಿಸ್. ಸ್ಟೆಫಿಸ್ ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಮೂಳೆ. ಅದು ಕಿವಿಯಲ್ಲಿ ಇರ್ತದೆ. ಆಮೇಲೆ ದೊಡ್ಡದಾಗಿರ್ತಕ್ಕಂತಹ ಮೂಳೆ ಅದು ಫೀಮರ್ ಎಲ್ಲಿರ್ತೈತಿ? ತೊಡೆಯಲ್ಲಿರ್ತವೆ. ಟೋಟಲ್ ಆಗಿ ಎಷ್ಟು ಫೀಮರ್ಸ್‌ಗಳಿದಾವು? 2 ಫೀಮರ್ಸ್‌ಗಳು ಇರುವಂತವುಗಳು. ಕೈ ಅಂಗೈಯಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅದು 10. ನೆಕ್ಸ್ಟ್ ಕೈ ಬೆರಳಿನಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ 28. ತೊಡೆಯ ಮೂಳೆಗಳಿಗೆ ನಾವು ಫೀಮರ್ ಅಂತ ಹೇಳ್ತೇವೆ, 2 ಅದಾವು. ಮೊಣಕಾಲು ಮಂಡೆಯ ಚಿಪ್ಪುಗಳು ಎಷ್ಟಿದಾವು? ಪಟೇಲ ಅಂತ ಹೇಳ್ತೇವೆ, ಅದು 2 ಇರ್ತಾವೆ. ಇಲ್ಲಿ ನಾವು ನೋಡಬಹುದು ಚಿತ್ರದಲ್ಲಿ ಇಲ್ಲಿದೆ ನೋಡ್ರಿ ಇಲ್ಲಿ ಪಟೇಲ. ಓಕೆ. ಮುಂಗಾಲಿನಲ್ಲಿರುವಂತಹ ಮೂಳೆಗಳು 4. ಪಾದದ ಹಿಮ್ಮಡದ ಮೂಳೆಗಳಿಗೆ ನಾವು ಟರ್ಸಾಲ್ ಬೋನ್ಸ್ ಅಂತ ಹೇಳ್ತೀವಿ. ಅವು 14 ಇರ್ತವೆ. ಪಾದದ ಅಂಗಾಲಿನಲ್ಲಿರುವಂತವುಗಳ ಮೂಳೆಗಳ ಸಂಖ್ಯೆ 10. ಪಾದದ ಬೆರಳಿನಲ್ಲಿ ಎಷ್ಟಿದಾವು? 28 ಮೂಳೆಗಳಿದಾವು. ಅದ್ರ ಜೊತೆಗೆ ಆ ಚಪ್ಪೆ ಮೂಳೆಗಳಿರುವಂತವುಗಳು 2. ಸಂದಾಸ್ತಿಗಳು ಇರುವಂತವುಗಳು 2. ಕೊರಳಿನ ಮೂಳೆಗಳು 2. ಚಿಕ್ಕ ಮಗುವಿನಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ 300.
ಆಮೇಲೆ ಕಾಲಿನ ತೊಡೆಯ ಭಾಗದಲ್ಲಿರುವಂತಹ ಮೂಳೆಗಳು ಅದು ಫೀಮರ್ ಅಂತೇಳಿ ಹೇಳ್ತೇವೆ ನಾವು. ಇದು ದೇಹದಲ್ಲಿರುವ ಅತ್ಯಂತ ಬಲಿಷ್ಠ ಮತ್ತು ದೊಡ್ಡದಾಗಿರತಕ್ಕಂತಹ ಮೂಳೆ. ಅದ್ರ ಜೊತೆಗೆ ಮಾನವ ಅತಿ ಚಿಕ್ಕ ಮೂಳೆ ಸ್ಟೆಫಿಸ್ ಆಗಿರ್ತಕ್ಕಂಥದ್ದು. ಇದು ಅಕ್ಕಿ ಕಾಳಿನ ಗಾತ್ರದಷ್ಟು ಇರುತ್ತದೆ. ಮಾನವ ಮೂಳೆಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್‌ದಿಂದ ಮಾಡಲ್ಪಟ್ಟಿರುತ್ತವೆ. ಸೊ ಇದಿಷ್ಟು ಮೂಳೆಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ಇದಾದ ನಂತರ ಮಾನವನ ಮೂಳೆಗಳ ವಿಧಗಳಿದಾವು. ಉದ್ದವಾಗಿರ್ತಕ್ಕಂಥ ಮೂಳೆಗಳು ಆಮೇಲೆ ಅಲ್ನಾ ಇದೆ. ರೇಡಿಯಸ್, ಹ್ಯೂಮರಸ್, ಫೀಮರ್ ಮತ್ತು ಟಿಬಿಯಾ, ಆಮೇಲೆ ಫೆಬುಲಾ. ಚಿಕ್ಕದಾಗಿರ್ತಕ್ಕಂಥ ಮೂಳೆಗಳು ಮಣಿಕಟ್ಟಿನ ಮೂಳೆಗಳು 16 ಅದಾವೆ. ಹಿಮ್ಮಡದ ಮೂಳೆಗಳು, ಚಪ್ಪಟೆ ಮೂಳೆಗಳು, ತಲೆಬುರುಡಿನ ಮೂಳೆಗಳು, ಆಮೇಲೆ ಸೆಸ್ಮಾಯ್ಡ್‌ಗಳು ಮೂಳೆಗಳು, ಪಟೆಲ್ಲಾ, ಸೆಸ್ಮಾಯ್ಡ್ ಅಂತ ಹೇಳ್ತೇವೆ ಅವುಗಳಿಗೆ. ಆಕಾರರಹಿತವಾಗಿರ್ತಕ್ಕಂಥ ಮೂಳೆಗಳು, ಚಪ್ಪೆ ಮೂಳೆಗಳು ಮತ್ತು ಕಶೇರುಕ ಮಣಿಗಳು. ಸೊ ಇಲ್ಲಿ ನಾವು ನೋಡಬಹುದು ಸ್ಯಾಚುರಲ್ ಬೋನ್ಸ್‌ಗಳಿದಾವು, ಲಾಂಗ್ ಬೋನ್ಸ್ ಇದಾವು, ಆಮೇಲೆ ಶಾರ್ಟ್ ಬೋನ್ಸ್‌ಗಳಿದಾವು, ಆಮೇಲೆ ಪಟ್ಟೆಲ್ಲಗಳಿದಾವು. ಇಲ್ಲಿ ನೋಡ್ರಿ, ಇದು ನೋಡ್ರಿ ಪಟ್ಟೆಲ್ಲ. ಓಕೆ. ಚಿಪ್ಪುಗಳಿದಾವು. ಆಮೇಲೆ ಇರ್ರೆಗ್ಯುಲರ್ ಅಂತಂದ್ರೆ ಯಾವುದೇ ರೀತಿ ಇರ್ತಕ್ಕಂಥ ಆಕಾರ ಇಲ್ಲದೆ ಇರುವಂತಹ ಮೂಳೆಗಳಿದಾವು. ಆಮೇಲೆ ಫ್ಲಾಟ್ ಬೋನ್ಸ್‌ಗಳಿದಾವು, ಚಪ್ಪಟೆ ಆಕಾರದವಾಗಿರುವಂಥವುಗಳು. ಇವು ಎಲ್ಲ ಟೈಪ್ಸ್ ಆಫ್ ಬೋನ್ಸ್ ನಮ್ಮ ಶರೀರದಲ್ಲಿ ಇರುವಂಥದ್ದು. ಮೂಳೆಗಳಿಗೆ ಸಂಬಂಧಿಸಿದಂತಹ ರೋಗಗಳನ್ನ ನೋಡೋಣ. ರಿಕೆಟ್ಸ್ ಇದೆ. ರಿಕೆಟ್ಸ್ ಇದು ಬಾಗಿರುವಂತಹ ಮೂಳೆಗಳಾಗ್ತವೆ. ಅದರ ಜೊತೆಗೆ ಆಸ್ಟಿಯೋಮಲೈಸಿಸ್ ಅನ್ನುವಂಥದ್ದು ಮೃದುವಾಗಿ ಆಗ್ತವೆ. ನಮ್ಮ ಮೂಳೆಗಳು ಏನಾಗ್ತವೆ ಬಹಳ ಮೃದು ಆಗ್ತವೆ. ಒಂದು ಸ್ವಲ್ಪ ಏಟು ಬಿತ್ತು ಅಂತರೂ ಸಹ ಮೂಳೆಗಳು ಮುರಿಯುವಂಥ ಚಾನ್ಸಸ್ ಆಗ್ತದೆ. ಅದ್ರ ಜೊತೆಗೆ ಆಸ್ಟಿಯೋಪೊರೋಸಿಸ್ ಇದೆ. ರಂಧ್ರವುಳ್ಳ ಮೂಳೆ ಆಗ್ತವೆ. ಮೂಳೆಗಳಲ್ಲಿ ರಂಧ್ರ ಆಗ್ತವೆ. ಆರ್ಥಿಟಿಸ್ ಆಗುವಂಥದ್ದು ಮೂಳೆಗಳ ಉರಿತ ಆಗುತ್ತದೆ. ಆಮೇಲೆ ಗೌಟ್ ಆಗ್ತತಿ. ಮೂಳೆಗಳ ಸಂದುಗಳಲ್ಲಿ ಯೂರಿಕ್ ಆಮ್ಲ ಸಂಗ್ರಹವಾಗುವುದಕ್ಕೆ ನಾವು ಗೌಟ್ ಅಂತೇಳಿ ಹೇಳ್ತೇವೆ. ಇವು ಸಾಮಾನ್ಯವಾಗಿ ಬರುವಂತಹ ಮೂಳೆಗಳಿಗೆ ಸಂಬಂಧವಾಗಿರ್ತಕ್ಕಂತಹ ರೋಗಗಳು. ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.